ಎಲ್ಲ ಆರ್ಮಿ ಆಫೀಸರ್ಸು ನಮಗೆ ಟ್ರೈನಿಂಗ್ ಕೊಡೋದು. ಓಡಬೇಕಾದ್ರೆ ಒಬ್ಬ ಹೇಳ್ತಿದ್ದ, ದೌಡ್ನೆ ಮೇ ಆನಂದ ಮಿಲ್ತಾ ಅಂತ. ಎಲ್ಲಿವರೆಗೂ ದೌಡಬೇಕೋ ಗೊತ್ತಿಲ್ಲ ನಮಗೆ, ಆದರೆ ಪ್ರಾಣ ಹೋಗೋವರೆಗೂ ದೌಡೆ. ನಮ್ಮ ಒಂದು ಎದೆ ಬಡಿತ ಎಷ್ಟು ಹೊಡ್ಕೊಳ್ತದೆ ಅಂತ ಹೇಳಿದ್ರೆ, CRPFನ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸ್ಪಾಟಲ್ಲಿ ಸತ್ತೇ ಹೋದ. 1.25 ಲಕ್ಷ ಖರ್ಚು ಮಾಡಿ ಈ ಫ್ಯಾಮ್ಲಿಗಳಿಗೆಲ್ಲನೂ 18 ಲಾರಿ ಲೋಡು ಗಂಧನ ತುಂಬಿದ್ದ. ಒಂದು ಕಡೆ ಅಧಿಕಾರದಲ್ಲಿದ್ದಾಗ 5 ಜನ ಅವ್ರ ವಿರೋಧಿಗಳನ್ನ ಸಣ್ಣ ಸಣ್ಣ ತುಂಡುಗಳು ಮಾಡಿ ಕಾವೇರಿಗೆ ಬಿಸಾಕಿದ್ದ. ಅದು ಜನಗಳ ಮುಂದೆ. ಇವತ್ತಿಗೂ ಯಾರು ಬೇಕಾದ್ರೂ ಅಲ್ಲಿ ಸೇರ್ಕೋಬೋದಾ? ಕಾಡು, ಸ್ಮಶಾನ ಮತ್ತು ಒಂದು ರೀತಿ ಸ್ಪಿರಿಟ್ಗಳೆಲ್ಲ ಓಡಾಡ್ತಕ್ಕಂಥ ಜಾಗ ನಾವು ಕಣ್ಣಾರ ಕಂಡಿದ್ದೀವಿ. ಶ್ರೀಗಂಧ, ಐವರಿ ಸರ್ಕಾರದ ಇದಕ್ಕೆ ಹೋಗುತ್ತಲ್ಲ, ಎಲ್ಲಿ ಹೋಗುತ್ತೆ? ಆಮೇಲೆ ಏನಾಗುತ್ತೆ ಸರ್ ಅದಕ್ಕೆಲ್ಲ? ಮೋರೆವರ್ ಸಂಸ್ಕಾರ ಆಗದೆ ಇರ್ತಕ್ಕಂಥ ಒಂದು ಶವ ನಾವು ಕೈಯಲ್ಲೇ ಇಟ್ಕೊಂಡಿದ್ದೀವಿ. ಅವನೇನು ಅದಕ್ಕೇನು ಸಂಸ್ಕಾರ ಮಾಡಿಲ್ಲ, ಏನಿಲ್ಲ. ಸಾಯಕ್ಕೆ ಮುಂಚೆನೇ ಹೂತು ಬಿಟ್ಟಿದ್ದಾನೆ. ಅಲ್ಲೇನೋ ಒಂದು ಕಾರ್ಯಾಚರಣೆ ಆಗುತ್ತೆ, ಒಂದಷ್ಟು ಜನ ಸತ್ತಿರ್ತಾರೆ. ನಮ್ಮ ಮನೆಯವ್ರು ಕೇಳೋಕ್ಕೋದ್ರೆ ಯಾರೂ ಹೇಳೋದಿಲ್ಲ, ಏನಾಗಿದೆ ಅಂತ ತಿಳಿಸಲ್ಲ. ಅಕ್ಕಪಕ್ಕದಲ್ಲಿ ತಾತ್ಸಾರವಾಗಿ ಸತ್ತೋದ, ನೆನ್ನೆನೇ ಸತ್ತೋದಂತೆ ನಿನ್ನ ಗಂಡ ಅಂತ ಹೇಳೋರು. ಒಬ್ಬ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ವೇರ್ ಇಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಸರ್ ಇವತ್ತು IPSಗೆ? ಖುದ್ದು ನಾನೇ ಹೇಳಿದ್ದೀನಿ, ಸರ್ ನೀವೊಂದು ಎಸ್ಕಾರ್ಟ್ ತಗೊಳ್ಳಿ ನಮ್ಮ ಪೊಲೀಸಿಂದ, ನಿಮಗೆ ಥ್ರೆಟ್ ಇದೆ. Today on Just Curious, it is one and only SP ಜಗದೀಶ್ ಸರ್. ಇನಿಷಿಯಲಲ್ಲೂ SP ಇದೆ, ವೃತ್ತಿಯಾಗಿ ನಿವೃತ್ತಿ ಹೊಂದೋವರೆಗೂ SP ಆಗಿ ಪ್ರಾಂಶುಪಾಲರು ಆಫ್ ಬೆಳಗಾಂ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ನಿವೃತ್ತಿಯನ್ನು ಹೊಂದಿ ನಮ್ಮ ರಾಜ್ಯಕ್ಕೆ ಇಷ್ಟೊಂದು ಕೊಡುಗೆಯನ್ನು ಕೊಟ್ಟಂಥ ನಿಮ್ಮಂಥವ್ರನ್ನ ಇವತ್ತು ಜಸ್ಟ್ ಕ್ಯೂರಿಯಸಲ್ಲಿ ಸ್ವಾಗತಿಸೋಕ್ಕೆ ನಮಗೆ ಭಾಳ ಗೌರವ ಇದೆ ಸರ್. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆಲ್ಸೋ ತಾವು VIP ಸೆಕ್ಯೂರಿಟಿ ಹಾಗೆ ಬಾಂಬ್ ಸ್ಕ್ವಾಡ್, ಅದು ಕೂಡ ತಮ್ಮ ಸ್ಪೆಷಲೈಸೇಷನ್. ಸೊ ಇದೆಲ್ಲದಕ್ಕೂ ನಾನು ಮಾತಿಗೆ ಇಳಿಯೋಕ್ಕೂ ಮುಂಚೆ ಮೊದಲನೇದಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾರು ಬಂದಿದ್ದಾರೆ ಅಂದ ತಕ್ಷಣ ಎಲ್ಲರೂ ಕೂತ್ಕೊಂಡಿರೋರು ಸ್ಟ್ಯಾಂಡರ್ಡ್ ಟೀಸ್ ಥರನೇ ಆಗಬೇಕು, ಅಟೆನ್ಷನ್ ಜೊತೆಗೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಮ್ಮ. ನಿಜವಾಗ್ಲೂ ನನಗೆ ಈ ಒಂದು ವೃತ್ತಿ ಜೀವನ ಸಂತೃಪ್ತಿ ತಂದಿದೆ, ಸಂತೋಷವಾಗಿದ್ದೀನಿ. ಅದು ಭಾಳ ಇಂಪಾರ್ಟೆಂಟು. 36 ವರ್ಷಗಳ ಕಾಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ ಸರ್ವಿಸ್ ಕೊಡೋದಂದ್ರೇ, ಯೂಶಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಜಾಗ ತುಂಬ ಲಾ ಆ್ಯಂಡ್ ಆರ್ಡರು, ಸ್ಟ್ರೆಸ್ಸು, ಪಾಲಿಟಿಕ್ಸು, ಇದೆಲ್ಲ ಕೆಲವು ಪದಗಳು ಒಂದಷ್ಟು ಬಂದು ಹೋಗುತ್ತವೆ. ನೀವು ಈ ಒಂದು ಜರ್ನಿನ ಹಿಂದೆ ತಿರುಗಿ ನೋಡೋದಾದರೆ ಹೇಗೆ ಮೆಲುಕು ಹಾಕ್ತೀರಿ ಸರ್ ಇದನ್ನು? ಪೊಲೀಸ್ನಲ್ಲಿ ಬಹಳಷ್ಟು ಕೆಲಸಗಳಿದೆ, ಸ್ಪೆಷಲೈಸ್ಡ್. ಜನರ ಕಣ್ಣು ಕಾಣುವಂಥದ್ದು ಲಾ ಆ್ಯಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆ. ಹೌದು. ಅದಲ್ಲದೇ ಬಹಳಷ್ಟು ಕೆಲಸಗಳು ಹಿಂಬದಿಯಲ್ಲಿ ನಡೆಯುತ್ತೆ. ಅದರಲ್ಲಿ ನಾನು 1 ಆಗಸ್ಟ್ 1984ನಲ್ಲಿ KSRP ಅಂತ ಒಂದು ವಿಭಾಗ ಇದೆ, ರಾಜ್ಯ ಮೀಸಲು ಪಡೆ ಅಂಥೇಳಿ, ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು 1 ಆಗಸ್ಟ್ 1984, 40 ವರ್ಷಗಳ ಹಿಂದೆ ಅಪಾಯಿಂಟ್ ಆದೆ. 1/8/84 ಆಗಸ್ಟ್ 1 ಮೈಸೂರಿನಲ್ಲಿ ನನಗೆ ಬುನಾದಿ ತರಬೇತಿ ಕೊಟ್ಟರು. ಮೈಸೂರು PTC ಅಂಥೇಳಿ ಅವಾಗ ಭಾಳ ಫೇಮಸ್ ಆಗಿರ್ತಕ್ಕಂಥದ್ದು. ಇವತ್ತೊಂದು ದಿನ ಅಕಾಡೆಮಿ ಆಗಿದೆ, KPA, ಕರ್ನಾಟಕ ಪೊಲೀಸ್ ಅಕಾಡೆಮಿ ಆಗಿದೆ ಅದು. ಹಾಗಾಗಿ ಅಲ್ಲಿ 1 ವರ್ಷಗಳ ಕಾಲ ತರಬೇತಿ ಪಡೆದೆ. ಆ ತರಬೇತಿ ನಂತರ ನನಗೆ ಮೈಸೂರಿಗೆ ಪೋಸ್ಟಿಂಗ್ ಆಯಿತು. KSRP 5ನೇ ಪಡೆ ಅಂತಿತ್ತು. ಅಲ್ಲಿಂದ NSG, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂಥೇಳಿ ನಮ್ಮ ಪ್ರತಿಷ್ಠೆಯ ಒಂದು ತರಬೇತಿ ಕೇಂದ್ರ, ದೇಶದಲ್ಲೇ ಅತ್ಯುನ್ನತವಾದಂಥ ಒಂದು ತರಬೇತಿ ಕೇಂದ್ರ ಇದೆ. 1600 ಎಕರೆನಲ್ಲಿ, ಡೆಲ್ಲಿಯಿಂದ 60 ಕಿಲೋಮೀಟರ್ ದೂರದಲ್ಲಿ ಹರಿಯಾಣದಲ್ಲಿದೆ. ಅಲ್ಲಿ ಪ್ರತಿಷ್ಠಿತ ರೇಂಜರ್ ಕೋರ್ಸ್ ಅಂಥೇಳಿ, ರೇಂಜರ್ ಕಮಾಂಡೋ ಅಂತಾರೆ. ಆ ಮೊದಲು ಇಂದಿರಾ ಗಾಂಧಿಯವರು ಹತ್ಯೆ ಆದಾಗ ಆ ಒಂದು ವಿಷಮ ಪರಿಸ್ಥಿತಿನಲ್ಲಿ ರಾಜೀವ್ ಗಾಂಧಿಯವರು ಬಂದು ಆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ನ ಓಪನ್ ಮಾಡಿದ್ರು. ಅದರ ಒಂದು ಉಪಯೋಗ ಇವತ್ತು ಭಾರತ ಪ್ರಪಂಚದಲ್ಲೇ 3ನೇ ಅತಿ ದೊಡ್ಡ ಒಳ್ಳೆ ಸೆಕ್ಯೂರಿಟಿ ಕೊಡ್ತಕ್ಕಂಥ ಒಂದು ದೇಶವಾಗಿದೆ. ಅಲ್ಲಿ ನಾನು 3 ತಿಂಗಳ ಕಾಲ ಕಠಿಣ ಪರಿಶ್ರಮದ ಒಂದು ಟ್ರೈನಿಂಗ್ ಪಡ್ಕೊಂಡು ಬಹಳಷ್ಟು ಮಜಲುಗಳಲ್ಲಿ ನನಗೆ ಸಹಾಯ ಆಗಿದೆ. ಶೂಟಿಂಗ್ ಆಗಿರ್ಬೋದು, ಅಥವಾ ಬಾಂಬ್ ಸ್ಕ್ವಾಡಲ್ಲಿ ಕೆಲಸ ಮಾಡೋದಾಗಿರ್ಬಹುದು, ಅಥವಾ ಪೊಲೀಸ್ನಲ್ಲಿ ಒಳ್ಳೆ ದೈಹಿಕವಾದಂಥ ಒಂದು ಬಲಾಢ್ಯವಾದಂಥ ಒಂದು ಹೇಗೆ ನಾವು ನಮ್ಮನ್ನು ರೂಪಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ, ಮತ್ತು ಒಳ್ಳೆ ಪೇಷನ್ಸು, ಕಷ್ಟ ಸಹಿಷ್ಣುತೆ, ಇದು ನನಗೆ ಟಾಸ್ಕ್ ಫೋರ್ಸಲ್ಲಿ ಕೆಲಸ ಮಾಡಬೇಕಾದ್ರೆ ವೀರಪ್ಪನ ವಿರುದ್ಧ ಬಹಳಷ್ಟು ನಮಗೆ ಸಹಾಯ ಆಯಿತು.
ಇದೊಂದು ಒಳ್ಳೆಯ ತರಬೇತಿ ನಮಗೆ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಿಕ್ಕಿದ್ದು ನಮ್ಮ ಒಂದು ಅದೃಷ್ಟ ಅಂತ ತಿಳ್ಕೊಳ್ತೀನಮ್ಮ. ಸರ್, ಈ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG ಟ್ರೈನಿಂಗ್ ಬಗ್ಗೆ ಮಾತಾಡಿದ್ರಲ್ಲ, ಅಲ್ಲಿ ಟ್ರೈನಿಂಗ್ ಹೆಂಗಿರ್ತಿತ್ತು, ಏನೇನು ಹೇಳ್ಕೊಡ್ತಾ ಇದ್ರು? ಸೆಕ್ಯೂರಿಟಿ ಬಗ್ಗೆ ಒಂದೆರಡು ವಿಚಾರ ಹೇಳಿ NSG ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೆಕ್ಯೂರಿಟಿನಲ್ಲಿ ಪರ್ಟಿಕ್ಯುಲರ್ಲಿ ರಾಜೀವ್ ಗಾಂಧಿಯವರು ಹರಿಯಾಣ ಹತ್ರ ಸುಮಾರು 1600 ಎಕರೆ ಭೂಮಿ ಪ್ರದೇಶದಲ್ಲಿ ರಷ್ಯಾ ಮತ್ತು ಜಪಾನ್ ಕೊಲಾಬರೇಷನ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದೈಹಿಕ ವ್ಯಾಯಾಮದ ಒಂದು ತರಬೇತಿ ಶಾಲೆಯನ್ನು ಓಪನ್ ಮಾಡಿದ್ರು. ಅವು ಪರ್ಟಿಕ್ಯುಲರ್ಲಿ ಕಮಾಂಡೋಸ್ ಏನು ಟೆರರಿಸ್ಟ್ ಆ್ಯಕ್ಟಿವಿಟಿ ಆಗುತ್ತೆ ಆಗ ಅವ್ರನ್ನ ಹೆದರಿಸ್ಬೇಕಾದ್ರೆ ಯಾವ ರೀತಿ ಫಸ್ಟ್ ರೆಸ್ಪಾಂಡ್ ಅಂತಿರ್ತಾರೆ ಅವ್ರನ್ನ ತಯಾರು ಮಾಡೋದು, ಮತ್ತು ಬಾಂಬ್ ಸ್ಕ್ವಾಡು, ವಿವಿಧ ಟೆಕ್ನಿಕಲ್, ಈಗ ಡ್ರೈವಿಂಗ್ ಇರುತ್ತೆ, ಡ್ರೈವಿಂಗ್ ಟ್ಯಾಕ್ಟಿಕ್ಸ್ ಅಂತ ಬರುತ್ತೆ. ಡ್ರೈವಿಂಗ್ ಟ್ಯಾಕ್ಟಿಕ್ಸ್ ಇಲ್ಲದೆ ನಾವು VIP ಕಾಪಾಡಲಿಕ್ಕೆ ಕಷ್ಟ ಆಗ್ತದೆ. ಫಾಸ್ಟಾಗಿ ಹೋಗೋದು, ಸ್ಲೋ ಆಗಿ ಹೋಗೋದು, ಟ್ಯಾಕ್ಟಿಕ್ಸಲ್ಲಿ ಅವ್ರನ್ನ ಕಾಪಾಡೋದು. ಇಲ್ಲದೆ ಹೋದರೆ ಎದುರಾಳಿ ಅವ್ರನ್ನ ಆರಾಮಾಗಿ ಕೊಂದುಬಿಡ್ತಾರೆ. ಅದು ನಮ್ಮಲ್ಲೇ ಇಲ್ಲದೆ ಹೋದರೆ ಪೊಲೀಸ್ನವ್ರು ನಾವೇ ಕಲೀಲಿಲ್ಲ ಅಂದರೆ ಆ ಒಂದು ಟ್ಯಾಕ್ಟಿಕ್ಸು ತುಂಬ ಒಂದು ಅಭಾಸ ಆಗುತ್ತೆ ಅನ್ನೋ ವಿಚಾರದಲ್ಲಿ ಡ್ರೈವಿಂಗ್ ಟ್ಯಾಕ್ಟಿಕ್ಸ್ ಟ್ರೈನಿಂಗೂ ಇದೆ. ಮತ್ತು ಶೂಟಿಂಗ್ ಬಗ್ಗೆ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ನಾವು ಭಯೋತ್ಪಾದನೆ ಎದುರಿಸ್ತಾ ಇದ್ದೀವಿ ಅದಕ್ಕೆ ತಕ್ಕನಂತೆ ಕೌಂಟರ್ ಕೊಡುವಂಥ ಒಂದು ಟ್ರೈನಿಂಗ್ ಕೊಡ್ತಾರಲ್ಲಿ. ಹಾಗಾಗಿ ಹೌದು, ರಿಯಲ್ ಬುಲೆಟ್ಸ್ ಕೊಡ್ತಾರಾ ಸರ್? ರಿಯಲ್ಲೇ, ಅಲ್ಲೇನು ಡೂಪ್ಲಿಕೇಟ್ ಅಂತ ಏನಿರಲ್ಲ. ಎಷ್ಟೋ ಸರಿ ನಾವು ಈ ಬೆಂಕಿ ಹಾರತಕ್ಕಂಥ ಒಂದು ಇದರಲ್ಲಿ ನಮ್ಮ ತಲೆ ಕೂದಲುಗಳೆಲ್ಲ ಸುಟ್ಟೋಗಿದೆ, ಚರ್ಮ ಎಲ್ಲ ಸುಟ್ಟೋಗಿದೆ. ಎಷ್ಟೇ ಹೇಳಿದ್ರು ಒಂದೊಂದು ಸಲ ಅದರ ಆವಿ ಜಾಸ್ತಿ ಬರುತ್ತೆ. ರಿಯಲ್ ಟೈಮು. ಇನ್ನೊಂದು ಹೇಳಲೇಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಆರ್ಮಿ ಆಫೀಸರ್ಸು ನಮಗೆ ಟ್ರೈನಿಂಗ್ ಕೊಡೋದು. ಓಡಬೇಕಾದ್ರೆ ಒಬ್ಬ ಹೇಳ್ತಿದ್ದ, ದೌಡ್ನೆ ಮೇ ಆನಂದ್ ಮಿಲ್ತಾಯ್ ಅಂತ. ಎಲ್ಲಿವರೆಗೂ ದೌಡಬೇಕೋ ಗೊತ್ತಿಲ್ಲ ನಮಗೆ, ಆದರೆ ಪ್ರಾಣ ಹೋಗೋವರೆಗೂ ದೌಡೆ. 15 ಕಿಲೋಮೀಟ್ರು 20 ಕಿಲೋಮೀಟ್ರ್ಗಳ ಒಂದು ಓಟ, ಹೆಚ್ಚಿನ ವಸ್ತುಗಳು ಒಂದು 20 kg ತೂಕ ಎತ್ಕೊಂಡು ಓಡ್ತಿದ್ವಿ ನಾವು. ಅವರು ಇನ್ನೇನು ನಾವು ರೀಚ್ ಆಗೋ ಮೂಮೆಂಟಲ್ಲಿ ಬನ್ನಿ 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 ಅಂತ ಕರೀತಾರೆ, ಒಂದೊಂದು ಕಲರ್ ಫ್ಲ್ಯಾಗ್ಗಳು ಇಟ್ಕೊಂಡು. 3 ಫ್ಲ್ಯಾಗಲ್ಲಿ ನಾವು ರೀಚ್ ಆಗಬೇಕು, 1 ಗಂಟೆ 2 ಗಂಟೆ ಹಾಗೆ ಹೇಳಿ 16 ಕಿಲೋಮೀಟ್ರ್ಗಳ ಒಂದು ಲೆಂತ್ನ ನಾವು ತಯಾರು ಮಾಡಬೇಕು, ಓಡಬೇಕು. ಮ್ಯಾರಥಾನ್. ಆ ರೀಚಿಂಗ್ ಟೈಮಲ್ಲಿ ನಮಗೆ ಬೇಕಾದಷ್ಟು ಟ್ಯಾಕ್ಟಿಕ್ಸ್ ಎಲ್ಲ ಇರುತ್ತೆ, ವೆಪನ್ಸ್ ಎಲ್ಲ ಇರುತ್ತೆ, ಶೂಟಿಂಗು ಮಾಡಬೇಕಾಗ್ತದೆ, ಮತ್ತು ಎಷ್ಟೋ ಕಡೆ ಹರ್ಡಲ್ಸ್ನ ನಾವು ದಾಟಿ ಬರಬೇಕಾಗ್ತದೆ. ಹಾಗೆ ಲಾಸ್ಟಲ್ಲಿ ಬರಬೇಕಾದ್ರೆ ನಮ್ಮ ಒಂದು ಎದೆ ಬಡಿತ ಎಷ್ಟು ಒಡ್ಕೊಳ್ತದೆ ಅಂತ ಹೇಳಿದ್ರೆ, CRPFನ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸ್ಪಾಟಲ್ಲಿ ಸತ್ತೇ ಹೋದ. ಮತ್ತು ಆ ಸತ್ತಂಥ ಒಂದು ಭಯ ನಮಗೆ ಹೋಗಬೇಕು ಅಂತ ಹೇಳಿದ್ದೇನೆ, ನಾವು ಅದಕ್ಕೆ ಭಯ ಪಡ್ದೇ ಕಂಟಿನ್ಯೂ ಮಾಡೋ ಥರ ಮಾಡಿ ಎಗೈನ್ ಇನ್ನೂ ಒಂದು ಸಲ 10 ಮೈಲಿಗಳ ಒಂದು ಓಟನ ಕಂಟಿನ್ಯೂ ಮಾಡಿದ್ರು, ಭಯ ಹೋಗಬೇಕು ಅಂತೇಳಿ. ಆ ರೀತಿ ಇಂದಿನ ನಮ್ಮ ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಅತಿಗಣ್ಯ ವ್ಯಕ್ತಿಗಳ ಸೆಕ್ಯೂರಿಟಿ NSGನಲ್ಲಿ ಏನು ಕೊಡ್ತಾರೆ, ಭಾರತ ಪ್ರಪಂಚದಲ್ಲಿ ಅತಿ ಉನ್ನತ ಮಟ್ಟದಲ್ಲಿ ರಕ್ಷಣಾತ್ಮಕವಾಗಿ ತರಬೇತಿ ನಡೀತಾ ಇದೆ ಅಂತ ಹೇಳಿ ನಾನು ಖಂಡಿತವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್. ಸೊ ಈ NSG ಅಲ್ಲಿ ಒಂದಷ್ಟು ತರಬೇತಿ ಹೇಗೆ ನಡೆಯುತ್ತೆ ಅಂತೆಲ್ಲ ನಮ್ಗೆ ಹೇಳಿದ್ರಿ, ಧನ್ಯವಾದಗಳು. ಆ್ಯಂಡ್ ಇವತ್ತಿಗೂ ಯಾರು ಬೇಕಾದ್ರೂ ಅಲ್ಲಿ ಸೇರ್ಕೋಬೋದಾ? ಇಲ್ಲಮ್ಮ, ಆರ್ಮಿ, ಪ್ಯಾರಾಮಿಲಿಟ್ರಿ ಆ್ಯಂಡ್ ಪೊಲೀಸ್ 3 ಮಾತ್ರಲೇ ಅಲ್ಲಿ ಪ್ರವೇಶ ಇರೋದು. ಆರ್ಮಿಯವರು ಯಾಕೆ ಆರ್ಮಿ ಬಂತು ಅಂತ ಹೇಳಿದ್ರೆ, ಈ ಹಿಂದೆ ಬ್ಲೂ ಸ್ಟಾರ್ ಆಪರೇಷನ್ ಅಂತ ಹೇಳಿದ್ದೇನೆ ನಮ್ಮ ಗುರುದ್ವಾರ ಇದರಲ್ಲಾಯಿತು, ಸಿಖ್ಖರ ಒಂದು ಪವಿತ್ರ ಸ್ಥಳದಲ್ಲಿ ಅವರು ಆರ್ಮ್ಸ್ ಆಮಿನೇಷನ್ ಇಟ್ಕೊಂಡಿದ್ರು, ಬಿಂದ್ರನ್ ವಾಲೆ ಅವರು ಟೆರರಿಸ್ಟ್ ಆಗಿದ್ದರು ಅನ್ನೋ ವಿಚಾರದಲ್ಲಿ ಅವರ ಒಂದು ಗುರುದ್ವಾರನ ಅಟ್ಯಾಕ್ ಮಾಡಬೇಕಾದ್ರೆ ಭಾಳ ಕಷ್ಟ ಇತ್ತು, ಪೊಲೀಸ್ನವ್ರಿಗೆ ಬಿಡ್ತಿರ್ಲಿಲ್ಲ. ಆ ಮೂಮೆಂಟಲ್ಲಿ ಆರ್ಮಿನೇ ಅಲ್ಲಿಗೆ ಹೋಗಬೇಕಾಯಿತು. ಅಂದರೆ ಆ ಥರದ್ದು ವೆಪನ್ನ ಅವರು ಬಾಂಬ್ಗಳು, ವೆಪನ್ಗಳು, ಆಟೋಮೆಟಿಕ್ ಮೆಷಿನ್ ಗನ್ಗಳನ್ನೆಲ್ಲ ಇಟ್ಕೊಂಡಿದ್ದರಿಂದ ಅವ್ರನ್ನ ಎದುರಿಸಲಿಕ್ಕೆ ಆರ್ಮಿನೇ ಬೇಕಾಗಿತ್ತು. ಆ ಆರ್ಮಿ ಹೋಗಿ ಅವ್ರನ್ನೆಲ್ಲ ಹೊಡೆದು ಎಲ್ಲ ಛಿದ್ರ ಮಾಡಿದ್ದೇನೆ ಗುರುದ್ವಾರನ ಅವ್ರನ್ನೆಲ್ಲ ಕೂಡ ಮಟ್ಟ ಹಾಕಿದ್ರು. ಆ ಒಂದು ಆಪರೇಷನ್ನಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳು ಈ NSGನಲ್ಲಿ ನಮಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಬರ್ತಿದ್ದಾರೆ. ಆ ಎಕ್ಸ್ಪೀರಿಯನ್ಸು, ಒರಿಜಿನಲ್ ಎಕ್ಸ್ಪೀರಿಯನ್ಸ್ ಇದ್ದವರು. ಸೊ ಆ ಒಂದು ತರಬೇತಿ ಪಡಿಬೇಕಾದ್ರೆ ಪ್ಯಾರಾಮಿಲಿಟ್ರಿ ಅಂದರೆ BSF, CRPF, ITBP ಹೀಗೆ ಬಹಳಷ್ಟು ಆರ್ಮಿ ಬಿಟ್ಟಾಗ ಬೇರೆ ಯಾವುದು ನಮ್ಮ ದೇಶ ಕಾಯುವಂಥ ಒಂದು ಪ್ಯಾರಾಮಿಲಿಟ್ರಿ ಇದೆ, ಅರೆಸೇನಾ ಪಡೆಗಳು ಅಂತ ಹೇಳಿ, ಅವುಗಳಿಗೆ ಟ್ರೈನಿಂಗ್ ಕೊಡ್ತಾರೆ. 3ನೇದಾಗಿ ಪೊಲೀಸ್.
ಸ್ಟೇಟ್ ಪೊಲೀಸ್ SP ಅಂತ ಹೇಳ್ತಾರೆ, ನಮಗೂ ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಭಯೋತ್ಪಾದಕರು ಈಗ ನಮ್ಮ ಕರ್ನಾಟಕದಲ್ಲಿ ಈ 10 ವರ್ಷಗಳ ಹಿಂದೆ ಝೀರೋ ಥ್ರೆಟ್ ಇದಿತ್ತು, ನಮಗೆ ಥ್ರೆಟ್ಟೇ ಇರಲಿಲ್ಲ. ಆಮೇಲೆ ಸೀರಿಯಲ್ ಬ್ಲಾಸ್ಟು ಮತ್ತು ಸ್ಟೇಡಿಯಂ ಬ್ಲಾಸ್ಟು, ಭಯೋತ್ಪಾದಕರು ನೇರವಾಗಿ ಬಂದು ದಾಳಿ ಮಾಡಿ ನಮ್ಮ ಕರ್ನಾಟಕನೂ ಕೂಡ ಪ್ರಕ್ಷುಬ್ಧ ಮಾಡಿದ್ರು. ಆ ಮೂಮೆಂಟಲ್ಲಿ ಅವ್ರನ್ನೆಲ್ಲ ನಾವು ಎದುರಿಸ್ಬೇಕಾದ್ರೆ ಬಾಂಬು ಪರಿಣಿತಿ ಆಗಿರ್ಬೋದು ಅಥವಾ ಒಂದು ಕಮಾಂಡೋ ಆ್ಯಕ್ಷನ್ ಆಗಿರ್ಬೋದು, ಇವೆಲ್ಲ ಕಲಿಬೇಕಾದ್ರೆ ನಮಗೆ NSGನಲ್ಲಿ ಕಲ್ತಂಥ ಒಂದು ಪಾಠವೇ ಇಲ್ಲೂ ಕೂಡ ಗ್ರೌಂಡ್ ರಿಯಾಲಿಟಿಗೆ ಉಪಯೋಗಕ್ಕೆ ಬರ್ತಿತ್ತು. ಸೊ ಆ ರೀತಿ ಸ್ಟೇಟ್ ಪೊಲೀಸ್ನವ್ರಿಗೂ ಕೂಡ ಅವರು ಟ್ರೈನಿಂಗ್ ಕೊಡ್ತಿದ್ರು. ಬಹಳ ಟಫ್ ಇತ್ತು. ಅವ್ರು ಹೇಳ್ತಿದ್ರು, ಒಂದು ಟ್ರೈನಿಂಗ್ನಲ್ಲಿ ಒಬ್ಬ ಸತ್ರೇನೇ ಆ ಟ್ರೈನಿಂಗ್ನ ಒಂದು ಬಲ ಟ್ಯಾಕ್ಟಿಕ್ಸು ಚೆನ್ನಾಗಿದೆ ಅಂತ ಹೇಳೋದು, ಕೈಕಾಲಾದರೂ ಮುರ್ಕೊಳ್ಬೇಕು ಕನಿಷ್ಠ ಅನ್ನೋ ಒಂದು ಭಯ ನಮಗಿತ್ತು. ಆದರೆ ಅದು ನಿಜ ಕೂಡ. ಸೊ ಹಾಗಾಗಿ ನಮ್ಮ ಒಂದು ಪ್ರಿಕಾಷನರಿ ಆ ಒಂದು ಟ್ರೈನಿಂಗ್ ಮಾಡಬೇಕಾದ್ರೆ ಚೆನ್ನಾಗಿತ್ತಮ್ಮಾಗ. 86 ಫಸ್ಟ್ ನಾನು ರೇಂಜರ್ ಕಮಾಂಡೋ ಅಂಥೇಳಿ 12ನೇ ರೇಂಜರ್ ಕಮಾಂಡೋ ಅಂತ ಸೇರಿದ್ದು ಆ ದಿನಲ್ಲಿ. ಆಗ ಭಾಳ ಕಷ್ಟ ಇತ್ತು. ಈಗ ಒಂದು ಸ್ವಲ್ಪ ಅದರ ಒಂದು ಎಫೆಕ್ಟ್ ಕಡಿಮೆ ಆಗಿದೆ. ಇವತ್ತಿಗೂ ತುಂಬ ಜನ ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ಎಷ್ಟು ಜನ ಅಲ್ಲಿ ಟ್ರೈನಿಂಗ್ ಇರ್ತಾರೆ ಸರ್? ಸಾವಿರಾರು ಜನ ಅಂತ ಹೇಳಿದ್ರೆ ಬೇರೆ ಬೇರೆ ಒಂದು ಇದು ಏನು, ಈಗ ಟ್ಯಾಕ್ಟಿಕ್ಸಲ್ಲಿ ಡ್ರೈವಿಂಗ್ ಟ್ಯಾಕ್ಟಿಕ್ಸ್ ಹೇಳಿದೆ, ಮತ್ತು ಮೆಕ್ಯಾನಿಕ್ಸ್ ಕೂಡ ಇರ್ತಾರೆ. ಆಮೇಲೆ ಹೆಲಿಕಾಪ್ಟರ್ನಲ್ಲಿ ಹೇಗೆ ಹತ್ತಬೇಕು ಇಳಿಬೇಕು ಅನ್ನೋದು, ನಿಮಗೆ ತಾಜ್ ಹೋಟೆಲ್ಲು ಅಟ್ಯಾಕ್ ಆದಾಗ ಪಾಕಿಸ್ತಾನ್ ಟೆರರಿಸ್ಟ್ಗಳಿಂದ ಅವ್ರ ಮೇಲಿಂದ ಹೆಲಿಕಾಪ್ಟ್ರಲ್ಲೇ ಇಳಿದು ಬಂದರು. ಆ ಒಂದು ಟ್ರೈನಿಂಗ್ ಎಲ್ಲ ಕೂಡ ಅವರು ಸ್ಟ್ಯಾಂಡ್ 2 ಅಂತ ಹೇಳ್ತಾರೆ. ಏನು ಅಂದರೆ 8 ಗಂಟೆಗಳ ಕಾಲ ಸೀಟಲ್ಲಿ ಕುಂತೇ ಇರಬೇಕು. ಸ್ಟ್ಯಾಂಡ್ 2 ಅವ್ರಿಗೆ ಆರ್ಡರ್ಸ್ ಬಂತು ಅಂದರೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಸ್ಟ್ಯಾಂಡ್ ಬೈ ಅಂತ ಹೇಳಿದ್ರೆ 5 ನಿಮಿಷ ಟೈಮ್ ಇರ್ತದೆ, ಅಟ್ಲೀಸ್ಟ್ ಅಲ್ಲಿ ಬಾಪ ಇಲ್ಲಿ ಬಾಪ ಕುಂತ್ಕೊ ಅಂತ ಹೇಳಕ್ಕೆ, ನೀರು ಕುಡಿಲಿಕ್ಕೆ ಅವಕಾಶ. ಸ್ಟ್ಯಾಂಡ್ 2 ಅಂತ ಹೇಳಿದ್ರೆ ಆರ್ಡ್ರ್ ಬರ್ತಾ ಇರೋಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಆ ರೀತಿ ವ್ಯವಸ್ಥೆ ಇದೆ. ಎಷ್ಟೋ ವಿಚಾರಗಳು ಪಬ್ಲಿಕ್ಗೆ ಗೊತ್ತಾಗಲ್ಲ. ನಾವು ಟ್ರೈನಿಂಗ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಒಂದು ಪ್ರಿಪ್ರೇಷನ್, ಯಾವ ರೀತಿ ಟೆರರ್ ಆ್ಯಕ್ಟ್ ಆದರೆ ಫಸ್ಟ್ ರೆಸ್ಪಾಂಡ್ ಹ್ಯಾಕ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮಲ್ಲೂ ಕರ್ನಾಟಕದಲ್ಲಿ ಗರುಡಾ ಪಡೆ ಅಂತಿದೆ. ಗರುಡಾ ಪಡೆಯಲ್ಲಿ ಇತ್ತೀಚೆಗೆ ಒಂದೇ ಒಂದು ಇನ್ಸಿಡೆಂಟು, ನಿಮ್ಹ್ಯಾನ್ಸಲ್ಲಿ ಒಬ್ಬ ಖೈದಿ ನಮ್ಮ ಪೊಲೀಸ್ನವ್ರ ಮೇಲೇ ಗುಂಡು ಹಾರಿಸಿದ್ದೇನೆ, ನಮ್ಮ ವಿರುದ್ಧವೇ ಅವನು ಎದುರು ಬಿದ್ದಾಗ ಅವನ್ನ ನಾವು ನಿವಾರಿಸಿದ್ವಿ. ಅಂದರೆ ಅವನ್ನ ಹೊಡೆದು ಕೊಂದು ಹಾಕಿದ್ವಿ. ಸೊ ಈ ಥರ ಗರುಡ ಪಡೆ ಅಂತ ಏನು ನಮ್ಮ ಕರ್ನಾಟಕದ್ದೇ ಇದೆ, ನೀವೇ ಹೇಳಿದಾಗ ಐ ಥಿಂಕ್ ಇದು ಹೊಸೂರು ರಸ್ತೆನಲ್ಲಿ ಇರುವಂಥದ್ದು. ಹೌದು, ಇಲ್ಲೂ ಅದೇ ಅಲ್ವಾ ಸರ್? ಅಂದರೆ ಈ ಎಲ್ಲ ಆರ್ಮಿ ಮತ್ತು ಈ ಎಲ್ಲ ಪಡೆಗಳು ಅಲ್ಲಿರೋರಿಗೆ ಮಾತ್ರ ಪೊಲೀಸ್ದು ಒಂದು SP ಇದು ಆ ರೇಂಜಲ್ಲಿರೋರಿಗೆ ಮಾತ್ರ, ಹಾಗೇನು ಗರುಡ ಇದರಲ್ಲೂ ಪಡೆನಲ್ಲೂ ಎಂಟ್ರಿ ಸಿಗೋದಾ? ಹೌದಮ್ಮ. ಈಗ ನಮ್ಮ ದಕ್ಷಿಣದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ನಾವೀಗಾಗಲೇ ಭಯೋತ್ಪಾದನೆಯ ಒಂದು ರುಚಿಯನ್ನು ಕಂಡಿದ್ದೀವಿ. ಇಲ್ಲಿರ್ತಕ್ಕಂಥ ಆರ್ಮಿ ಏನಿದೆ, ಪ್ಯಾರಾಮಿಲಿಟರಿಗಳೇನಿದೆ, ಎಲ್ಲ ಸನ್ನದ್ಧರಾಗಿರ್ತಾರೆ. ಯಾವುದೇ ಸಂದರ್ಭದಲ್ಲಿ ನಾವು ಅವರಿಗೆ ಸಹಾಯ ಕೋರಿದಾಗ ಕೂಡಲೇ ಬರ್ತಾರೆ. ಎಷ್ಟು ಇರುತ್ತೆ ರೆಸ್ಪಾನ್ಸಿವ್ ಟೈಮ್ ಸರ್? ರೆಸ್ಪಾನ್ಸ್ ಟೈಮು ಅಂತ ಹೇಳಿದ್ರೆ, ಈಗ ಅವ್ರೇನು ದೂರ ಇದ್ದಾರೆ, ಸ್ಟ್ಯಾಂಡ್ 2 ಅಂತ ಏನು ಹೇಳಿದೆ, ಅವ್ರಿಗೆ ಆರ್ಡ್ರ್ ಸಿಗ್ತಾ ಇರೋಂಗೆ ಬರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಅಲ್ಸೂರಿನಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಇದೆ. ಆ ಟೆಕ್ನಿಕಲ್ ಟೀಮ್ಗೆ ಆರ್ಡ್ರಸ್ ಕೊಟ್ರೇ ಇಮ್ಮಿಡಿಯೇಟಾಗಿ ಬರ್ತಾರೆ. ಕೆಲವು ಸಮಯ ನಾವು ಅವ್ರಿಗೆ ಕರೆಯೋದೇ ಬೇಡ. ನಮ್ಮ ಸನ್ನದ್ಧತೆ ಅಂದರೆ ತಮಗೆ ಹೇಳ್ದಂಗೆ ಕಮಾಂಡೋಸು, VIP ಸೆಕ್ಯೂರಿಟಿ ಮತ್ತು ಗರುಡಾ ಪಡೆ ಅಂಥೇಳಿ ಫಸ್ಟ್ ರೆಸ್ಪಾಂಡ್ ಕೊಡ್ತಕ್ಕಂಥದ್ದು ಇದೆ. ಹೆಚ್ಚಿನ ಅಂಶ ನಮಗೆ ಏರ್ಪೋರ್ಟ್ಗೆ ಹೋಗುವಂಥದ್ದೇ ದೂರ ಅಷ್ಟೇ. ಇವತ್ತೆಲ್ಲ ಮೆಟ್ರೋ ಬಂದಿದೆ, ಬಟ್ ನಮ್ಮ ವೆಹಿಕಲ್ಸ್ ಹೋಗಬೇಕು ಅಂದರೆ ಝೀರೋ ಟ್ರಾಫಿಕ್ಕು ಕೊಡಬೇಕಾಗ್ತದೆ. ಹೆಚ್ಚಿನ ಅಂಶ 20-30 ನಿಮಿಷಗಳು ನಾವೆಲ್ಲ ಒಂದು ಪ್ರಾಕ್ಟೀಸ್ ಮಾಡ್ತೀವಿ. ಆ ಪ್ರಾಕ್ಟೀಸ್ನಲ್ಲಿ ಝೀರೋ ಟ್ರಾಫಿಕ್ ಇರಬೇಕು. ಟ್ರಾಫಿಕ್ ಇದ್ದಾಗ ಕಾನ್ವಾಯ್ ಮತ್ತು ನಮ್ಮ ಒಂದು ಇಂಡಿವಿಜುವಲ್ ವೆಹಿಕಲ್ಸ್ ಹೋಗಬೇಕಾದ್ರೂ ರೆಸ್ಪಾಂಡ್ ಟೈಮ್ ಅಂತ ತಾವೇನು ಹೇಳಿದ್ರೆ, ರೆಸ್ಪಾಂಡ್ ಟೈಮ್ ಯಾವಾಗಲೂ ಕೂಡ ತುಂಬ ಇಂಪಾರ್ಟೆಂಟ್. ಅದು ಗೋಲ್ಡನ್ ಹವರ್ ಅಂತಾರೆ. ಆ ಮೂಮೆಂಟು ಭಾಳ ಕಡಿಮೆ ಇರುತ್ತಮ್ಮ. ಈಗ ಡೆಲ್ಲಿಯಿಂದ ಬರಬೇಕಾದ್ರೆ 2 hours ಅಂದ್ಕೊಳ್ಳಿ, ಒಂದು ಏರೋಪ್ಲೇನಲ್ಲಿ ಕುಂತಿರ್ತಾರೆ ಕಮಾಂಡೋಸು. ಮೊನ್ನೆ ಇವರು ರಾಜೀವ್ ಗಾಂಧಿ ಹತ್ಯೆ ಮಾಡಿದಂಥವರು ಕೋಣನಕುಂಟೆನಲ್ಲಿ ನಮ್ಮ ಬೆಂಗಳೂರಿನಲ್ಲೇ ಸಿಗಾಕೊಂಡ್ರು, ಶಿವರಾಸನ್ನು. ಆಗ ನಾವಿದ್ದು ಕೂಡ ನಮ್ಮನ್ನು ಇನ್ಎಕ್ಸ್ಪೀರಿಯನ್ಸ್ ಅಥವಾ ಹೆಚ್ಚಿನ ಒಂದು ತರಬೇತಿ ಇಲ್ಲ ಅಂತ ನಮ್ಮನ್ನು ಬಳಸ್ಕೊಂಡಿಲ್ಲ. ಅವ್ರು ಬರೋವರೆಗೂ ವೆಯ್ಟ್ ಮಾಡಿದ್ರು. ಅಷ್ಟರಲ್ಲಿ ಅವರು ಸೈನೈಡ್ ತಿಂದು ಸತ್ತಾಗಲೇ 24 ಗಂಟೆ ಆಗೋಗಿತ್ತು. ಅವ್ರು ಬರಬೇಕಾದ್ರೆ 24 ಗಂಟೆ ಆಗೋಗಿತ್ತು. ಬರೋವರೆಗೂ ನಾವು ವಿಧಿ ಇಲ್ಲದೆ ಕಾಯ್ತಿದ್ವಿ. ಆದರೆ ಇದೆಲ್ಲ ರಿಸ್ಕ್ ಇರ್ತಕ್ಕಂಥದ್ದೇ. ಒಬ್ಬರು ಇಬ್ಬರು
ಈ ಬಾಂಬು ಅಥವಾ ಬೇರೆ ಈ ವಿಚಾರಗಳಲ್ಲಿ ನಮಗೆ ತರಬೇತಿ ಇದೆ. ಅದು ರಿಸ್ಕ್ ತೊಗೊಂಡು ಒಬ್ರಿಬ್ಬರನ್ನ ನಾವು ಕಳ್ಕೊಂಡ್ರೂ ಪರವಾಗಿಲ್ಲ, ಆ ಒಂದು ಪರಿಸ್ಥಿತಿನೇ ನಾವು ನಿಭಾಯಿಸಬೇಕಾಗ್ತದೆ. ಪೊಲೀಸ್ನಲ್ಲಿ ಈಗ ಬಹಳಷ್ಟು ಎಚ್ಚರಿಕೆ ಬಂದಿದೆ. ನಾನು ಕೂಡ ಬಹಳಷ್ಟು ಇನ್ಸಿಡೆಂಟಲ್ಲಿ ಈ ಥರ ರೆಸ್ಪಾಂಡ್ ಕೊಡೋದ್ರಲ್ಲಿ ಭಾಳ ಕಡಿಮೆ ಸಮಯದಲ್ಲಿ ನಾವು ಸ್ಟೇಡಿಯಮ್ಮಲ್ಲಿ ಬ್ಲಾಸ್ಟ್ ಆದಾಗ ಕ್ರಿಕೆಟ್ ಸ್ಟೇಡಿಯಂನಲ್ಲಿ I think 2007 or 8 ಇರಬೇಕು. 10 ಓಕೆ. ನಾನು ಅಲ್ಲೇ ಇದ್ದು ನಾನು ಆ ಮ್ಯಾಚ್ ನೋಡಿದ್ದೆ ಸರ್, ನಾನು ಅಲ್ಲೇ ಇದ್ದೆ. ಅದಕ್ಕೆ ಆ ಡ್ಯೂಟಿಲಿ ಇದ್ದಾಗಲೇ ಮ್ಯಾಚಲ್ಲಿ ಬ್ಲಾಸ್ಟ್ ಆಯಿತು. ಆ ಬ್ಲಾಸ್ಟ್ ಆದಾಗ ಆ ಬ್ಲಾಸ್ಟ್ ಸೌಂಡ್ ಕೇಳೇ ನಾವು ಇದಕ್ಕೆ ಹೋದ್ವಿ. ಬಟ್ ಇವೆಲ್ಲ ಹೊಸ ವಿಚಾರಗಳಾದ್ರಿಂದ ನಮಗೆ ಒಂದು ಸ್ವಲ್ಪ ಟೈಮು ಹಿಡಿತಿತ್ತು ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಕಾದ್ರೆ. ಮತ್ತು ಇದನ್ನು ನಾವು ನಿಭಾಯಿಸಿದ್ದೀವಿ ಮೇಡಮ್. ಭಾಳಷ್ಟು ನಮಗೂ ಕೊರತೆ ಇತ್ತು ಕಂಡುಹಿಡಿಬೇಕಾದ್ರೆ, ಬಾಂಬು ಕಂಡುಹಿಡಿಬೇಕಾದ್ರೆ ನಮಗೆ ಯಾವ ರೀತಿ ಒಂದು ವೆಕೇಟ್ ಮಾಡಿಕೊಡ್ಬೇಕಾಗಿರ್ತದೆ ಜಾಗಗಳು, ಎಲ್ಲರೂ ಕೋಆಪ್ರೇಷನ್ ಬೇಕಾಗ್ತದೆ. ನಮ್ಮ ಸ್ಟೇಡಿಯಮ್ಮು ವ್ಯಕ್ತಿಗಳಾಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಕಮಾಂಡ್ ಮಾಡಬೇಕಾಗ್ತದೆ. ಅದರಲ್ಲಿ ಸ್ವಲ್ಪ ಲ್ಯಾಪ್ಸ್ ಆದಾಗ ಈ ರೀತಿ ಆಗುತ್ತೆ. ಅದನ್ನೆಲ್ಲ ಭಾಳಷ್ಟು ಜಾಣ್ಮೆಯಿಂದ ನಿಭಾಯಿಸಿದ್ದೀವಿ. ಇವನ್ ಕೋರ್ಟಲ್ಲೂ ಕೂಡ ಅವರಿಗೆ ಟೆರರಿಸ್ಟ್ಗಳಿಗೆ ಪನಿಷ್ಮೆಂಟ್ ಕೊಡೋ ನಿಟ್ಟಲ್ಲೂ ಕೂಡ ನಾವು ಚೆನ್ನಾಗಿ ಸಾಕ್ಷಿಗಳನ್ನ ನೀಡಿ ಅದರಲ್ಲೂ ಕೂಡ ಸಕ್ಸಸ್ ಆಗಿದ್ವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಮ್ಮ. ಸರ್, ಈ VIP ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಬಾಂಬ್ ಸ್ಕ್ವಾಡ್ ಅನ್ನೋದು, ಈಗ ಬಾಂಬ್ ಅನ್ನೋ ಒಂದು ಪದಾನೇ ಏನಿದೆ, ಒಂದು 80s ಅಫ್ಕೋರ್ಸ್ ಇಂದಿರಾ ಗಾಂಧಿಯವರ ಒಂದು ಅಸಾಸಿನೇಷನ್ ಆಗಿರಲಿ, 90s ಅಂತ ಬಂದರೆ ನನಗೆ ಇನ್ನೂ ಜ್ಞಾಪಕ ಇದೆ. ಐ ಥಿಂಕ್ ನಾನು ಅವಾಗ 91 92 ಇರಬೇಕು, ರಾಜೀವ್ ಗಾಂಧಿಯವರ ಅಸಾಸಿನೇಷನ್ ಅಂತೆಲ್ಲ. 91 ಎಸ್, May 21. ಸೊ ಇವೆಲ್ಲ ಆ ಜನ್ರೇಷನ್ 80ರ ದಶಕದಲ್ಲಿ ಹುಟ್ಟಿರೋರಿಗೆ, ಬೆಳೀತಾ ಇದ್ದ ವಯಸ್ಸಿನಲ್ಲಿ ಇವೆಲ್ಲ ಕೇಳಿದಾಗ ಬಂದಾಗೋದು, ಎಲ್ಲ ಕಾಲೇಜು ಸ್ಕೂಲ್ಗಳಿಗೆಲ್ಲ ರಜಾ ಸಿಗೋದು, ಇದು ಜನಸಾಮಾನ್ಯರಿಗೆ ಸಡನ್ನಾಗಿ ರಿಲೇಟ್ ಆಗುವಂಥ ವಿಚಾರ. ಅಫ್ಕೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ ಇರೋ ಪ್ರೆಷರ್ಗಳೇ ಬೇರೆ. ಸೊ ನಮ್ಮ ಒಂದು ಕುತೂಹಲ ಅವತ್ತಿಂದ ಇವತ್ತಿನವರೆಗೂ, ಎಸ್ಪೆಷಲಿ ಆ 2 ಘಟನೆಗಳಾದಮೇಲೆ ಪೊಲೀಸ್ ಪಡೆ ಮೇಲೆ ಬಿದ್ದಂಥ ಒಂದು ಪ್ರೆಷರ್. ಯಾಕೆಂದರೆ ಅಲ್ಲಿವರೆಗೂ 1948 ಏನು ನಮ್ಮ ಇಂಡಿಯನ್ ಇಂಪೀರಿಯಲ್ ಪೊಲೀಸ್ ಅದು ಇಂಡಿಯನ್ ಪೊಲೀಸ್ ಸರ್ವಿಸ್ ಆಗಿ ಬದಲಾಯಿತು, ಅಲ್ಲಿಂದ ಇಲ್ಲಿವರೆಗೂ ಒಂದು ಲೆಕ್ಕ ಟು ಸಮ್ ಎಕ್ಸ್ಟೆಂಟ್. ಇದಾದಮೇಲೆ ಒಂದಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಇಲ್ಲಿ ಬೆಳವಣಿಗೆಗಳಾಗಬೇಕಾಯಿತು. ಏನೇನು ಆಗಿರ್ಬೋದು ಸರ್ ಆ 2 ಬಾಂಬ್ ಘಟನೆಗಳು ಪೊಲೀಸ್, ಇಂಡಿಯನ್ ಪೊಲೀಸ್ ಸರ್ವಿಸ್ ಮೇಲೆ ಏನೇನು ಹೊಸ ಇದನ್ನು ತಂತು? ಈ ವಿಚಾರ ತಾವು ಹೇಳಿದ ಮೇಲೆ ನಾನೊಂದು ಎಲಾಬೊರೇಟಾಗಿ ಹೇಳಲೇಬೇಕು ತಮಗೆ. ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ಅಂಥೇಳಿ ರಕ್ಷಣೆ ಬಗ್ಗೆ ನಾವು 2 ಭಾಗ ಮಾಡ್ತೀವಮ್ಮ. ಬ್ರಿಟಿಷರ್ ಕಾಲದಲ್ಲಿ ಅವರದೇ ಆದಂಥ ಒಂದು ನಿಯಮ ರೀತಿಗಳಿಗೆ ನಾವು ಒಗ್ಗಿ ಕೆಲಸ ಮಾಡ್ತಿದ್ವಿ. 6 ಅಡಿ ಲಾಠಿ ಇರ್ತಿತ್ತು, 6 ಅಡಿ ಲಾಠಿ. ಮನುಷ್ಯನ ಕೈ ಅಳತೆ ಒಂದು 3 ಅಡಿ, ಆ ಲಾಠಿ ಅಳತೆ ಒಂದು 6 ಅಡಿ ಅಂಥೇಳಿ ಅಷ್ಟು ದೂರದಲ್ಲಿ ನಿಭಾಯಿಸ್ತಾ ಇದ್ವಿ ಜನಗಳನ್ನ. ಈಗ ಆ ರೀತಿ ಇಲ್ಲ, ಎಲ್ಲ 2.5 ಅಡಿ ಲಾಠಿ ಅಷ್ಟೇ ಚಿಕ್ಕದು ಬಂದಿದೆ. ಸ್ವಾತಂತ್ರ್ಯ ಬಂದಿರೋದ್ರಿಂದ ನಮ್ಮವ್ರನ್ನೇ ನಾವು ನಿಭಾಯಿಸಬೇಕು ಅನ್ನೋ ನಿಟ್ಟಲ್ಲಿ ಇದನ್ನು ನಾವು ಕಡಿಮೆ ಮಾಡ್ಕೊಂಡಿದ್ದೀವಿ. ಪನಿಷ್ಮೆಂಟ್ ಕೊಡೋದೇ ಆಗಲಿ, ಆ ಸ್ಟೈಲೇ ಆಗಲಿ ಕಡಿಮೆ ಆಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಪರಿಸ್ಥಿತಿ ಈಗಿಲ್ಲ. ಆದರೆ ಇಂದಿರಾ ಗಾಂಧಿಯವರು 84ರಲ್ಲಿ ಸತ್ತಾಗ ನಮ್ಮ ರಕ್ಷಣಾತ್ಮಕವಾದಂಥ ಒಂದು ವಿಧಿವಿಧಾನಗಳಿಗೆ 2ನೇ ಆಯಾಮ ಬಂದಿದೆ. 2ನೇ ಆಯಾಮ ಅಂತ ಹೇಳಿದ್ರೆ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಇಂಟೆಲಿಜೆನ್ಸು, ನಮ್ಮಲ್ಲೇ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ನಾವೇ ಸರಿಯಾದಂಥ ಒಂದು ಇದು ರಕ್ಷಣೆ ಕೊಡದೆ ಹೋದರೆ ಹೇಗೆ. ಪ್ರಪಂಚದಲ್ಲಿ ಎಲ್ಲರ ಮೇಲೂ ಎಲ್ಲರಿಗೂ ನಮ್ಮ ಭಾರತದ ಮೇಲೆ ಕಣ್ಣು. ಯಾಕೆಂದರೆ ಇಲ್ಲಿ ಎಲ್ಲ ಥರದ್ದು ಜನ ಇರ್ತಾರೆ, ಪ್ರಜಾಪ್ರಭುತ್ವ ಇರೋದ್ರಿಂದ ಎಲ್ರಿಗೂ ನುಸುಳಿ ಬಂದು ಈಸಿಯಾಗಿ ಏನೇ ಕೆಟ್ಟ ಕೆಲಸ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರ್ತದೆ. ರಾಜ್ಯಗಳಲ್ಲೂ ಬೇರೆ ಬೇರೆ ಥರ ಪೊಲೀಸ್ ಇರ್ತದೆ, ಅವ್ರದ್ದೇ ಆದಂಥ ಒಂದು ರೀತಿ ನಿಯಮಗಳು ಇರುತ್ತೆ. ಅದರಲ್ಲಿ 1980ರಲ್ಲಾದಂಥ ಬಾಂಬು ಪ್ರಕರಣಗಳಲ್ಲಿ ರೇಡಿಯೋ ಬಾಂಬ್ಸ್ ಅಂತ ಬರೋದು. ಇವ್ರದ್ದೆಲ್ಲ ಏನು ಅಂದರೆ ಪಬ್ಲಿಕ್ನ ಮೋಸ ಮಾಡೋದು ಅಂತ ಹೇಳಿದ್ರೆ, ಈಗ ಒಂದು ರೇಡಿಯೋದಲ್ಲಿ ಬಾಂಬ್ ಇಟ್ಟಿರ್ತಾರೆ. ಒಂದು ರೇಡಿಯೋ, ಹೊಸ ರೇಡಿಯೋನ ರೋಡಲ್ಲಿ ಎಲ್ಲೋ ಒಂದು ಕಡೆ ಇಟ್ಬಿಡ್ತಾರೆ. ಆ ರೇಡಿಯೋ ನೋಡಿದ ಕೂಡಲೇ ಯಾರಾದರೂ ಎತ್ಕೊಳ್ಬೇಕು ಅನ್ನಿಸ್ತದೆ. ಎತ್ಕೊಂಡ್ಮೇಲೆ ಕುತೂಹಲ ಆನ್ ಮಾಡಬೇಕು ಅನ್ನಿಸ್ತದೆ. ಆನ್ ಮಾಡಿದಾಗ ಬ್ಲಾಸ್ಟ್ ಆಗುತ್ತೆ. 2ನೇ ಆಯಾಮ ಏನು ಅಂತ ಹೇಳಿದ್ರೆ, ಪಾಪ ಸಾಯ್ತಾನೆ, ಒಂದು ರೆಕಾರ್ಡ್ ಕೇಳ್ಕೊಂಡು ಸಾಯಲಿ ಅಂತ ಅವರು ಟೆಕ್ನಿಕಲ್ಲಿ ಮಾರ್ಪಾಡು ತಂದಿದ್ದೇನೆ. ಒಂದು ಹಾಡು ಕೇಳೋವರೆಗೂ ಕೂಡ ಡಿಲೇ ಮೆಕ್ಯಾನಿಸಮ್ ಅಂತ ಡಿಲೇ ಟ್ಯಾಕ್ಟಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಅವನು ಹಾಡು ಕೇಳಿದ್ಮೇಲೆ ಇನ್ನೊಂದು ಹಾಡು ಕೇಳೋಷ್ಟೆಲ್ಲ ಆ ಗ್ಯಾಪಲ್ಲಿ ಎಕ್ಸ್ಪ್ಲೋಷನ್ ಆಗುತ್ತೆ. ಈ ರೀತಿ ರೇಡಿಯೋ ಬಾಂಬ್ಗಳನ್ನ ಅವರು ತಯಾರು ಮಾಡಿದ್ದೇನೆ. ನಮ್ಮ ಜನಗಳನ್ನ ಹೆದರಿಸಿ ಒಂದು ಭೀಭತ್ಸ
ಪ್ರಪಂಚದಲ್ಲಿ ಟೆರರಿಸ್ಟ್ಗಳು ಅಂತ ಹೇಳಿದ್ರೆ ಹೆದರಬೇಕು, ಅವ್ರಿಗೆ ಸರ್ಕಾರದ ಮೇಲೆ ಒಂದು ಅಸಹ್ಯ ಹುಟ್ಟಬೇಕು ಅನ್ನೋ ಒಂದು ವಿಚಾರ ಅಷ್ಟೇ. ಅದನ್ನು ಅಡ್ವರ್ಟೈಸ್ಮೆಂಟು ಮಾಡೋರು. ಹೀಗೆ ಮತ್ತು ಮಕ್ಕಳು ಸುಲಭವಾಗಿ ಬಿದ್ದುಬಿಡ್ತಾರೆ ಈ ಥರ ಮೋಸದ ಜಾಲಕ್ಕೆ. ಸಿನಿಮಾದಲ್ಲಿ ನೋಡಿದೀವಲ್ಲ ಸರ್, ಟೆಡಿ ಬೇರ್ ಒಳಗಡೆ ಏನೋ ಇಟ್ಟಿರೋದು. ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡುವಂಥದ್ದು ಬೊಂಬೆಗಳಾಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳ ಒಂದು ಇದಾಗಿರ್ಬೋದು, ಅದನ್ನೆಲ್ಲ ಕೂಡ ಉದ್ಯಾನವನಗಳಲ್ಲಿ, ಸ್ಕೂಲ್ ಹತ್ರ, ಅಥವಾ ಯಾರಿಗಾದ್ರೂ ಫಂಕ್ಷನ್ಗಳಲ್ಲಿ ಅವರ ಬರ್ತ್ಡೇ ಅಥವಾ ಯಾವುದನ್ನು ಗಿಫ್ಟ್ ಕೊಟ್ಟಿದ್ದೇನೆ ಅವ್ರ ಮನೆಗೆ ಎತ್ಕೊಂಡು ಹೋಗಿಟ್ಟಾಗ ಅದು ಬ್ಲಾಸ್ಟ್ ಆಗಬೇಕು. ಒಟ್ಟಿನಲ್ಲಿ ಪಬ್ಲಿಕ್ಕಿಗೆ ಭಯ ಬರಬೇಕು, ಭಯೋತ್ಪಾದಕರನ್ನ ಅವರು ಭಯದಲ್ಲಿ ನೋಡಬೇಕು, ಸರ್ಕಾರನ ಅವರು ಏನೂ ಮಾಡ್ತಿಲ್ಲ ಅನ್ನೋ ವಿಚಾರದಲ್ಲಿ ಅವ್ರಿಗೊಂದು ನಮ್ಮ ಮೇಲೆ ಅಪನಂಬಿಕೆ ಬರೋ ವಿಚಾರದಲ್ಲಿ ಅವರು ಒಂದಷ್ಟು ಸಂಸ್ಥೆಗಳು ಇದನ್ನು 80ರಲ್ಲಿ 90ರಲ್ಲಿ ಬೇರೆ ಬೇರೆ ಟ್ಯಾಕ್ಟಿಕ್ಸ್ ಮಾಡಿದ್ದೇನೆ ನಮ್ಮ ಮೇಲೆ ಪ್ರಯೋಗ ಮಾಡಿದ್ರು. ಅದೃಷ್ಟ ದಕ್ಷಿಣದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಭಾಳ ಲೇಟಾಗಿ ಬಂತು ಈ ಟೆರರಿಸಮ್ಮು. ನೆಕ್ಸಲಿಸಮ್ ಇತ್ತು, ನೆಕ್ಸಲಿಸಮ್ಮು ಬರೀ ಎಕ್ಸ್ಟೆಂಡೆಡ್ ಟು ಫಾರೆಸ್ಟು, ಅವರಿರೋ ಜಾಗ ಅಷ್ಟೇ. ಅಲ್ಲೂ ಕೂಡ ಭಾಳಷ್ಟು ಜನಕ್ಕೆ ನಾವು ಬಾಂಬುಗಳ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೇನೆ, ಅದನ್ನೆಲ್ಲ ಕೂಡ ಹತ್ತಿಕ್ಕಿದ್ದೀವಿ. ಆದರೆ ಟೆರರಿಸ್ಟ್ಗಳು ಯಾವಾಗ ಸಿಟಿಗೆ ಎಂಟ್ರಾದರೂ, ಟಾಟಾ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಅಥವಾ ನಮ್ಮ ಕ್ರಿಕೆಟ್ ಸ್ಟೇಡಿಯಂ ಆಗಿರ್ಬೋದು, ಭಾಳಷ್ಟು ಕಡೆ ಇದನ್ನು ನಾವು ಎದುರಿಸಿದ್ದೀವಿ. ನಮಗೂ ಕೂಡ ಕಲಿಯುವಂಥ ಒಂದು ಬಹಳ ಒಂದು ಪರಿಪಾಠ ಆಗಿದೆ. ಆದರೆ ಟ್ರೈನಿಂಗಿಂದ ನಮಗೆ ಬಹಳ ಅನುಕೂಲ ಆಗಿ ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಬಾಂಬ್ ಸ್ಕ್ವಾಡ್ ಅಂಥೇಳಿ ನಮಗೆ ಒಂದು ಹೆಸರು ಕೂಡ ಬಂದಿದೆ, ನಿಭಾಯಿಸಿದ್ದೀವಿ. ಅಂದರೆ ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್, ಬ್ಲಾಸ್ಟ್ ಆದಮೇಲೆ ಮಾಡಿರ್ತಕ್ಕಂಥ ಬಾಂಬನ್ನು ಕಂಡಿರ್ತಕ್ಕಂಥ ಒಂದು ರೀತಿ. ಆದರೆ ಬಾಂಬ್ಗಳನ್ನ ಸಿಡಿಯೋದಕ್ಕೆ ಮುಂಚೆನೇ ಕಂಡುಹಿಡಿಯೋದು, ಪ್ರಿಕಾಷನರಿ. ಈ ಥರದಲ್ಲಿ ನಾವು ಭಾಳಷ್ಟು ಕೆಲಸ ಅಲ್ಲೇ ಸ್ಟೇಡಿಯಮಲ್ಲೇ ಮಾಡಿದ್ದೀವಿ. ಸ್ಟೇಡಿಯಮಲ್ಲಿ 3 ಬ್ಲಾಸ್ಟ್ ಆದಮೇಲೆ ಬ್ಲಾಸ್ಟ್ ಆಗದೇ ಇರತಕ್ಕಂಥದ್ದು 3 ಬಾಂಬುಗಳನ್ನು ಕಂಡುಹಿಡಿದು ಅತಿ ಹೆಚ್ಚಿನ ಒಂದು ನಷ್ಟ ಆಗೋದನ್ನು, ಪ್ರಾಣ ಹಾನಿ ಆಗೋದನ್ನು ತಪ್ಪಿಸಿದ್ದೀವಿ ಅಮ್ಮ. ನೀವು ಕೊಟ್ಟಂಥ ಉದಾಹರಣೆಗಳಲ್ಲೆಲ್ಲ ಎಲ್ಲಿ ಹೆಚ್ಚು ಜನಗಳಿರ್ತಾರೋ ಒಂದು, ಎರಡನೇದು ಎಲ್ಲಿ ಜ್ಞಾನದ ಮಾಹಿತಿ ಹೆಚ್ಚಿರುವಂಥ ಜಾಗ. ಈಗ ಎಲ್ಲಿ ಟೆಕ್ನಿಕಲ್ ಇವ್ರು ಏನಿರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸು, ಅವ್ರದ್ದು ಹಬ್ ಏನಿರುತ್ತೆ ಬೆಂಗಳೂರಿನಲ್ಲಿ, ಇದೊಂದು ಪರಿಪಾಠ ಏನು ಅಂತ ಹೇಳಿದ್ರೆ ಥ್ರೆಟ್ ಕಾಲ್. ಎಲ್ಲ ಹಾಕ್ಸ್ ಕಾಲ್ಗಳೇ. ಒಂದು ಸಲ ಒಂದು ಥ್ರೆಟ್ ಕಾಲ್ ಕೊಡ್ತು ಅಂದರೆ ನಾವು ಇಡೀ ಜಾಗನ ಗಂಟೆಗಟ್ಟಲೆ ದಿನಗಳ್ಗಟ್ಟಲೆ ಹುಡುಕ್ಬೇಕಲ್ಲ, ಡಿಸೆಂಟ್ರಲೈಸ್ ಮಾಡಿ ಬಿಟ್ಬಿಡೋದು. ಕಾಲ್ ಬರ್ತಾ ಇರಬೇಕಾದ್ರೆ ನಾವು ಎಲ್ಲೋ ಒಂದು ಸಲ ಒರಿಜಿನಲ್ ಇಟ್ಟಿದ್ರು ಕೂಡ ಏನೂ ಇರಲ್ಲ ಬಿಡಪ್ಪ ಸುಮ್ಮನೆ ಹೋಗ್ಸ್ ಕಾಲ್ ಅಂತ ಬಿಟ್ಟಾಗ ಎಕ್ಸ್ಪ್ಲೋಷನ್ ಆಗುವಂಥದ್ದು. ಹಾಗೆ ನಮ್ಮದೇ ಆದಂಥ ತಪ್ಪುಗಳಲ್ಲಿ ಎಕ್ಸ್ಪ್ಲೋಷನ್ ಆಗುತ್ತೆ. ಮಿಲ್ಟ್ರಿ ಇರೋ ಜಾಗದಲ್ಲಿ, ಪೊಲೀಸ್ ಇರೋ ಜಾಗದಲ್ಲಿ ಮ್ಯಾಗ್ಝಿನ್ಸ್ ಇರುತ್ತೆ. ಆ ಮ್ಯಾಗ್ಝಿನ್ಸು ಎಕ್ಸ್ಪ್ಲೋಸಿವ್ ಮ್ಯಾಗ್ಝಿನ್ಸ್ ಇರ್ಬೋದು, ಆರ್ಮ್ಸ್ ಆಮಿನೇಷನ್ಸ್ ಇರ್ಬೋದು. ಅಲ್ಲೂ ಕೂಡ ನಮಗೆ ಆಕಸ್ಮಿಕವಾಗಿ ಬಹಳಷ್ಟು ಇನ್ಸಿಡೆಂಟ್ಗಳು ಆಗುತ್ತಮ್ಮ. ಆ ಮೂಮೆಂಟಲ್ಲೂ ಕೂಡ ಆ ಪ್ರಿಕಾಷನರಿ ಕೂಡ ಟೆರರಿಸ್ಟ್ಗಳನ್ನ ಎದುರಿಸೋದಕ್ಕಿಂತ ಹೆಚ್ಚಿನ ಒಂದು ಚಾಲೆಂಜ್. ಇದರಲ್ಲಿ ನಮಗೆ ಟಾಸ್ಕ್ ಫೋರ್ಸ್, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತೇಳಿ ವೀರಪ್ಪನ ವಿರುದ್ಧ ನಾವು ಕಾರ್ಯಾಚರಣೆ ಮಾಡಬೇಕಾದ್ರೆ ಈ ಆರ್ಮ್ಸ್ ಆಮಿನೇಷನ್ಸ್ನ ನಾವು ಕಾಪಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ. ಅಂದರೆ ನಮ್ಮಲ್ಲಿ ಒಂದು ಆಯುಧಗಳು ಅಂತ ಹೇಳಿದ್ರೆ AK-47 ಆಗಿರ್ಬೋದು, 303 ಆಗಿರ್ಬೋದು, SLR ಆಗಿರ್ಬೋದು, ಇವೆಲ್ಲ ಬಂದೂಕುಗಳಲ್ಲದೆ ಪಿಸ್ಟೋಲ್, ರಿವಾಲ್ವರ್ ಅಂತ ಕೈಯಿಂದ ಫೈರ್ ಮಾಡ್ತಕ್ಕಂಥದ್ದು ಬೇರೆ. ಆಮೇಲೆ ಗ್ರಿನೇಡ್ಗಳು, 2 ಇಂಚ್ ಮೋರ್ಟರ್ಗಳು, ಇವೆಲ್ಲ ಕೂಡ ಎಕ್ಸ್ಪ್ಲೋಸಿವ್ಸ್ನ ನಾವು 25 ಅಡಿಗಳಿಂದ 500 ಅಡಿಗಳವರೆಗೂ ಕೂಡ ಎಕ್ಸ್ಪ್ಲೋಷನ್ ಮಾಡಿ ಆ ಒಂದು ಜಾಗ ಒಂದು 50 ಅಡಿಗಳು, ಒಂದು 50 ಮೀಟ್ರ್ಗಳಷ್ಟು ಜಾಗದಲ್ಲಿ ಎಕ್ಸ್ಪ್ಲೋಷನ್ ಮಾಡಿ ಅಲ್ಲಿ ಯಾರೇ ಪ್ರಾಣಿ ಪಕ್ಷಿ ಅಥವಾ ಒಂದು ಸಸ್ಪೆಕ್ಟ್ ಜನಗಳಿದ್ದರೂ ಕೂಡ ಸಾಯಿಸುವಂಥ ಒಂದು ಪ್ರವೃತ್ತಿ ನಮ್ಮ ಕಡೆ ಇದೆ. ಆದರೆ ಅವುಗಳನ್ನ ಕಾಪಾಡಬೇಕಾದ್ರೆ, ಮೇಂಟೈನ್ ಮಾಡಬೇಕಾದ್ರೆ ಆ ನಿರ್ವಹಣೆ ಭಾಳ ಕಷ್ಟ. ಯಾಕೆಂದರೆ ಕಾಡಲ್ಲಿ ನಿಮಗೆ ಗೊತ್ತಿದೆ, ಮಳೆ, ತಂಪು ಗಾಳಿ, ಅವುಗಳೆಲ್ಲ ಕೂಡ ಅದರಲ್ಲಿ ನೀರು ಹೋಗ್ದಂಗೆ ಕಾಪಾಡಬೇಕಾಗ್ತದೆ. ನಮ್ಮನ್ನು ನಾವೇ ಕಾಪಾಡ್ಕೊಳ್ದೇ ಇದ್ದಾಗ ನಮ್ಮ ವಸ್ತುಗಳನ್ನ ಕಾಪಾಡೋದು ಒಂದು ದೊಡ್ಡ ಚಾಲೆಂಜು. ಈ ವಿಚಾರಗಳಲ್ಲಿ ನಾವು ನಮ್ಮದೇ ಆದಂಥ ಒಂದು ಫೆಸಿಲಿಟಿ ಮತ್ತು ಗೌರ್ಮೆಂಟು ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಫೆಸಿಲಿಟಿಗಳಲ್ಲಿ ಅದನ್ನು ಕಾಪಾಡಿ ಫೈಟ್ ಮಾಡುವಂಥ ಮೂಡ್ನೂ ನಾವು ಉಳಿಸ್ಕೊಂಡು ನಾನೊಂದು 8 ವರ್ಷಗಳ ಕೆಲಸ ಮಾಡಿದಮ್ಮ. 8 ವರ್ಷಗಳ ಇದರಲ್ಲಿ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಭಾಳಷ್ಟು ನಾವು ಅದರಲ್ಲಿ ಒಳ್ಳೆ ಕೆಲಸಗಳನ್ನೂ ಕೂಡ ಮಾಡಿದ್ದೀವಿ. ಎಲ್ಲಿಂದ ಶುರುವಾಯಿತು? ಐ ಥಿಂಕ್ 86ಅಲ್ಲಿ ನೀವು ರೇಂಜರ್ ಕಮಾಂಡೋ ತರಬೇತಿ ಇದೆಲ್ಲ ಆದಮೇಲೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ವೀರಪ್ಪನ ವಿರುದ್ಧ ಸೆಣಸಾಟ, ಅದರಲ್ಲೇ 8 ಇಯರ್ಸ್ ಕೊಡ್ತೀರಾ. ಐ ಥಿಂಕ್ 86ಇಂದ 94ವರೆಗೂ. ಸೊ ಸರ್, ಇವತ್ತು ನೆಟ್ಫ್ಲಿಕ್ಸು ಅಲ್ಲಿ ಇಲ್ಲಿ ಹಂಟ್ ಫಾರ್ ವೀರಪ್ಪನ್ ಅಂತ ಅದೆಲ್ಲ ನೋಡ್ತಾ ಇದ್ದಾಗ
ಅಂದರೆ ಈ ಮನುಷ್ಯ 10ನೇ ವರ್ಷ ಇದ್ದಾಗಲೇ ಒಂದು ಆನೆನ ಸಾಯಿಸಿದ್ದು ಮೊದಲು, ಆಮೇಲೆ ಇಲ್ಲಿವರೆಗೂ ಬದುಕಿದ್ದಾಗ 200 ಆನೆಗಳನ್ನು ಸಾಯಿಸಿ ಆಲ್ಮೋಸ್ಟ್ 21 ಕೋಟಿಯಷ್ಟು ಐವರಿ ಸ್ಮಗಲ್ ಮಾಡಿರೋದಾಗಿರಲಿ, ಆಮೇಲೆ ನರಹಂತಕ ಅಂತ ಟೈಟಲ್ ಬರೋದಕ್ಕೆ ಕಾರಣನೇ 184 ಮನುಷ್ಯರನ್ನ, ಅದರಲ್ಲೂ ಪೊಲೀಸ್ ಪಡೆನ ತುಂಬಾ ಸಾಯಿಸಿರೋದಾಗಿರಲಿ, ಇವೆಲ್ಲ ನೋಡಿದಾಗ ಆದ್ರೂ ಕೆಲವು ಸತಿ ವೀರಪ್ಪನ್ ಅಂದಾಗ ಬರೋದು ಮೀಸೆ, ಅದನ್ನು ವೀರಪಾಂಡಿಯನ್ ಕಟ್ಟಬೊಮ್ಮನ್ ಅಂತ ಒಬ್ಬ ಗಿರಿಜಾ ಮೀಸೆ, ಸಾರಿ ಸರ್, ಗಿರಿಜಾ ಮೀಸೆ ಅಂತಾರೆ ಅದನ್ನ ಗಿರಿಜಾ ಮೀಸೆನಾ? ಇಲ್ಲಿ ರಿಸರ್ಚ್ ಪ್ರಕಾರ ಯಾವುದೋ ಕಟ್ಟಬೊಮ್ಮನ್ ಮೀಸೆ, ಇಲ್ಲ ಅದವ್ರದ್ದೇನೋ ಪ್ರೈಡು ಅಂತೆಲ್ಲ ಫಿಲಮ್ದದು. ಅದಕ್ಕೆ ಒರಿಜಿನಲ್ ಹೆಸರು ಗಿರಿಜಾ ಮೀಸೆ ಅಂತ ಅವ್ನು ಬಿಟ್ಟಿರ್ತಕ್ಕಂಥದ್ದಕ್ಕೆ ಹೊಂದ್ಕೊಳ್ತಕ್ಕಂಥ ಒರಿಜಿನಲ್ ಹೆಸರು ಅದು. ಸೊ ನೋಡಿ, ಅಂಥ ಒಬ್ಬ ಮನುಷ್ಯನ ಒಂದು ಡೇಂಜರಸ್ ಬ್ರಿಗ್ಯಾಂಡ್ ಅಂತ ಇಂಗ್ಲೀಷಲ್ಲಿ ಏನೋ ಬ್ರಿಗ್ಯಾಂಡ್ ಅಂತ, ಕನ್ನಡದಲ್ಲಿ ಕೊಳ್ಳೆಗಾರ ಅಥವಾ ಸುಲಿಗೆಗಾರ, ನರಹಂತಕ. ಆಮೇಲೆ ಇಷ್ಟೆಲ್ಲ ಒಂದು ಪ್ರೊಫೈಲ್ ಇರೋವಂಥ ಒಬ್ಬ ಮನುಷ್ಯನ ನೀವು ಅವತ್ತು ನೋಡಿದ್ದು ಫಸ್ಟ್ ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟು ಹೆಂಗಿತ್ತು ಸರ್? 86ರಲ್ಲಿ ಮೈಸೂರಿನಲ್ಲಿ ನಾನು KSRPಲಿ ಕೆಲಸ ಮಾಡಬೇಕಾದ್ರೆ ಚಾಮರಾಜನಗರಕ್ಕೆ ಒಂದು ಬಸ್ಸಲ್ಲಿ ನಮ್ಮ ಒಂದು ಪಡೆನ ಕರ್ಕೊಂಡು ಹೋಗಿದ್ದು, ನಮ್ಮ ಒಂದು ಪ್ಲಟೂನು. ರಾತ್ರೋರಾತ್ರಿ ಗೋಪಿನಾಥಮ್ ಅಂಥೇಳಿ ಅವನ ಹುಟ್ಟು ಸ್ಥಳ ಏನಿತ್ತು ಮಹದೇಶ್ವರ ಬೆಟ್ಟ ಮತ್ತು ತಮಿಳ್ನಾಡಿನ ಕಾವೇರಿ ಬೆಲ್ಟ್, ಅದು ಬಾರ್ಡರ್, ಅದು ಅಲ್ಲಿ ಒಂದು ರಾತ್ರಿ ಹೋಗಿ ಒಂದು 4 ಜನನ ಡಿಟೈನ್ ಮಾಡ್ಕೊಂಡ್ಬಂದ್ವಿ. ಅದು ನನ್ನ ಫಸ್ಟು ಡ್ಯೂಟಿ ವೀರಪ್ಪನ ವಿರುದ್ಧ. ನಾರ್ಮಲ್ ಡ್ಯೂಟಿನಲ್ಲೇ ಆ ಡ್ಯೂಟಿನೂ ಕೂಡ ಸೇರಿಸಿದ್ರು 86ರಲ್ಲಿ. 89ರಲ್ಲಿ ನಿಜವಾದಂಥ ಒಂದು ಪರಿಸ್ಥಿತಿ ವಿಷಮವಾಗಿದ್ದು ಏನು ಅಂತ ಹೇಳಿದ್ರೆ, ಅವನು ಒಂದು 300 ಫ್ಯಾಮಿಲಿಗಳನ್ನ ಮೇಂಟೈನ್ ಮಾಡ್ತಿದ್ದ. ಈ ಗಂಧನ ಕಡಿದು ಅದನ್ನೆಲ್ಲನೂ ಒಂದು ಶೇಪ್ ಮಾಡಿ ಮಾರಬೇಕಾದ್ರೆ ಒಂದು ಹಳ್ಳಿಗಳಲ್ಲಿ ಒಂದು 10 ಹಳ್ಳಿಗಳಲ್ಲಿ 300 ಜನಗಳ ಫ್ಯಾಮಿಲಿಗಳನ್ನ ಅವನು ಮೇಂಟೈನ್ ಮಾಡ್ತಿದ್ದ. ಹಾಗಾಗಿ ಅವನೇ ಹೇಳ್ದಂಗೆ 1.25 ಲಕ್ಷ ಖರ್ಚು ಮಾಡಿ ಈ ಫ್ಯಾಮಿಲಿಗಳಿಗೆಲ್ಲನೂ 18 ಲಾರಿ ಲೋಡು ಗಂಧನ ತುಂಬಿದ್ದ. ಒಂದು ಕಡೆ ತಮಿಳ್ನಾಡು ಕರ್ನಾಟಕ ಬಾರ್ಡ್ರಲ್ಲಿ ಪಾಲಾರ್ ನದಿ ಅಂತ ಬರುತ್ತೆ, ಕಾವೇರಿ ಥರನೇ ಅದು ಒಂದು ದೊಡ್ಡ ನದಿ. ಅಲ್ಲಿ ಸಿಲುಬೆ ಅಂತ ಹೇಳಿದ್ರೆ ಸಿಲುವೆ, ನಮ್ಮ ಕ್ರಿಶ್ಚಿಯನ್ ಇದು ಕ್ರಾಸು, ಸಿಲ್ವೆ ಕಲ್ಲು ಅಂತಾರೆ ಆಡು ಭಾಷೆಯಲ್ಲಿ. ಆ ಹಳ್ಳದಲ್ಲಿ ಕೊರ್ಕಲ್ಲಲ್ಲಿ 18 ಲಾರಿ ಲೋಡ್ ಇಟ್ಟಿದ್ದ 89ರಲ್ಲಿ. ಅದು ನಮಗೂ ತಿಳಿತು. ಹೇಗೆ ನಮಗೆ ತಿಳಿತು ಅಂತ ಹೇಳಿದ್ರೆ, ಹಂಚ್ಕೊಳ್ಳೋ ವಿಚಾರದಲ್ಲಿ ಅವರವ್ರಿಗೆ ಸ್ವಲ್ಪ ಗಲಾಟೆ ಆಗಿದ್ದೇನೆ. ಆವತ್ತೊಂದು ದಿನ ವೀರಪ್ಪನ್ನು ಅಸ್ಸಾಮಿಗೆ ದಂತಗಳ ಒಂದು ಕ್ವಾಲಿಟಿ ಟೆಸ್ಟ್ ಮಾಡೋಕ್ಕೆ ಹೋಗಿದ್ದ ಅಂತ ಒಂದು ಸುದ್ದಿ ನಮ್ಮ ಅಸ್ಸಾಂಗೆ. ಅವನು ಇರಲಿಲ್ಲ. ಅವನ ಲೆಫ್ಟಿನೆಂಟ್ಗಳೇನಿದ್ರು ಅವರು ಒಬ್ಬ ಆಗಿನ ಕಾಲದ MLA ಒಬ್ಬ ಇದ್ದ, ಅವನು ನನಗೊಂದು ಲಾರಿ ಲೋಡ್ ಬೇಕು, ಯಾರಿಗೂ ಕೊಡಬೇಕು ಅನ್ನೋ ವಿಚಾರದಲ್ಲಿ ಅದನ್ನು ತೊಗೊಂಡೋಗ್ಬೇಕಾದ್ರೆ ಅವರು ವಿರೋಧ ಮಾಡಿ ಅವನಿಗೆ ಕೊಡೋಲ್ಲ ಅಂಥೇಳಿ, ಯಾಕೆ ಕೊಡೋದಿಲ್ಲ, ನಾನು ಬೇಕು ಅಂಥೇಳಿ ಅವನು ಗಲಾಟೆ ಮಾಡಿ ತೊಗೊಂಡೋಗ್ಬೇಕಾದ್ರೆ ಅದನ್ನು ಪಂಚರ್ ಮಾಡಿದ್ದನ್ನೇ ಕೊಡದೆ ಅವನ್ನ ಗನ್ ಪಾಯಿಂಟಲ್ಲಿ ನಿಲ್ಲಿಸ್ಬಿಡ್ತಾರೆ. ಒಬ್ಬ MLA ಅಂತ ನಾವು ತಿಳ್ಕೊಂಡಿದ್ದೀವಿ, ನಮ್ಗೆ ಬಂದಂಥ ಸುದ್ದಿ. ಅವನು ನಿಮ್ಮನ್ನು ಬಿಡಲ್ಲ, ನೀವಿಷ್ಟೆಲ್ಲ ಮಾಡಿದವರು, ನನಗೆ ತೊಂದರೆ ಕೊಟ್ಟವರು, ಅವಮಾನ ಮಾಡಿದವರು ಅಂಥೇಳಿ 2 ಪಡೆಗಳಿಗೆ, ಕರ್ನಾಟಕ ತಮಿಳ್ನಾಡಿಗೆ ಅವನು ಇನ್ಫಾರ್ಮೇಷನ್ ಕೊಡ್ತಾನೆ. 18 ಲಾರಿ ಲೋಡ್ಗಳು ಇಲ್ಲಿ ತುಂಬಿದ್ದೇನೆ, ಇಟ್ಕೊಂಡಿದ್ದಾರೆ, ನೀವು ಏನು ಮಾಡ್ತಿದ್ದೀರಾ, ನಿಮ್ಮ ಪಡೆಗಳು ಹೋಗಿ ಅಟ್ಯಾಕ್ ಮಾಡಿ ಅಂಥೇಳಿ ಇನ್ಫಾರ್ಮೇಷನ್ ಕೊಟ್ಟಾಗ ಆವತ್ತೊಂದು ದಿನ ಜಂಟಿ ಕಾರ್ಯಾಚರಣೆ ಅಂಥೇಳಿ ಕರ್ನಾಟಕ ತಮಿಳ್ನಾಡಿನ ದೊಡ್ಡ ಮಟ್ಟದ ಪೊಲೀಸ್ ಪಡೆಗಳು ಅದನ್ನು ಅಟ್ಯಾಕ್ ಮಾಡಿದ್ದೇನೆ, ನಾವು ವಶಪಡಿಸ್ಕೊಳ್ತೀವಿ 89ನಲ್ಲಿ. ಅದು ಒಂದು ಟರ್ನಿಂಗ್ ಪಾಯಿಂಟು. ಅವನಿಗೆ ಅಲ್ಲಿವರೆಗೂ ಕೂಡ ಆನೆಗಳನ್ನ ಕೊಲ್ತಿದ್ದ, ಯಾರೋ ಸಣ್ಣ ಪುಟ್ಟ 1-2 ಕೊಲೆಗಳು ಮಾಡ್ತಿದ್ದ. ಆ ಕೊಲೆಗಳಲ್ಲಿ 86ರಲ್ಲಿ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ 5 ಜನ ಅವರ ವಿರೋಧಿಗಳನ್ನ ಸಣ್ಣ ತುಂಡುಗಳು ಮಾಡಿ ಕಾವೇರಿಗೆ ಬಿಸಾಕಿದ್ದ. ಅದು ಜನಗಳ ಮುಂದೆ. ಹೇಗೆ ಟೆರರಿಸ್ಟ್ಗಳು ಭಯ ಬರಬೇಕು ಅನ್ನೋ ವಿಚಾರದಲ್ಲಿ ಬೀಭತ್ಸ ಫೋಟೋಗಳೆಲ್ಲ ಹಾಕ್ತಾರೆ, ಹಾಗೆ ಇವನು ಊರು ಎದುರುಗಡೆ ಅವ್ರನ್ನ ಕೊಂದು ಕಟ್ ಮಾಡಿದ್ದೇನೆ ಇದರೆಲ್ಲ ಹಾಕ್ತಾನೆ ನದಿನಲ್ಲಿ. ಅದು ನೋಡಿ ಯಾರು ಕೂಡ ಅವನ ವಿರುದ್ಧ ಮಾತಾಡಬಾರ್ದು, ಸೊಲ್ಲೆತ್ತಬಾರ್ದು, ಎಲೆಕ್ಷನ್ ಟೈಮ್ ಅದು, ಹೀಗೂ ಕೂಡ ಅವನು ಮಾಡ್ತಿದ್ದ. ಅದೊಂದು ದೊಡ್ಡ ಪ್ರಕರಣ. ಅದು ನಮಗೆ ಚಾಲೆಂಜ್ ಆಗಿತ್ತು. 89ರಲ್ಲಿ ಯಾವಾಗ ಈ ಥರ 18 ಲಾರಿ ಲೋಡ್ಗಳು ಅವನಿಗೆ ಲಾಸ್ ಆಯಿತು, ದುಡ್ಡು ಲಾಸ್ ಆಯಿತು, ಅವಮಾನ ಆಯಿತು, 2 ಪಡೆಗಳು ಬಂದು ಅವನ ಒಂದು ಗುಟ್ಟು ರಟ್ಟಾಯಿತು. ಆಗ ಅವನು ಆನೆಗಳ ಕೊಲ್ತಾ ಇದ್ದವನು ಮನುಷ್ಯರನ್ನ ಕೊಲ್ಲಿಕ್ಕೆ ಶುರು ಮಾಡ್ದ.
ಒಬ್ಬ ರೇಂಜರ್ ಇದ್ದ, ಅವನ ಹೆಸರು ಏನು ಇದೆ, ಅವನ್ನ ಫಸ್ಟು ಕೊಂದ. ಆ ಕೊಂದಾಗ ಅವನಿಗೆ ಆ ಭಯ ಹೋಯಿತು. ಪಬ್ಲಿಕ್ಕು ಕೊಲ್ಲಿಕ್ಕೂ ಒಬ್ಬ ಅಧಿಕಾರಿನ ಕೊಲ್ಲಿಕ್ಕೂ ವ್ಯತ್ಯಾಸ ಇದೆ. ಕೇರಳದಿಂದ ಅವನ ಅಸಿಸ್ಟೆಂಟು ಏನೋ ಅವನಿಗೆ ಪ್ರೇರಣೆ ಮಾಡ್ದ ಅಂತ ಕೊಂದ. ಆಮೇಲೆ ನಮ್ಮ ಪೊಲೀಸ್ನವ್ರನ್ನೂ 5 ಜನನ್ನ ಕೊಂದ. ಈ ರೀತಿ ಅವನ ಒಂದು ನರಹಂತಕ ಬೇಟೆ 89ರಿಂದ ಶುರುವಾಗಿ 2 ಕಡೆ ಅವನು ಪ್ರಶ್ನಾತೀತವಾಗಿ ಉಳಿದ. ನಾವು ಟಾಸ್ಕ್ ಫೋರ್ಸ್ ಅಂತ ಮೊದಲು ಶುರು ಮಾಡಿ, ಆಮೇಲೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ ತಮಿಳುನಾಡು ಕರ್ನಾಟಕದ ಜೊತೆಗೆ BSF ಪಡೆಯೂ ಬಂದು, ಅರೆಸೇನಾ ಪಡೆ ಬಹಳ ವರ್ಷಗಳ ಕಾಲ ಅವನ ಹಿಂದೆ ಇದ್ದು, ಆಮೇಲೆ 2002ರಲ್ಲಿ ತಮಿಳುನಾಡಿನವರೇ ಅವನ್ನ ಕೊಲ್ಲೋದ್ರಲ್ಲಿ ಸಕ್ಸಸ್ ಆಗ್ತಾರೆ. ನಿಮಗೆಲ್ಲ ಯಾವ ಥರ ಇತ್ತು ಸರ್ ಕುತೂಹಲಗಳು ಇಂಥ ಮನುಷ್ಯನ ಬಗ್ಗೆ? ಅವರೆಲ್ಲ ಟೀಮಲ್ಲಿ ಯಾರ್ಯಾರು ಇರ್ತಿದ್ರು? ಅವೆಲ್ಲ ಫುಲ್ ಇಂಟೆಲಿಜೆನ್ಸ್ ಸಿಗ್ತಾ ಇತ್ತಾ? ಅವರ ಪಡೆನಲ್ಲಿ ಯಾರ್ಯಾರಿದ್ರು? ವೀರಪ್ಪನ್ ಪಡೆ ಇತ್ತಮ್ಮ. ನಮಗೆ ತಿಳಿದ ಹಾಗೆ ನಾವು ಒಂದು ಪ್ಲಟೂನು, ನನ್ನ ಒಂದು ಟೀಮ್ ಹೆಸರು ಜಂಗಲ್ ಕ್ಯಾಟ್ ಅಂತ ಇಟ್ಟಿದ್ರು. ನಮಗೊಂದು ಹೆಸರು ಕೊಟ್ಟಿದ್ದೇನೆ. ನಾವು ಸ್ಪೆಷಲೈಸ್ಡ್ ಆಗಿ ಕಾಡಲ್ಲಿ ಒಂದು 15 ಜನಗಳ ಒಂದು ಟೀಮ್ ಇತ್ತು. ಆ ಟೀಮಲ್ಲಿ ಇನ್ಫಾರ್ಮೇಷನ್ ಬಂದಾಗ ಆ ಜಾಗದಲ್ಲಿ ಹೋಗಿ ನಾವು ಹುಡುಕಿ ಯಾರು ಬರ್ದಂಗೆ ನೋಡಿ ಅಥವಾ ಸಾಧ್ಯವಾದಷ್ಟು ಅವನ್ನ ಡೀಟೇಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ. ನಮಗೆ ಬರೋ ಇನ್ಫಾರ್ಮೇಷನ್ನು ಕಾಡಲ್ಲಿ ರೆಸ್ಟ್ರಿಕ್ಷನ್ ನಮಗೆ ಮಾತ್ರ ಬರ್ತಿತ್ತು. ನಾವು 1 ತಿಂಗಳಿಗೆ 1 ವಾರಗಳ ಕಾಲ ಹೊರಗಡೆ ರೆಸ್ಟ್ಗೆ ಅಂತ ಬಂದಾಗ ಭಾಳಷ್ಟು ವಿಚಾರಗಳು ನಮಗೂ ತಿಳಿತಾ ಇತ್ತು. ಇಲ್ಲಿ ತಮಿಳುನಾಡು ಕರ್ನಾಟಕ ಎರಡೂ ಇದ್ದಿದ್ದರಿಂದ ಆ ವಿಷಯಗಳಲ್ಲಿ ಭಾಳಷ್ಟು ನಮಗೆ ಒಂದು ಗೊಂದಲ ಇರ್ತಿತ್ತು. ಅವರು ನಾವು ಹಿಡಿಬೇಕು ಅಂತ, ನಾವು ಹಿಡಿಬೇಕು ಅಂತ, ಈ ರೀತಿ ನಮ್ಮಲ್ಲೇ ಗೊಂದಲಗಳಿದ್ದು ಈ ಒಂದು ವಿಚಾರಗಳಲ್ಲಿ ಬರ್ತಕ್ಕಂಥ ಗುಪ್ತವಾರ್ತೆಗಳು ಅವನಿಗೂ ಗೊತ್ತಾಗೋಗ್ತಿತ್ತು. ಇಬ್ಬರು ಜಗಳ, ಮೂರನೇ ಅವನ ಲಾಭ ಅಂಥೇಳಿ ತಪ್ಪಿಸ್ಕೊಂಡು ಹೋಗ್ತಿದ್ದ. ನಮಗೂ ಭಾಳಷ್ಟು ಲಾಸ್ ಆಯಿತು. ಅಲ್ಲಿಗೆ ನಮ್ಮವರು 126 ಜನ ಪೊಲೀಸ್ನವ್ರನ್ನೂ ಕೊಂದಿದ್ದ ಅವನು. ಸಾವಿರಾರು ಆನೆಗಳ ಜೊತೆಗೆ ಅಫಿಷಿಯಲ್ ಆಗಿ ನಮ್ಮ ಒಂದು ಇದು 126 ಪೊಲೀಸ್ನವ್ರನ್ನ ಕೊಂದಿರ್ತಕ್ಕಂಥದ್ದು. ಅದರಲ್ಲಿ ಇನ್ಫಾರ್ಮೇಷನ್ಸು ನಮಗೆ ಬರ್ತಾ ಇದ್ದಿದ್ದು ಭಾಳ ಕಡಿಮೆ. ನಮಗೆ ಗೊತ್ತಾಗ್ತಾ ಇದ್ದಿದ್ದು, ಡಿಪಾರ್ಟ್ಮೆಂಟಿಗೆ ಗೊತ್ತಾಗ್ತಿತ್ತು. ಅವ್ರು ನಮಗೆ ಹೇಳಬೇಕಾದ್ರೆ ನಮ್ಮ ಪಾತ್ರ ಎಷ್ಟಿತ್ತು ಅಷ್ಟಕ್ಕೆ ಮಾತ್ರ ಹೇಳ್ತಾಯಿದ್ರು. ಅದು ಹೆಚ್ಚಾಗಿ ನಮಗೆ ಗೊತ್ತಾಗ್ತಿರಲಿಲ್ಲ. ಸೊ ಹಾಗಾಗಿ ನಮಗೆ ಅಲ್ಲಿನ ಒಂದು ಆ್ಯಕ್ಷನ್ನು ನಮ್ಮ ಆರ್ಡರ್ಸ್ ಮೇಲೆ ಮಾತ್ರ ಹೋಗ್ತಾಯಿತ್ತು. ನನ್ನ ಒಂದು ವಿಶೇಷ ಅಲ್ಲಿ ಆ ಒಂದು ಪರಿಸ್ಥಿತಿಲಿ ಆಗಿದ್ದು ಅಂದರೆ, ಅವನ 3ನೇ ಮಗು ಹೆಣ್ಣುಮಗು ಹುಟ್ಟಿತು. ಆ 3ನೇ ಹೆಣ್ಣುಮಗುನ ಅವನು ಹೆಣ್ಣು ಮಗು ಅನ್ನೋ ಉದ್ದೇಶಕ್ಕೆ, ಕಿರ್ಚಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ ತಾನೇ ಕೊಂದು ಬಿಡ್ತಾನೆ. ಈ ಹಿಂದೆ 2 ಮಕ್ಕಳನ್ನೂ ಅವನೇ ಕೊಂದಿದ್ದ. ಅವಾಗ ಗೊತ್ತಾಗಿರಲಿಲ್ಲ ನಮಗೆ. 3ನೇ ಮಗು ಗೊತ್ತಾಗ ಹಿಂದಿನ 2 ಮಕ್ಕಳನ್ನೂ ಕೊಂದಿದ್ದಾನೆ ಅಂತ ಗೊತ್ತಾಯಿತು. ಮಗು ನಿದ್ದೆಲೇ ನಿದ್ದೆ ಮಾತ್ರ ಹಾಕ್ಬಿಟ್ಟಿದ್ದಾನೆ. ಆ ಮಲಗಿದ್ದಂಗೆ ಹೂತಾಕ್ಬಿಡೋದು. ಅಯ್ಯಯ್ಯೋ, ಈ ಥರ ಅವನು ಬೀಭತ್ಸ ಕೂಡ ಇದೆ. ಅದಕ್ಕೇನೇನೋ ರೀಸನ್ ಅವನು ಕೊಟ್ಕೊಳ್ತಾನೆ. ಸೊ ಈ ವಿಚಾರದಲ್ಲಿ ನಾನು ಅವನ ಮೇಲೆ 302 ಕೇಸ್ ಕೂಡ ಬುಕ್ ಮಾಡಿದ್ದೀನಿ. ಹಂದಿಯೂರು ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಶಂಕರ್ ಬಿದ್ರಿ ಸಾಹೇಬರ ಒಂದು ನೇತೃತ್ವದಲ್ಲಿ ಅವರು ನನಗೆ ಕೇಸ್ ಬುಕ್ ಮಾಡು, ಅವನ ಮೇಲೆ ಕೊಲೆ ಕೇಸು ಅಂತ ತಮಿಳ್ನಾಡಲ್ಲೇ ನನ್ನನ್ನು ಕಳಿಸಿ ಪ್ರಿಪೇರ್ ಮಾಡಿ ನಾನು ಕೇಸ್ ಬುಕ್ ಮಾಡಿದ್ದೀನಿ. ಆ ಇನ್ವೆಸ್ಟಿಗೇಷನ್ ಹೆಂಗೆ ಗೊತ್ತಾಯಿತು ಸರ್ ನಿಮಗೆ? ಅಂದರೆ ಅದು ಅವ್ರ ಮಗುನೇ, ಮತ್ತು ಅವ್ರು ಇದ್ದಿದ್ದು ಜಾಗ, ಇದು ಅವ್ರದ್ದೇ ಅದು ಐಡೆಂಟಿಟಿ ಅಂತೆಲ್ಲ ಇದನ್ನೆಲ್ಲ ಹೇಗೆ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ರಿ? ಅವರ ಟೀಮ್ ಏನಿರ್ತಿತ್ತಮ್ಮ, ವೀರಪ್ಪನ ಒಂದು ಗುಂಪು, ಆ ಗುಂಪಲ್ಲಿ 3 ಜನ ಪ್ರೆಗ್ನೆಂಟ್ಸ್ ಇದ್ದರು. ಭಾಳಷ್ಟು ಜನ ಹೊರಗಡೆ ಬಂದು ಹೋಗ್ತಿದ್ರು. ಇದೇ ಇನ್ಫಾರ್ಮೇಷನ್ ನಮಗೆ ಸಿಗೋದು. ಅವ್ರು ಹೇಗೆ ಫ್ಯಾಮಿಲಿಗಳನ್ನ ಮಾತಾಡಿಸ್ಲಿಕ್ಕೆ ಬರ್ತಾರೆ, ಅವರು ನಮ್ಮ ಕಡೆ ಸಿಕ್ಕಾಗ ಈ ವಿಚಾರಗಳೆಲ್ಲ ಹೇಳ್ತಾಯಿದ್ರು. ಅದು ಎಷ್ಟೋ ಸಲ 1 ದಿನ 2 ದಿನ ಹತ್ತಿರದ ಸಮಯದ ಒಂದು ಇನ್ಫಾರ್ಮೇಷನ್ನು. ತುಂಬ 1 ಗಂಟೆ 2 ಗಂಟೆ ಅಂದರೆ ಹಿಡಿಬೋದಿತ್ತು ನಾವು ಓಡೋಗಿ. 1 ದಿನ 2 ದಿನ ಅಂದಾಗ ಕಷ್ಟ ಆಗ್ತಿತ್ತು. ಆ ರೀತಿ ಅವನ ಒಂದು ಗ್ಯಾಂಗಲ್ಲಿ ಹೊರಗಡೆ ಬಂದು ಸಿಗಾಕೊಳ್ಳೋರು, ಅಥವಾ ಈ ರೀತಿಯ ಮಗುನ ಕೊಂದಾಗ ಬೇರೆ ಪ್ರೆಗ್ನೆಂಟ್ ಲೇಡಿ ನನಗಾಗೋದಿಲ್ಲ ಇವೆಲ್ಲ ನೋಡಲಿಕ್ಕೆ ಅಂತೇಳಿ ತಿರುಪೂರ್ ಅಂತ ಒಂದು ಜಾಗ ಇತ್ತು, ಅವ್ರು ವಾಪಸ್ ಬಂದುಬಿಟ್ರು. ಅವ್ರಿಗೆ ದುಡ್ಡು ಕೊಟ್ಟಿದ್ದೇನೆ ಕಳಿಸ್ದ. ಅವ್ರ ಮೇಲೆ ಅನುಮಾನ ಪಡೋಕ್ಕಾಗಲಿಲ್ಲ ಅವನಿಗೆ, ಅವ್ರಿಷ್ಟ ಅಂತ ಕಳಿಸ್ಬಿಟ್ಟ. ಅವ್ರು ನಮ್ಮ ಕೈಗೆ ಸಿಕ್ಕಿದ್ರು. ಅವ್ರು ಸಿಕ್ಕಾಗ ಹೌದು ಹಿಂಗಾಗಿತ್ತು ಅಂತ ಹೇಳಿದ್ದೇನೆ. ಅವ್ರು ಹೇಳಿದ್ಮೇಲೆ ಅವ್ರನ್ನೆಲ್ಲ ಹಿಡ್ಕೊಂಡು 10 ಲಕ್ಷ 20 ಲಕ್ಷ ಒಬ್ಬೊಬ್ಬರು ತಲೆ ಮೇಲೆ ಇನಾಮು ಇಟ್ಟಿದ್ರು. ಅಯ್ಯೋ, ಅವ್ರನ್ನ ಹಿಡಿದ್ರೆ ಕೊಡ್ತೀವಿ ಅಂಥೇಳಿ ಕರ್ನಾಟಕ ಸರ್ಕಾರ ಕೋಟ್ಯಾಂತರ ರೂಪಾಯಿ ಇನಾಮುಗಳ್ನ ಇಟ್ಟಿದ್ರು. ಆ ವಿಚಾರದಲ್ಲಿ ನಮ್ಮ ಆಗಿನ ಶಂಕರ್ ಬಿದ್ರಿ ಸಾಹೇಬರು ಬಹಳಷ್ಟು ಜಾಣ್ಮೆಯಿಂದ ಅವನ್ನ ಹತ್ತಿಕ್ಕಿ ಅವನಿಗೆ ಭಯ ಬರೋ ಥರ ಮಾಡಿದರು. ಅದೊಂದು ಒಳ್ಳೆ ಸಂದರ್ಭ ಅದು. ಹಂಟ್ ಫಾರ್ ವೀರಪ್ಪನ್ ನೆಟ್ಫ್ಲಿಕ್ಸ್ ಸೀರೀಸಲ್ಲೇ ನಾನು ನೋಡಿರೋದು ಎಂಥ ಬುದ್ಧಿವಂತ ಅಂದರೆ, ಚಳ್ಳೆ ಹಣ್ಣು ತಿನ್ನಿಸೋ ನಿಟ್ಟಲ್ಲಿ ಆ ಯು ಪಿನ್ಗಳೆಲ್ಲ ಇರುತ್ತಲ್ಲ,
ಅಂಥ ಜಾಗದಲ್ಲಿ ಬೇಕು ಅಂತ ಯೂ ಟರ್ನ್ ತೊಗೊಳ್ಳೋ ಜಾಗಗಳಲ್ಲಿ ಸ್ಪೀಡ್ ಕಮ್ಮಿ ಇರುತ್ತಲ್ಲ, ಅಂಥ ಜಾಗದಲ್ಲೆಲ್ಲ ಬಾಂಬ್ಸ್ಗಳಿಡೋದಂತೆ, ಪೊಲೀಸರನ್ನು ಸಾಯಿಸೋಕ್ಕೆ, ನಮ್ಮ ಕರ್ನಾಟಕದ ಪೊಲೀಸರನ್ನ ಸಾಯಿಸೋದಕ್ಕೆ ಅಂತ. ಮತ್ತು ಹೋಗ್ತಾ ಹೋಗ್ತಾ ವೀರಪ್ಪನ್ಗೆ ರಾತ್ರಿ ಕಣ್ಣು ಕಾಣ್ತಾ ಇರಲಿಲ್ಲ, ಅದಕ್ಕೋಸ್ಕರ ಎಲ್ಲೋ ಟ್ರೀಟ್ಮೆಂಟ್ಗೋಸ್ಕರ ಎಲ್ಲೋ ಅದು ಇತ್ತೀಚೆಗೆ ಆಯ್ತಮ್ಮ. ಅದು ಕೊನೆಗಾಲಕ್ಕೆ ಅನ್ಸತ್ತೆ. ಇತ್ತೀಚೆಗೆ ಹೇರ್ ಪಿನ್ ಬೆಂಡ್ಸ್ ಅಂತ ಹೇಳಿ ನಮ್ಮಲ್ಲಿ ಭಾಳಷ್ಟು ಇದೆ. ಈಗ ನಮ್ಮ ಮಲೆಮಹದೇಶ್ವರ ಬೆಟ್ಟ ಹತ್ತಬೇಕಾದ್ರೆ 27 ಹೇರ್ ಪಿನ್ಸ್ ಇದೆ. ಆ ಹೇರ್ ಪಿನ್ಸಲ್ಲಿ ನೀವು ಹೇಳ್ದಂಗೆ 20 ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಆ ಸ್ಲೋ ಮೂಮೆಂಟಲ್ಲಿ ಅವನು ಹಂಟ್ ಮಾಡಲಿಕ್ಕೆ ಎಲ್ಲ ಥರದ ಈ ಪ್ರಾಣಿಗಳನ್ನ ಯಾವ ರೀತಿ ಹೊಡಿತಾನೆ ಆ ರೀತಿ ನಮ್ಮ ಮೇಲೂ ಉಪಯೋಗಿಸ್ತಿದ್ದ. ಇದೇ ಎಲ್ಲೋ ಶಂಕರ್ ಬಿದ್ರಿ ಸರ್ಗೆ ಬಹಳ ಇಷ್ಟೆಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ ಇಷ್ಟೊಂದು ನಮ್ಮ ಮನುಷ್ಯರನ್ನ ಕೊಂದಿದಾನಲ್ಲ ಅನ್ನೋದು ಕೂಡ ಒಂದು ಬಿಗ್ ಟ್ರಿಗರ್ ಆಗಿತ್ತು. ಹೆಂಗಾದ್ರೂ ಮಾಡಿ ಇವ್ರನ್ನ ಮಟ್ಟಿಸ್ಲಿ ಚಾಲೆಂಜ್ ಅಮ್ಮ ನಮಗೂ ಕೂಡ. ಯಾಕೆ ಅಂತ ಹೇಳಿದ್ರೆ ಇವನೊಬ್ಬನೇ ಅಲ್ಲ, ಅಲ್ಲಿ ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ನಮಗೆ ಆ ಪ್ರಾಕೃತಿಕ ಆ ಒಂದು ವೆದರು ಚಾಲೆಂಜ್ ಇರ್ತಿತ್ತು. ನಿಜವಾಗ್ಲೂ ನಮಗೆ ಶತ್ರುಗಳು ಬರೀ ಇವನೊಬ್ಬನೇ ಅಲ್ಲ. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಮ್ಗೆ ಹೇಳಬೇಕು ಅಂದರೆ ಚಳಿ, ಮಳೆ, ಯಾವಾಗಲೂ 24 ಗಂಟೆ ಬೂಟ್ ಹಾಕ್ಕೊಂಡು ಇರ್ಲಿಕ್ಕೆ ಆಗ್ತಿರಲ್ಲ. ಬೂಟ್ ಬಿಚ್ಚಿದ್ರೆ ಇನ್ನೇನಾಗ್ತದೆ ಒಂದು ಭಯ ಆಗೋದು. ಅಲ್ಲಿ ನಮಗೆ ಲೀಚಸ್ಗೆ ನಾನು ಹೇನು ಅಯ್ಯೋ ಮಾನು ಅಂತಾರೆ, ಉಣ್ಣಿ ಅಂತಾರೆ ಅವರು ಯಾರು ತಮಿಳ್ನವರು. ಅಲ್ಲಿ ಅದು ಒಂದೊಂದು ಪ್ರಾಣಿಗೆ ಒಂದೊಂದು ಥರ ಇರೋದಮ್ಮ. ಹೌದು, ಒಂದೊಂದು ಪ್ರಾಣಿ ಒಂದೊಂದು ಥರ ಇರೋದು. ಅದು ಹಾವುಗಳ ಮೇಲೆ ಹರಿತಕ್ಕಂಥ ಉಣ್ಣಿಗಳಾದರೆ ನಮಗೆ ಭಾಳಷ್ಟು ತೊಂದರೆ ಆಗೋದು. ನಮ್ಮಲ್ಲಿ ಒಬ್ರಿಬ್ರು ಸತ್ತಿರೋದು ಉಂಟು, ಅದು ಇನ್ಫೆಕ್ಷನ್ ಆಗಿ. ಅದ್ರ ಮೇಲಿರ್ತಕ್ಕಂಥದ್ದು ನಮ್ಮ ಮೇಲೆ ಬಂದರೆ ಅದು ವಿಷ ಇರ್ತಕ್ಕಂಥದ್ದು ಭಾಳ ಎಫೆಕ್ಟ್ ಆಗ್ತದೆ. ಸ್ಲೋ ಆದರೂ ಕೂಡ ನಮಗೆ ಎಫೆಕ್ಟ್ ಆಗುತ್ತೆ. ಅದರಲ್ಲಿ ಮಾನುಣ್ಣಿ ಮಾನು ಅಂತ ಹೇಳಿದ್ರೆ ಜಿಂಕೆನ ಮಾನು ಅಂತಾರೆ. ಅದು ಅಷ್ಟೊಂದು ಇರ್ತಿರಲ್ಲ. ಆದರೆ ಆನೆಗೂ ಇರ್ತಿತ್ತು, ಎಮ್ಮೆಗೂ ಇರ್ತಿತ್ತು, ಒಳ್ಳೆ ಕಡಲೆಕಾಳು ಗಾತ್ರ. ಅವು ನಮ್ಮ ಬೂಟುಗಳನ್ನ ಕೊರ್ಕೊಂಡು ಒಳಗಡೆ ಬರ್ತಿತ್ತು. ಮೊದಲನೇದು ಉಣ್ಣಿ. ಆ ಉಣ್ಣಿದು ಒಂದು ಭಯ ಇರ್ತಿತ್ತು. ಆಮೇಲೆ ಜಿಗಣೆ, ನೀವು ಹೇಳ್ದಂಗೆ ಲೀಚ್. ಆ ಜಿಗಣೆ ಒಂದು ಸಾರಿ ಹೀರಿದ್ರೆ ಒಂದು 10-15 ml ಹೀರ್ಬಿಡೋದು. ಆ ಹೀರಿದ ಮೇಲೆ ಬಿಟ್ಬಿಡ್ತಿತ್ತು. ಆ ಥರದ್ದು ಒಂದು 50-100 ಒಬ್ಬೊಬ್ಬ ಮನುಷ್ಯನ ಮೇಲೆ ಬಂದರೆ ತಲೆ ತಿರುಗಿ ಬಿದ್ದೋಗ್ತಿದ್ವಿ ನಾವು. ಇದು 2ನೇದು. 3ನೇದು ಬಂದಿದ್ದೇನೆ ಜೇನು ನೊಣಗಳು. ಬಹಳಷ್ಟು ಕಾಲದಲ್ಲಿ ನಮಗೆ ಜೇನು ಅಟ್ಯಾಕ್ ಆಗಿದೆ. ಆ ಜೇನಲ್ಲಿ ಇನ್ನೊಂದು ಥರ ಜೇನಿದೆ, ಹೆಜ್ಜೇನಿಗಿನ್ನ ಭಾಳ ಸ್ಟ್ರಾಂಗ್. ಒಂದ್ಸಲ ಕಡಿದ್ರೆ ಇಷ್ಟೇ ಗಾತ್ರದ್ದು ತೊಡೆ ನಿಮ್ಗೆ ಆಗ್ಬಿಡ್ತಿತ್ತು. ಆ ಬಟ್ಟೆಗಳು ಕಡಿಬೇಕಿತ್ತು, ನಾವು ಕತ್ತರಿಸಿ ತೆಗಿಬೇಕಿತ್ತು. ಭಾಳ ಸ್ಟ್ರಾಂಗ್ ಇರ್ತಿತ್ತು. ಆ ಹೇನುಗಳು ಭಾಳ ನಮಗೆ ತೊಂದರೆ ಕೊಡ್ತಾಯಿತ್ತು. ಇನ್ನೊಂದು ಮೇನ್ ಅಂತ ಹೇಳಿದ್ರೆ ಸೀಳ್ನಾಯಿಗಳು. ನಾವೀಗ ಆನೆ, ಸಿಂಹ, ಚಿರತೆಯನ್ನು ಮರ್ತುಬಿಟ್ಟಿದ್ದೀವಿ. ಈ ಚಿಕ್ಕ ವಿಚಾರ ನಮಗೆ ಎದುರು ಬಂದಂಥದ್ದು ತಮಗೆ ಹೇಳ್ತಿರೋದು. ಆ ಸೀಳ್ನಾಯಿಗಳು ಎಂಥ ಆನೆ ಆಗಲಿ ಸಿಂಹ ಆಗಲಿ ಚಿರತೆಗಳ್ನು ಕೂಡ ಚಾಲೆಂಜ್ ಮಾಡ್ತೇವೆ. ಒಟ್ಟಿಗೆ 10-20 ಇರ್ತಿತ್ತು. ಅವು ನಮಗೇನಾದರೂ ಅಟ್ಯಾಕ್ ಆದರೆ ಭಾಳ ಕಷ್ಟ ಆಗೋದು. ಸೊ ಇಷ್ಟೆಲ್ಲ ಎದುರಿಸ್ಕೊಂಡು ಮತ್ತು ಕ್ಲೈಮ್ಯಾಟು, ಆ ಕ್ಲೈಮ್ಯಾಟಲ್ಲಿ ನಮಗೆ ಹಗಲು ರಾತ್ರಿ ಕಳೆಯೋದೇ ಕಷ್ಟ ಆಗ್ತಿತ್ತು ನಮ್ಮ ಕೆಲಸ. ಅದನ್ನು ಅವನು ಉಪಯೋಗಿಸ್ಕೊಂಡು ಅವನಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರ್ತಿತ್ತಲ್ಲ. ಈ ಪೊಲೀಸ್ನವ್ರು ಬೆಳಗ್ಗೆ ಆದರೆ ಸಾಯಂಕಾಲ ಕಾಯ್ತಾರೆ, ಸಾಯಂಕಾಲ ಆದರೆ ಇನ್ನು ಬೆಳಗ್ಗೆ ಕಾಯ್ತಾರೆ. ರಾತ್ರಿ ಎಲ್ಲ ಇರೋದು ಭಾಳ ಕಷ್ಟ ಇರ್ತಿತ್ತು ನಮಗೆ. ಸೆಂಟ್ರಿ ಡ್ಯೂಟಿ ಮಾಡಬೇಕಾದ್ರೆ ನೈಟಲ್ಲಿ ಭಾಳ ಕಷ್ಟ ಇರ್ತಿತ್ತು. ಆ ಕಷ್ಟದಲ್ಲಿ ಆನೆ ಹಿಂಡು ಬಂದುಬಿಡೋದು, ಇದು ಹೋದರೆ ಎಮ್ಮೆಗಳು ಒಂದು 50-100 ಒಟ್ಟೊಟ್ಟಿಗೆ ಬಂದುಬಿಡೋದು. ಆಗ ಅವೆಲ್ಲ ಬರ್ತಾ ಇರಬೇಕಾದ್ರೆ ಅವೇನು ಅಕ್ಕಪಕ್ಕ ನೋಡೋದೇ ಇಲ್ಲ. ನಾವೇನು ಪೊದೆಗಳಲ್ಲಿ ಹೊದ್ಕೊಂಡಿರ್ತೀವಿ ಅದ್ಮೇಲೆ ಕಾಲಿಟ್ಕೊಂಡೆ ಹೋಗ್ಬಿಡೋದು. ಇದು ಒಂಥರ ಭಯ ಇರ್ತಿತ್ತು. ಹೀಗೆ ಅವನಿಗೂ ಈ ಭಯ ಇತ್ತು, ಆದರೆ ಅವನಿಗೆ ಎಕ್ಸ್ಪೀರಿಯೆನ್ಸ್ ಇತ್ತು. ಒಳ್ಳೆ ಹೈಟ್ ಇರೋ ಜಾಗದಲ್ಲಿ ಅವನು ತಪ್ಪಿಸ್ಕೊಳ್ತಿದ್ದ. ಕಡಿಮೆ ಜನ ಇರ್ತಿದ್ರು. ನಮ್ದಾಗಿ ಆ ಥರ ಇರಲಿಲ್ಲ. ಆರ್ಮ್ಸು, ಆಮನೇಷನ್ನು, ರೇಷನ್ನು ಮತ್ತು ಜನಗಳು ಕಾಪಾಡೋದು, ಇನ್ಎಕ್ಸ್ಪೀರಿಯೆನ್ಸು ಇವೆಲ್ಲ ಆ ಕಾಲದಲ್ಲಿ ನಮಗೆ ಬಹಳ ತೊಂದರೆ ಕೊಡ್ತು. ಆಗ ಅವನು ನಮ್ಮನ್ನು ಓಡಿಸ್ಕೊಂಡು ಓಡ್ತಿದ್ದ. ಮೊದಲು ನಾವು KU ಶೆಟ್ಟಿ ಅಂಥೇಳಿ IPS ಆಫೀಸರು ನಮಗೆ ಟಾಸ್ಕ್ ಫೋರ್ಸ್ನ ಲೀಡರಾಗಿ ಬಂದರು, ಕಮಾಂಡ್ರಾಗಿ. ಪಾಪ ಅವರು ಬಹಳ ನಮಗೆ ಸಪೋರ್ಟ್ ಮಾಡಿದ್ದೇನೆ. ಈ ಟೆರೇನ್ ಎಲ್ಲ ಗುರ್ತಿಡ್ದು ಕಂಡಿಡ್ದೆಲ್ಲ ನಾವು ಕೆಲಸ ಮಾಡಬೇಕಾದ್ರೆ ಅವರೇ ಗಾಡಿ ಓಡಿಸ್ಕೊಂಡು ಬರೋರು. ಬೇರೆ ಥರ ಕೆಲಸ ಮಾಡೋಕ್ಕಾಗ್ತಿರಲ್ಲ, ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನೋ ಒಂದು ಸಪೋರ್ಟಿವ್ನೆಸ್ ಆಗಿ ಅವ್ರು ಮಾಡ್ತಿದ್ರು. ಆ ಮೂಮೆಂಟಲ್ಲಿ ನಮಗೆ ಭಯ ಇತ್ತು. ಮೊದಲು ಇನ್ಎಕ್ಸ್ಪೀರಿಯೆನ್ಸು. ಅವ್ನು ನಮ್ಮನ್ನು ನೋಡ್ಸ್ಕೊಂಡು ಹೋಗ್ತಿದ್ದ. ಅದೇ 1-2 ವರ್ಷ ಆದಮೇಲೆ ನಾವು ಅವ್ನು ನೋಡ್ಸ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ವಿ. ಅಲ್ಲಿವರೆಗೂ ಎಷ್ಟೋ ಜನಕ್ಕೆ ಪ್ರಾಣಾಂತಿಕ ತುಂಬ ತೊಂದರೆ ಆಗಿದೆ. ನಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಊರಿನವರೆಲ್ಲ ಅವ್ರಿಗೆ ಸಪೋರ್ಟು. ಯಾಕೆಂದರೆ ಅವನು ಸಪೋರ್ಟು ಮಾಡ್ತಿದ್ರು, ಸಹಾಯನೂ ಮಾಡ್ತಿದ್ದ. ಅವನು ನಮಗೆ ಭಾಷೆ ಬರ್ತಿರ್ಲಿಲ್ಲ. ಹಾಗಾಗಿ ಮತ್ತು ತಮಿಳ್ನಾಡು ಕರ್ನಾಟಕ ಅಂದರೆ ಯಾವಾಗಲೂ
ಇಂಡಿಯಾ ಪಾಕಿಸ್ತಾನ ಇದ್ದಂಗೆ ಆ ಒಂದು ಇದರಲ್ಲಿ ಆ ಒಂದು ಕೆಲವು ದಿನಗಳು ಅವರು ಒಂದು ಸಪೋರ್ಟ್ ತೊಗೊಂಡು ಪೊಲೀಸ್ನವ್ರು ಆದಿಯಾಗಿ ನಮ್ಗೆ ಅಷ್ಟೊಂದು ಸಪೋರ್ಟ್ ಸಿಗ್ತಿರ್ಲಿಲ್ಲ. ಬಟ್ ಆ ಒಂದು ಚಾಲೆಂಜ್ ಕೆಲಸನ ನಾವು ಅತಿ ಜಾಣ್ಮೆಯಿಂದ ಮಾಡಿದ್ದೀವಮ್ಮ. ನಿಮ್ಮ ಒಂದು ಹೃದಯಕ್ಕೆ ಬಹಳ ಹತ್ತಿರವಾಗಿರೋ ಒಂದು ಘಟನೆ ಯಾವುದು ಸರ್? ಆ 8 ವರ್ಷಗಳ ಕಾರ್ಯಾಚರಣೆಯಲ್ಲಿ ನೀವು ನೋಡಿದ್ರ ಅಪ್ಪಿತಪ್ಪಿ ಎಲ್ಲಾದರೂ? ನಾವು ನೋಡಿರ್ತೀವಿ, ಯಾಕೆಂದರೆ ಓಡಬೇಕಾದ್ರೆ ಫೈರ್ ಮಾಡ್ಕೊಂಡು ಓಡ್ತಿರ್ತಾನೆ, ನಾವು ಬಾಂಬ್ಗಳು ಹಾಕ್ತಿರ್ತೀವಿ, ಗ್ರೆನೇಡು ಫೈರ್ ಮಾಡ್ತಿರ್ತೀವಿ. ಯಾಕೆಂದರೆ ಹತ್ರ ಅಂತ ಹೇಳಿದ್ರೆ ಭಾಳ ಕಷ್ಟ ಅವನ್ನ ಎದುರಿಸೋದು. ಅವನ ಒಂದು ಗುರಿ ಏನಿದೆ, ಓಡೋ ಜಿಂಕೆ ಕಾಲ್ಗೆ ಹೊಡಿತಿರ್ತಕ್ಕಂಥ ಗುರಿ, ಧೈರ್ಯ ಒಂದು ನಮಗೆ ಎಷ್ಟೇ ಇದ್ರೂ ಟೈಮ್ ಬೇಕಿರ್ತಿತ್ತು. ಸ್ಪೋರ್ಟಿವ್ ಆಗಿ ನಾವು ಮಾಡ್ತಿದ್ವಿ. ಆದರೆ ಅವನು ಪ್ರಾಣ ಸಂಕಷ್ಟದಲ್ಲಿದ್ದಾಗಲೂ ಆ ಕೆಲಸ ಮಾಡ್ತಿದ್ದ. ಆನೆ ಇನ್ನೇನು ಮೈಮೇಲೆ ಬರೋ ಟೈಮಲ್ಲಿ ಹೊಡಿತಿದ್ದ. ಜಿಂಕೆ ಮತ್ತು ಎಮ್ಮೆಗಳು ಇನ್ನೇನು ಮೈಮೇಲೆ ಬಂದ್ಬಿಡ್ತಿತ್ತು ಅನ್ನೋ ಮೂಮೆಂಟಲ್ಲಿ, ಪ್ರಾಣ ಹೋಗೋ ಮೂಮೆಂಟಲ್ಲಿ ಫೈರ್ ಮಾಡ್ತಿದ್ದ. ಆ ಎಕ್ಸ್ಪೀರಿಯೆನ್ಸ್ ಇತ್ತು ನಮ್ಗೆ. ಅವೆಲ್ಲ ಒಂದು ಸ್ವಲ್ಪ ಲ್ಯಾಬ್ಸ್ ಇರಲಿಲ್ಲ ನಮಗೆ. ಇದೇ ಜೂನ್ ಜುಲೈ ಪೀರಿಯಡ್ಡು, ಗಾಳಿ ಜಾಸ್ತಿ, ಆಷಾಢ, ನಮಗೆ ಸ್ವಲ್ಪ ಟೆರೇನ್ಗೆ ಹೊಂದ್ಕೊಳ್ಳೋದು ಕಷ್ಟ ಆಗ್ತಿತ್ತು. ನಾವು 4 ಜನ ಇದ್ವಿ ಕರ್ನಾಟಕದಿಂದ. ಅವ್ರ ಪಡೆ ಸ್ಟ್ರಾಂಗ್ ಇತ್ತು, ನಾನು ಅವ್ರು ಹೇಳ್ದಂಗೆ ಕೇಳಬೇಕಿತ್ತು. ಆ ಮೂಮೆಂಟಲ್ಲಿ ಆದಂಥ ಒಂದು ಇನ್ಸಿಡೆಂಟು ನನ್ನ ಪರ್ಸ್ನಲ್ ಅದು. ಆದರೆ ನಾನು ವಿಷಯ ತಿಳಿಸಿದ್ದೀನಿ. ಆದರೆ ಇದನ್ನು ಗಂಭೀರವಾಗಿ ನೀವು ತಗೊಳ್ಬೇಕಾಗ್ತದೆ, ಎಲ್ಲರೂ ತಗೊಳ್ಬೇಕಾಗ್ತದೆ. ಕಾಡು, ಸ್ಮಶಾನ ಮತ್ತು ಒಂದು ರೀತಿ ಸ್ಪಿರಿಟ್ಗಳೆಲ್ಲ ಓಡಾಡ್ತಕ್ಕಂಥ ಜಾಗ ನಾವು ಕಣ್ಣಾರ ಕಂಡಿದ್ದೀವಿ. ಆ ಮಗುನ ನಾನು ಬೈನೆಟ್ ಮೇಲೆ, ಜೀಪ್ನ ಬೈನೆಟ್ ಮೇಲೆ ಇಟ್ಕೊಂಡು ರಾತ್ರಿ ಎಲ್ಲ ಕಾವಲು ಕಾಯ್ತಿದ್ವಿ. ರಾತ್ರಿ 1:15 ಗಂಟೆಯಲ್ಲಿ BSFನ ಕಾವಲು ಕಾಯ್ತಿರ್ತಕ್ಕಂಥವನು ಒಂದೇ ಸಲ ಫೈರಿಂಗ್ ಶುರು ಮಾಡಿದ. ಫೈರಿಂಗ್ ಶುರು ಮಾಡಿದಾಗ ಅಯ್ಯೋ ಏನು ಫೈರ್ ಮಾಡ್ತಾವನೇ, ಬಂದ್ಬಿಟ್ರೇನೋ, ಅಯ್ಯೋ ಮುಗಿತಲ್ಲಪ್ಪ ಅಂತ ಒಂದು ಭಯ, ಆತಂಕ. ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ನಾವು ಆತದಲ್ಲಿ ಪ್ರಿಪೇರ್ ಆಗ್ತಿದ್ವಿ. ಅವನು ಫೈರ್ ಒಂದು 12 ರೌಂಡ್ ಫೈರ್ ಮಾಡಿದ್ದಾನೆ. 12 ರೌಂಡ್ ಫೈರ್ ಮಾಡಿದಾಗ ನನ್ನ ಕಡೆಗೆ ಸಾಬ್ ಆಪ್ಕ ಪಾಸ್ ಆ ರहा है देखो आप ಫೈರ್ ಕರೋ, नहीं तो मैं ಫೈರ್ करता हूँ, ಕ್ರಾಸ್ ಫೈರ್ हो जाएगा ಅಂತ ಹೇಳ್ದ. ಕಪ್ಪು 2 ಇದು ಕರಡಿ ಥರ ಒಂದು ಇದು ನಡ್ಕೊಂಡು ಬಗ್ಗಿ ಹೋದಂಗೆ ಮನುಷ್ಯ ಮುಂದೆ ಹೋಗ್ತಿತ್ತಮ್ಮ. ನಮ್ಮ ಕಡೆನೇ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ನು ಫೈರ್ ಮಾಡಿದ್ಮೇಲೆ ನಮ್ಮ ಕಡೆ ಬಂತಲ್ಲ ಅಂತ ನಾನು AK-47 5 ರೌಂಡ್ ಫೈರ್ ಮಾಡಿದೆ. ಕಣ್ಣು ಕಾಣ್ತಿತ್ತು ಎಲ್ರಿಗೂ ಕೂಡ. ಸೊ ಈ ಥರ ಕ್ರಾಸ್ ಫೈರ್ ಆಗ್ದಂಗೆ ನಾವು ನೋಡ್ಕೊಂಡ್ವಿ. ಆಮೇಲೆ ಫೈರ್ ಆದಂಥ ರೌಂಡ್ಸ್ ಎಲ್ಲ ನೋಡಬೇಕು, ಏನಾಗಿದೆ ಇನ್ಸಿಡೆಂಟು ಅಂತ ಅನ್ಬೇಕಾದ್ರೆ ಕತ್ಲೆಲ್ಲ ಆಗಲಿಲ್ಲ. ನಮಗೆ ಕಷ್ಟ ಆಗೋದು. ಅಮಾವಾಸ್ಯೆ ಬೆಳಗ್ಗೆ 5 ಗಂಟೆ ಸೂರ್ಯನ ರಶ್ಮಿ ಬರೋವರೆಗೂ ಕಾದ್ವಿ. ಆ ಬೆಳಕಲ್ಲಿ ನಮಗೆ ಎಲ್ರಿಗೂ ಕೂಡ ಒಂಥರ ಈ ಹೊಟ್ಟೆ ಎಲ್ಲ ತೊಳಸೋದು ಎಲ್ಲ ಒಂಥರ ಇದಾಗೋಗ್ಬಿಟ್ಟಿತ್ತು. ಜ್ವರ ಬರೋ ಥರ, ವಾಂತಿ ಬರೋ ಥರ, ಬೇದಿ ಜನಗಳಿಗೆ ಅದು ಕಷ್ಟ ಇದೆ. ಆ ಮೂಮೆಂಟಲ್ಲಿ ಫೈರಿಂಗ್ ಆದಾಗ ವೀಕ್ ಆಗಿರ್ತಕ್ಕಂಥ ಪೊಲೀಸ್ನವ್ರನ್ನ ನಾವು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಕರೆಕ್ಟ್. ಅದರಲ್ಲಿ ಈ ಫೈರ್ ಆಗಿದೆ, ಯಾರು ಸತ್ತಿದ್ದಾರೆ ಗೊತ್ತಿಲ್ಲ, ಏನಾಗಿದೆ ಅಂತ ಕತ್ಲೆಗೆ ಇದು ಮಾಡ್ತಿದ್ವಿ. ನಮ್ಮ ಅವಸರ ನಮಗೆ. ಅಲ್ಲಿ ಫೈರ್ ಆಗಿದೆ, ಬೆಳಗ್ಗೆ ಬೆಳಕಲ್ಲೆಲ್ಲ ಹುಡುಕಿದ್ವಿ, ಏನೂ ಇಲ್ಲ, ಏನೂ ಕಾಣಲಿಲ್ಲ. ಯಾರಿಗೆ ಹೋಗಿದೆ ಬುಲೆಟು? ಫೈರ್ ಮಾಡಿದ್ದೀವಿ, ಅದರದ್ದು ಲೆಕ್ಕ ಕೊಟ್ವಿ, ರಿಪೋರ್ಟ್ ಮಾಡಿದ್ದೀವಿ, ಎಲ್ಲರೂ ನೋಡಿದ್ದೀವಿ. ಆದರೆ ನಮಗೇನು ಅದ್ರ ಬಗ್ಗೆ ಕತ್ಲೆ, ಆ ಥರ ಗಾಬರಿ. ನಾನು ತಿಳ್ಕೊಳ್ತೀನಿ, ಯಾಕೆ ಅಂತ ಹೇಳಿದ್ರೆ ಕಾಡು, ಸ್ವೇಚ್ಛೆಯಾಗಿ ಎಲ್ಲ ಥರದ್ದು ಸ್ಪಿರಿಚುವಲ್ ಪವರ್ಸ್ ಎಲ್ಲ ಅಲ್ಲಿ ಇರುತ್ತೆ. ಮೋರೆವರ್ ಸಂಸ್ಕಾರ ಆಗದೆ ಇರತಕ್ಕಂಥ ಒಂದು ಶವ ನಾವು ಕೈಯಲ್ಲೇ ಇಟ್ಕೊಂಡಿದ್ದೀವಿ. ಅವನೇನು ಅದಕ್ಕೇನು ಸಂಸ್ಕಾರ ಮಾಡಿಲ್ಲ, ಏನಿಲ್ಲ. ಸಾಯಕ್ಕೆ ಮುಂಚೆನೇ ಹೂತ್ಬಿಟ್ಟಿದ್ದಾನೆ. ನಮ್ಮದೇ ಆದಂಥ ಒಂದು ನಂಬಿಕೆ, ಒಂದು ಇದರಲ್ಲಿ ನೋಡಿದ್ರೆ ಸಂಸ್ಕೃತಿ, ನಾವು ಅದಕ್ಕೇನು ಒಂದು ಇದು ಮಾಡಿಲ್ಲ, ಸಂಸ್ಕಾರ ಮಾಡಿಲ್ಲ. ನಾನು ತಿಳ್ಕೊಳ್ಳೋದು ಏನೋ ಕಣ್ಮುಂದೆ ಓಡಾಡ್ತಿರ್ತದೆ. ಫಸ್ಟ್ ಫೈರ್ ಮಾಡಿದವನೇ BSFನವನು 12 ರೌಂಡ್ ಫೈರ್ ಮಾಡ್ದ. ನಮ್ಮ ಕಡೆ ಬರ್ತಾಯಿದೆ ಅಂತ ನಾನು ನೋಡಿ ಫೈರ್ ಮಾಡಿದೆ. ಕನ್ಕ್ಲೂಷನ್ ಕಡೆಗೆ ಏನು ಅಂದರೆ ಹಿಂಗೆ ಆಗಿರಬಹುದು ಅಂತ ನಾನು ತಿಳ್ಕೊಳ್ತೀನಮ್ಮ. ಈ ಥರ ವಿಚಾರದಲ್ಲಿ ನನಗೆ ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ. ಬೇರೆ ಕಡೆನೂ ಸ್ಪಿರಿಟ್ಸ್ ನೋಡಿದ್ದೀನಿ. ಅದ್ರ ಬಗ್ಗೆ ಭಾಳಷ್ಟು ನಾನು ಪ್ರಯೋಗನೂ ಮಾಡಿದ್ದೀನಮ್ಮ. ಪ್ರಯೋಗ ಅಂದರೆ ಈ ವಿಚಾರದಲ್ಲಿ ಹೇಳ್ಬೋದು ಏನೋ ಗೊತ್ತಿಲ್ಲ ನನಗೆ. ಅಷ್ಟಿದೆ ಹೇಳಿ ಸರ್. ನಾನು ಕೆಲಸಕ್ಕೆ ಸೇರೋದಕ್ಕೆ ಮುಂಚೆ 84ರಲ್ಲಿ 82ರಲ್ಲಿ ನನ್ನ ಮದುವೆ ಆದಾಗ ಕುಂಗ್ಫು ಕಲೀಲಿಕ್ಕೆ ಹೋಗಿದ್ದಮ್ಮ. ಕುಂಗ್ಫು ಅಲ್ಲಿ ನಮ್ಮ ಕೊಳ್ಳೇಗಾಲದ ಮೇಷ್ಟ್ರೊಬ್ಬರು ಶಿವಣ್ಣ ಅಂತ ಹೇಳಿ ನನಗೆ ಈ ಒಂದು ಕುಂಗ್ಫು ಕಲಿಸ್ಕೊಡೋರು. ಅವರು ಸಾಕಷ್ಟು ಫಿಲಮ್ಗಳಲ್ಲೆಲ್ಲ ಮಾಡಿದರು. ಆಂಜನೇಯನ ಆರಾಧಕರು, ಮೊದಲೇ ಕೊಳ್ಳೇಗಾಲದವರು. ಮಾಟ ಮಂತ್ರ ಈ ಥರ ಆಂಜನೇಯನ ಆರಾಧಕರು. ಅವರ ಆಂಜನೇಯನ ಒಂದು ಮಂತ್ರಗಳೆಲ್ಲನೂ ಸಿದ್ಧಿ ಮಾಡ್ಕೊಂಡಿದ್ರು ಅವರು. ಆ ವಿಚಾರದಲ್ಲಿ ನಮಗೂ ಕೂಡ ಶಿಷ್ಯರಿಗೆಲ್ಲರೂ ಹೇಳ್ಕೊಟ್ಟಿದ್ರು. ಇವತ್ತು ಕೂಡ ಆ ಪ್ರಾಣ ಮಂತ್ರ, ಉಚ್ಚಾಟನೆ ಮಂತ್ರ, ಅಸ್ತ್ರಗಳು ಅಂತೇಳಿ ಅಘೋರಾಸ್ತ್ರ ಇವೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಯೋಗ ಹೇಗೆ ಅಂದರೆ, ಈ ಥರ ಎಫೆಕ್ಟ್ ಆದವ್ರ ಮೇಲೆ ಮಾಡಿದಾಗ ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ನಾವು ಮಾಡ್ಬೋದಮ್ಮ.
ನಾನು ಫ್ರೀಯಾಗಿ ಭಾಳಷ್ಟು ಜನಕ್ಕೆ ಈ ರೀತಿ ಒಂದು ಬಿಡಿಸುವಂಥ ಕಾರ್ಯನೂ ಮಾಡಿಕೊಟ್ಟಿದ್ದೀನಿ. ಮಕ್ಕಳು ಏನಾದ್ರೂ ರಾತ್ರಿ ಹೊತ್ತು ಸ್ವಲ್ಪ ಹೆದರ್ಕೊಂಡು ಹೋದಾಗೆಲ್ಲ ಅವ್ರಿಗೆಲ್ಲ ಒಂದು ಸ್ವಲ್ಪ ಮಂತ್ರ ಹಾಕಿದಾಗ ನನಗೆ ಆ ರಿಸಲ್ಟ್ ಸಿಕ್ಕಿದೆ. ಯಾವ ಮಂತ್ರ ಸರ್? ಯಾರು ನೋಡ್ತಾ ಇರೋರು ಯೂಸ್ ಮಾಡ್ಬೋದಾ ಓವರ್ ಆಲ್ ಆಗಿ? ಖಂಡಿತಮ್ಮ, ಎಲ್ಲಿ ಮುಚ್ಚುಮರೆ ಇಲ್ಲ. ನಾನು ಎಲ್ರಿಗೂ ಓಪನ್ ಆಗಿ ಹೇಳ್ಕೊಡ್ತೀನಿ, ಕರೆದ್ರೆ ಫ್ರೀಯಾಗಿ ಮಾಡಿಕೊಡ್ತೀನಿ, ಹಾಗೇನಿಲ್ಲ. ಬಟ್ ಏನಂದರೆ ಇದು ಅಡಿಷ್ನಲ್ ಆಗಿ ನನಗೆ ಒಲಿದು ಬಂದಿದ್ದು ಮಾಸ್ಟ್ರ್ ಹೇಳ್ತಕ್ಕಂಥದ್ದು. ಕಾಡಲ್ಲೂ ಅದೊಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಿದೆ. ಈಗಲೂ ಕೂಡ ಹೊಸದಾಗಿ ಭಾಳಷ್ಟು ಕಡೆ ಈ ರೀತಿ ನಿಶಾಚರಗಳು ಓಡಾಡಬೇಕಾದ್ರೆ ನಾವು ಆಂಜನೇಯನ ಮಂತ್ರ ಹೇಳಿದ್ದೇನೆ, ಅವ್ರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೀನಿ, ಮಾಡ್ತಲೂ ಇದ್ದೀನಮ್ಮ. ಸೊ ಆಂಜನೇಯ ಮಂತ್ರ ನೀವು ಹೇಳ್ತೀರಿ, ಅದನ್ನು ಹೇಳ್ಕೊಳ್ಳಿ ಅಂತ, ಅದಕ್ಕೆ ಯಾವ್ದಾದ್ರು ಸ್ಪೆಸಿಫಿಕ್ ಮಂತ್ರ ಇದೆಯಾ ಸರ್? ಇದೆಯಮ್ಮ. ಯಾವುದು? ಆಂಜನೇಯ ಸ್ವಾಮಿ ಮಂತ್ರ ಅಂದರೆ ಪ್ರಾಣ ಮಂತ್ರ. ಪ್ರಾಣಕ್ಕೆ ಯಾವುದೇ ರೀತಿ ಒಂದು ತೊಂದರೆ ಇರಬಾರ್ದು ಅನ್ನೋದಕ್ಕೆ ನಮ್ಮ ಗುರುಗಳು ಮಾಸ್ಟ್ರು ಹೇಳ್ಕೊಟ್ಟಿರ್ತಕ್ಕಂಥದ್ದು. ಅವ್ರಿಗೆ ಒಂದು ಭರವಸೆ ಕೊಟ್ಟಿದ್ದೇನೆ ಆಂಜನೇಯನ ಒಂದು ಇದರಲ್ಲಿ. ಕೆಲವು ಬೀಜಾಕ್ಷರಗಳಿದೆ, ಅದನ್ನು ಹೇಳಿದ್ರೆ ನಿಜವಾಗ್ಲೂ ಅದನ್ನು ಸ್ಪಷ್ಟವಾಗಿ ಹೇಳಿದಾಗ ಅದು ಎಫೆಕ್ಟ್ ಆಗುತ್ತೆ. ನಿಜವಾಗ್ಲೂ ಅಲ್ಲಿ ಏನಾದರೂ ಎಫೆಕ್ಟ್ ಇದ್ರೇ ಆಗೋದು, ಇಲ್ಲದೆ ಹೋದರೆ ಏನಾಗೋದಿಲ್ಲ. ಹಾಗಾಗಿ ಸೊ ಗುರುಗಳ ಹೆಸರಲ್ಲಿ ಮಂತ್ರ ಹೇಳ್ಬೋದು ಅಂದರೆ ಹೇಳಿ ಸರ್, ಹೇಳಿ ಸರ್. ಗುರುಗಳಿಗೆ ಮೊದಲು ವಂದನೆ ಮಾಡಿ ಆಂಜನೇಯ ಸ್ವಾಮಿ ಪ್ರಾಣ ಮಂತ್ರ ಇದು. ಓಂ ಹನುಮಾನ್ ವಜ್ರಪಂಜರ ಪ್ರಾಣ ಪ್ರತಿಷ್ಠಾಪನಾ ವಿನಿಯೋಗಂ ಶ್ರೀರಾಮಚಂದ್ರಾಯ ನಮಂ ಅಂ ಅಂಜನಿ ಸುನೋವೆ ಸರ್ವಚಕ್ರಾನ್ ಆಕ್ರಾಂತಯ ಹ್ರೀಂ ಮಹಾಹನುಮತೆ ಕೇಸರೆ ಸುತಾಯ ಚಕ್ರವತುಳಾನ್ ಸಂಚಾರಯ ವಂ ವಾಯುಪುತ್ರಾಯ ವಾಯುವ್ಯತೀಶಾನ್ ಆಕ್ಷರ್ಷಯ ಸರ್ವ ನರ ಮೃಗ ಪಶು ಪಕ್ಷಿ ವೃಶ್ಚಿಕ ಶೂನ್ಯಾದಿಗ್ರಹಾದಿನ್ ಪ್ರಾಣಾಪಹಾರಾಯ ಐಮಿಂದ್ರಕುಮಾರಾಯ ಅಮೃತಜಿಹ್ವಾಯ ಸಮಸ್ತಮಂತ್ರಾನ್ ಪ್ರವೇಶನಂ ಕುರು ಹುಂ ಹುಂ ಹ್ರೀಂ ಟಂ ಕ್ರೋಂ ಟಂ ಹುಂ ಪಟು ಸ್ವಾಹ ಸರ್ವಂ ಆಂಜನೇಯ ಸ್ವಾಮಿ ಪಾದ ಸಮರ್ಪಯಾಮಿ. ಇದು ಎಷ್ಟು ಸಿದ್ಧಿ ಮಾಡ್ಕೊಳ್ತೀರಾ ಅಷ್ಟು ಒಳ್ಳೆಯದಮ್ಮ. ಮಂತ್ರ ಕಟ್ ಮಾಡಿ ಹೇಳಬಾರ್ದು, ಸ್ಪಷ್ಟವಾಗಿ ಹೇಳಬೇಕು. ಆ ಸಂದರ್ಭದಲ್ಲಿ ಆಗುತ್ತೆ. ನನ್ನ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಇದ್ದ, ಮಾಟುಕಾರ ಮಾದೇವ ಅಂತಲೇ. ನಾನು ವೀರಪ್ಪನಿದ್ರಲ್ಲೇ ಬರೀ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಭಾಳಷ್ಟು ಜನ ಅಲ್ಲಿ ಹಳ್ಳಿ ಜನಗಳಿಗೆ ಏನೇನೋ ಕಷ್ಟ ಇರ್ತಿತ್ತಮ್ಮ. ಕಷ್ಟ ಅಂತ ಹೇಳಿದ್ರೆ ಈ ತಡೆ ಹೊಡಿತಾರೆ. ಮೈಸೂರು ಕಡೆ ಚಾಮರಾಜನಗರ ಕಡೆ ಹೋದರೆ ತಡೆ ಅಂಥೇಳಿ ಈ ದಾಟು ಅಂತಿರುತ್ತಲ್ಲ, ಆ ದಾಟ್ದಾಗೆಲ್ಲ ಅವ್ರಿಗೆ ಏನೋ ಒಂಥರ ಗರ ಬಡ್ದಂಗೆ. ನಮಗೆ ಸಿಕ್ಕೋರೆಲ್ಲ ಇಂಥವ್ರೆ. ವೀರಪ್ಪನ ಡ್ಯೂಟಿಲಿ ಇರ್ತೀವಿ, ಅವ್ರಿಗೇನೋ ಕೂದಲೆಲ್ಲ ಇದು ಮಾಡಿಕೊಂಡು ಏನೋ ಜ್ವರ ಬಂದಂಗೆ ಹುಚ್ಚರ ಥರ ಆಡ್ತಿರ್ತಾರೆ. ಅದಕ್ಕೇನು ಅಂತ ಹೇಳಿದ್ರೆ ನಮ್ಮವ್ರು ಮಾಡ್ತಾಯಿದ್ದಿದ್ದು ಒಂದು 50-100 ರೂಪಾಯಿ ಖರ್ಚಾಗೋದು ನನಗೆ. ಆದರೆ ಈ ಔಷಧಿ ಕೊಡೋಕ್ಕೆ ಬದಲು ಏನು ಡೋಲೋನೋ ಅಥವಾ ಏನೋ ಪ್ಯಾರಾಸಿಟಮಲ್ ಕೊಡೋಕ್ಕೆ ಬದಲು ಈ ರೀತಿ ಕೆಲಸಗಳಲ್ಲಿ ಅವ್ರಿಗೆ ಒಳ್ಳೆಯದು ಕೂಡ ಮಾಡ್ತಾಯಿದ್ದೆ. ಒಂದು ಸರ್ವೀಸ್ ಭಾಳಷ್ಟು ಮಾಡಿದ್ದೀನಿ. ಅದರಲ್ಲಿ ಹಳ್ಳಿಗಳಲ್ಲೆಲ್ಲ ಭಾಳ ನಮಗೆ ಸಹಾಯ ಮಾಡ್ತಿದ್ದು, ಸಪೋರ್ಟ್ ಇದರಿಂದಲೇ. ಇವ್ರು ಬಂದರೆ ಏನೋ ದುಡ್ಡು ಕೊಡ್ತಾರೆ, ಆಹಾರ ಕೊಡ್ತಾರೆ, ನಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಬಹಳ ಹಳ್ಳಿಗಳಲ್ಲಿ ಭಾಳಷ್ಟು ನನಗೆ ಇದು ಮಾಡೋರು. ಈ ನಿಟ್ಟಲ್ಲಿ ನಾನು ತಮಿಳು ಓದಲಿಕ್ಕೆ ಬರೀಲಿಕ್ಕೂ ಕೂಡ ಕಲ್ತಿದ್ದೀನಿ. ಯಾಕೆಂದರೆ ಗೊತ್ತಾಗೋದಿಲ್ವಲ್ಲ ಅವ್ರ ಭಾಷೆ ಮಾತಾಡೋದು. ಈಗಲೂ ಕೂಡ ಒಂದು ಸ್ವಲ್ಪ ಅಂದರೆ ನಿಮ್ಮ ವೃತ್ತಿ ಒಂದು ಕಡೆ, ಇನ್ನೊಂದು ಕಡೆ ನಿಮ್ಮ ಆಸಕ್ತಿ ಮೂಲಕನೂ ನೀವು ಮಾಡಿರುವಂಥ ಒಂದಷ್ಟು ಸೇವೆಗಳು. ನಿಜ ಅಮ್ಮ. Wake up to fresh ideas. Repose. ನಿಜ. ಸೊ ಅದರಲ್ಲಿ ಆ ತಡೆ ಹೊಡೆಯೋದ್ರಲ್ಲಿ ಅವನು ಮಾಟುಕಾರ ಮಾದೇವ ಅಂತ ಹೆಸರು ಎಷ್ಟು ಚೆನ್ನಾಗಿ ಮಾಡ್ತಿದ್ದ ಅಂತ ಹೇಳಿದ್ರೆ ಎಫೆಕ್ಟ್ ಆಗೋದಮ್ಮ. ಒಂದು ಹೆಣ್ಮಗಳು, ಅವಳಿಗೆ ಸಾವು ಹತ್ರ ಬಂದ್ಬಿಟ್ಟಿದೆ. ಯಾಕೆಂದರೆ ಹಸಿವಾಗಿದೆ, ಜ್ವರ ಬಂದಿದೆ, ಒಂಥರ ಕಪ್ಪುಗಾಗ್ಬಿಟ್ಟಿದ್ದಾರೆ, ಸ್ನಾನ ಮಾಡಲ್ಲ, ಪೂಜೆ ಮಾಡಲ್ಲ, ತಿಂಡಿ ಇಲ್ಲ. ಅವ್ರಿಗೆ ಔಷಧಿ ಕೊಟ್ಟರು ಹಿಡಿತಾ ಇಲ್ಲ. ಇವನು ಹೇಳ್ತಾನೆ, ಸರ್ ನಾನು ಸರ್ ಮಾಡಿಕೊಡ್ತೀನಿ, ನಂಗೊಂದು ಅವಕಾಶ ಕೊಡಿ. ಏನು ಮಾಡೋದು, ನಾವು ಸುಮ್ಮನೆ ರಾತ್ರಿ ಎಲ್ಲ ಕುಂತಿರ್ಬೇಕು ಅಲ್ಲಿ ಅಲ್ವೇ? ಆಯ್ತಪ್ಪ ಮಾಡು, ನೀನು ಖರ್ಚಾದರೆ ನಾನೇ ಕೊಡ್ತೀನಿ, ದಯವಿಟ್ಟು ನೀನೇನು ಮಾಡಬೇಡ, ಬಡವ ಪಾಪ ಹೆಡ್ ಕಾನ್ಸ್ಟೇಬಲ್ ಅವನೇನು ಮಾಡ್ತಾನೆ ಅಂಥೇಳಿ ಖರ್ಚು ಮಾಡ್ತೀವಿ. 3 ಕಲ್ಲು ತಗೊಳ್ಳೋನಮ್ಮ ಅವನು. 3 ಕಲ್ಲು ಇಟ್ಟಿದ್ದಾನೆ. ಆದಮೇಲೆ ಒಂದು ಮಡಕೆಯಲ್ಲಿ ನೀರು ತುಂಬಿ, ಆ ಮಡಕೆ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು, ಆ ತೆಂಗಿನಕಾಯಿ ಮೇಲೆ ಒಂದು ಮೊಟ್ಟೆ ಇಟ್ಟು, ಮೊಟ್ಟೆ ಮೇಲೆ ಒಂದು ನಿಂಬೆ ಹಣ್ಣಿಟ್ಟು ಅದನ್ನು ಮಂತ್ರಿಸಿ ಮಚ್ಚಲ್ಲಿ ಅದನ್ನು ಅರ್ಧ ಕಡಿಯೋನಮ್ಮ. ಕಡಿದ ಕೂಡಲೇ ಹೋಯಿತು ಅಂಥೇಳಿ ಆ ಮಗು ನೆಕ್ಸ್ಟ್ ವೀಕ್ ನಾವೇನಾದರೂ ಆ ಕಡೆ ಕೋಂಬಿಂಗ್ ಬಂದಾಗ ಅಣ್ಣ ಅಂಥೇಳಿ ನಮಸ್ಕಾರ ಮಾಡೋಳು. ಭಾಳಷ್ಟು ಕೇಸ್ಗಳನ್ನ ಈ ರೀತಿ ಮಾಡಿದ್ದೀವಿ. ಕಾಡಲ್ಲಿ ಇವೆಲ್ಲ ಇರುತ್ತೆ. ಆದರೆ ನನಗಾದಂಥ ಎಕ್ಸ್ಪೀರಿಯನ್ಸು, ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿರೋದು ವೀರಪ್ಪನ ಡ್ಯೂಟಿ ಜೊತೆಗೆ ಇವೆಲ್ಲ ಪಬ್ಲಿಕ್ ಹೇಳ್ಬೋದು ಇಲ್ಲೋ ಗೊತ್ತಿಲ್ಲ ನನಗೆ. ನನ್ನ ಒಂದು ಇದು ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ, ಬಟ್ ನಿಜ ಕೂಡ ಇದು.
ತಂತ್ರ ಮಂತ್ರ. ಹಾಗಾಗಿ ಈಗ ಕಾಡಲ್ಲಾದಂಥ ಒಂದು ವಿಚಿತ್ರ ಘಟನೆಗಳ ಬಗ್ಗೆ ನೀವು ಕೇಳಿದಾಗ ಎಕ್ಸ್ಪೀರಿಯೆನ್ಸು, ಯಾಕೆಂದರೆ ಅವನ್ನ ನಮ್ಮ ಕಾಲದಲ್ಲಿ ಹಿಡಿಯೋಕ್ಕಾಗಲಿಲ್ಲ ಅಥವಾ ಹತ್ತಿಕ್ಕಿದ್ದೀವಿ. ಆದರೆ ಜೊತೆಗೆ ನಾವೇನು ಕೆಲಸ ಮಾಡಿದ್ದೀವಿ ಇದರಿಂದ ಬಹಳಷ್ಟು ರಿಕವರಿಗಳು ಆಗಿದೆಯಮ್ಮ. ಏನು ಅಂದರೆ ರಿಕವರಿಗಳು ಅಂದರೆ ಆಯುಧಗಳು, ಅವನು ಏನು ಹೂತಿಟ್ಟಿರ್ತಕ್ಕಂಥ ಆಯುಧಗಳು, ಹೂತಿಟ್ಟಿರ್ತಾನೆ ಆಯುಧಗಳನ್ನ, ಮತ್ತು ಆಹಾರ ಪದಾರ್ಥಗಳನ್ನ, ಅದನ್ನು ನಮಗೆ ಈ ರೀತಿ ಒಂದು ಪ್ರಯೋಗದಲ್ಲಿ ಉಪಯೋಗ ಪಡ್ಕೊಂಡಂಥ ನಮ್ಮ ಜೊತೆಗಾರ ಏನಿದ್ದಾರೆ ಹಳ್ಳಿಯವರು ನಮ್ಗೆ ಇಲ್ಲಿ ಅಂಥದ್ದೇನೋ ಇದೆ ಅಂತೆಲ್ಲ ತೋರಿಸಿ ನಮ್ಗೆ ರಿಕವರಿ ಮಾಡಿಸಿದ್ದಾರೆ. ನಮ್ಮ ಮೇಲೆ ನಂಬಿಕೆ ಬಂದಿದ್ದಾನೆ ಭಾಳಷ್ಟು ಜನ. ಮತ್ತು ಶ್ರೀಗಂಧನೂ ಅಷ್ಟೇ, ಸಾವಿರಾರು kg ಶ್ರೀಗಂಧಗಳ್ನು ಕೂಡ ನಾವು ರಿಕವರಿ ಮಾಡಿಕೊಟ್ಟಿದ್ದೀವಿ, ದಂತಗಳು ರಿಕವರಿ ಮಾಡಿದ್ದೀವಿ. ಸರ್ ಒಂದು ಡೌಟು, ಇದೆಲ್ಲ ರಿಕವರ್ ಆದಮೇಲೆ ಶ್ರೀಗಂಧ, ಐವರಿ ಸರ್ಕಾರದ ಇದಕ್ಕೆ ಹೋಗುತ್ತಲ್ಲ, ಎಲ್ಲಿ ಹೋಗುತ್ತೆ ಆಮೇಲೆ ಏನಾಗುತ್ತೆ ಸರ್ ಅದಕ್ಕೆಲ್ಲ? ನಮ್ಮ ಕೆಲಸ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಲೆಕ್ಕಾಚಾರದಲ್ಲಿ ಅಂಕಿಅಂಶಗಳು ಕೊಡೋದಷ್ಟೇ. ಅವರು ಅದನ್ನು ಏನು ಮಾಡ್ತಾರೆ ಅಂದರೆ ನಮಗೆ ತಿಳಿದಂಗೆ ಆ್ಯಕ್ಷನ್ ಮಾಡ್ತಾರೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮರ ಇತ್ತು ಅಂತ ಹೇಳಿದ್ರೆ ಮರನ ಫಾರೆಸ್ಟಿಗೆ ಕೊಡ್ತಾರೆ, ದಂತ ಇತ್ತು ಅಂದರೆ ಅವ್ರಿಗೆ ಕೊಟ್ಟು ಅವ್ರ ಮುಖಾಂತರನೇ ಆ್ಯಕ್ಷನ್ ಮಾಡಿ ಅದು ಏನೇನಿದೆ ಅವ್ರ ಪ್ರೊಸೀಜರ್ಸು ಅವ್ರು ಮಾಡ್ತಾರೆ. ಅದರಲ್ಲಿ ನಮ್ಮ ಒಂದು ಪಾತ್ರ ಏನು ಇರೋದಿಲ್ಲ. ಆರ್ಮ್ಸ್ ಆಮ್ಯುನೇಷನ್ಸು ಅಷ್ಟೇ, ನಾವು ಕೆಟ್ಟೋಗಿರೋ ಆಮ್ಯುನೇಷನ್ಸ್ ಎಲ್ಲ ಕೂಡ ನಾವು ಆರ್ಮಿಗೆ ಕಳಿಸ್ಬೇಕು. ಅದನ್ನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಖಾಂತರ, ಸರ್ಕಾರದ ಮುಖಾಂತರ ಅಲ್ಲಿ ಕಳಿಸ್ಬಿಡ್ತೀವಿ. ಅವರು ಸರ್ ಮಾಡಿ ಕಳಿಸ್ತಾರೆ. ಇಲ್ಲ ಕೆಟ್ಟೋಗಿತ್ತು ಅಂದರೆ ಅವರು ಅದನ್ನು ಫಾರ್ಫಿಟ್ ಮಾಡ್ಕೊಡ್ತಾರೆ ಅಲ್ಲೇ. ಹಾಗಾಗಿ ನಮ್ಮ ಇನಿಷಿಯಲ್ ಸ್ಟೇಜ್ ಕೆಲಸ ಏನಿದೆ ಅದನ್ನು ಮಾತ್ರನೇ ನಾವು ಹೆಚ್ಚಿನ ಆಸ್ತಿ ಇಟ್ಟು ಮಾಡ್ತಿದ್ವಮ್ಮ. ಸೊ 8 ವರ್ಷ ಆಯಿತು, ಯಾಕೆ ಅದನ್ನು ಬಿಟ್ಟು ಆಚೆಗೆ ಬಂದ್ರಿ? ಒಂದು ಪರಿಸ್ಥಿತಿನಲ್ಲಿ ನಮಗೆ ವೀರಪ್ಪನ್ನು ಸಿಗದೇ ಇದ್ದಾಗ ನಮ್ಮನ್ನು ಹೇಗೆ ಮೇಂಟೈನ್ ಮಾಡೋದು, ದೊಡ್ಡ ಅಧಿಕಾರಿಗಳು ನಾವು ಕೆಲಸ ಮಾಡ್ತಿಲ್ಲ ಅಂಥೇಳಿ ನಮ್ಮ ಮೇಲೆ ಒಂಥರ ಭಾಂಡ ಏನೇನೋ ಒರೆಸ್ತಾರೆ. ನೀವು ಪೇಪರ್ಗೆ ಹೇಳ್ತೀರಾ, ನೀವು ಕೆಲಸ ಮಾಡೋದಿಲ್ಲ, ನೀವೇ ಅವನಿಗೆ ಸಪೋರ್ಟ್ ಮಾಡ್ತೀರಾ, ಈ ಥರಗಳಲ್ಲಿ ಭಾಳಷ್ಟು ನಮಗೆ ಒಂದು ಇದು ಬರ್ತಾಯಿತ್ತು. ಆದರೆ ನಮ್ಮನ್ನು ಆ ಪರಿಸ್ಥಿತಿಗಳಲ್ಲಿ ನಮ್ಮ ಒಂದು ಪ್ಲ್ಯಾನ್ ಪ್ರಕಾರನೇ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ರು. ಎಷ್ಟೋ ಕಡೆ ನಾವೆಲ್ಲ ಹೋಗಿ ಹುಡುಕಾಡಿ ಬರ್ತಿದ್ವಿ. ಅವ್ರ ಕಮಾಂಡ್ ಮೇಲೆ ನಾವು ಮಾಡಬೇಕಿತ್ತು. ಅವ್ರಿಗೆ ಯತ್ನ ಇಲ್ಲದೆ ಸಿಗ್ತಾನೆ ಇಲ್ವಲ್ಲ ಇವನು ಅನ್ನೋ ಮೂಮೆಂಟಲ್ಲಿ ನಮಗೆ ಸ್ವಲ್ಪ ಕೆಟ್ಟ ಹೆಸರುಗಳು ಬಂದಿತ್ತು. ಆ ಮೂಮೆಂಟಲ್ಲಿ 97ರಲ್ಲಿ ನಮಗೆ ಭಾಳಷ್ಟು ಜನ ವಾಪಸ್ ಹೋದರು. ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಫಿಸಿಕಲಿ ಸರಿ ಇಲ್ಲ, ಅಥವಾ ಏನೋ ಒಂದು ಅವ್ರಿಗೆ ಒಂದು ಕೆಟ್ಟ ಹೆಸರು ಬಂದಿದೆ ಅನ್ನೋ ಮೂಮೆಂಟಲ್ಲಿ ವಾಪಸ್ ಕಳಿಸಿದ್ರು. ಆ ಮೂಮೆಂಟಲ್ಲಿ ನಮಗೂ ಮನೆಗಳಲ್ಲಿ ಬಹಳಷ್ಟು ಒಂದು ತೊಂದರೆ ಆಗಿತ್ತು. ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಲ್ಲೇ. ಅಯ್ಯೋ. ಇವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಎಷ್ಟು ಅಂತ ತಡಿಲಿಕ್ಕಾಗುತ್ತೆ, ಆಗೋದಿಲ್ಲ. ಒಂದು ಮೂಮೆಂಟಲ್ಲಿ ಅರ್ಜುನ ಸತ್ತಾಗ, ಅವನ ತಮ್ಮ ಅರ್ಜುನ ಸತ್ತಂಥ ಒಂದು ಪೀರಿಯಡಲ್ಲಿ ನಾವು ಒಂದು 2-3 ದಿನಗಳು ಕಾಡಲ್ಲೇ ಇದ್ಬಿಟ್ವಿ, ಪ್ರಿಪ್ರೇಷನ್ ಇಲ್ಲದೇ. ನನಗೆ ಅಪೆಂಡಿಸಿಟಿಸ್ ಇತ್ತು. ಆ ಮೂಮೆಂಟಲ್ಲಿ ನನಗೆ ತುಂಬ ತೊಂದರೆ ಆಗಿ ಚಾಮರಾಜನಗರ ಡಿಸ್ಟ್ರಿಕ್ಟ್ ಕಾಡಲ್ಲಿ, ಆಗ ಶಂಕರ್ ಬಿದ್ರಿ ಸಾಹೇಬರು ನನ್ನ ಆಸ್ಪತ್ರೆಗೆ ಸೇರಿಸಿ, ಕಾಮಗೇರಿ ಅಂತಿದೆ, ಅಲ್ಲೆಲ್ಲ ನನಗೆ ಟ್ರೀಟ್ಮೆಂಟ್ ಕೊಟ್ಟು ಮೈಸೂರಲ್ಲಿ ಆಪ್ರೇಷನ್ ಎಲ್ಲ ಆಗಿ ಒಂದು 15 ದಿನ, 1 ತಿಂಗಳಿದ್ದು ನಾನು ವಾಪಸ್ಸು ಬಂದೆ. ಚಾಲೆಂಜಾಗಿ ನಾನು ಕೂಟ್ನೆಪ ಹೇಳ್ಕೊಂಡು ವಾಪಸ್ ಹೋಗೋದು ಬೇಡ ಅಂಥೇಳಿ ವಾಪಸ್ ಬಂದು ಇನ್ನೂ ಹೆಚ್ಚಿನ ಕೆಲಸ ಮಾಡಿದೆ. ನಾನಲ್ಲಿ ಕೆಲಸ ಮಾಡಿದ ಮೇಲೂ ಕೂಡ ಶಂಕರ್ ಬೀದಿ ಅವ್ರು ಹೋದ್ಮೇಲೆ ನಂತರ ಬಂದಂಥ ಕಮಾಂಡರ್ಗಳು ಅವ್ರದ್ದೇ ಆದಂಥ ಒಂದು ರೀತಿನಲ್ಲಿ ಕೆಲಸ ಇತ್ತು, ಬೇಕಾದವ್ರನ್ನ ಇಟ್ಕೊಂಡಿದ್ರು. 98ರಲ್ಲಿ ನಾನು ವಾಪಸ್ ಬಂದೆ ಅಮ್ಮ. ವಾಪಸ್ ಬಂದ ಮೇಲೆ ತಮಿಳ್ನಾಡಿನವರು ಹೆಚ್ಚಿನ ಒಂದು ಕೆಲಸ ಮಾಡಿ ಅವನ್ನ ಹಿಡಿಯೋದ್ರಲ್ಲಿ ಅವರು ಸಕ್ಸಸ್ ಆದರು. ಸರಿ, ಕೊನೆಯ ವಿಚಾರ ಇವ್ರ ಬಗ್ಗೆ ಮಾತಾಡೋದಾದರೆ 2000ನೇ ಇಸ್ವಿ ಜುಲೈನಲ್ಲಿ ಅಣ್ಣವರ ಕಿಡ್ನ್ಯಾಪ್ ಆಗುತ್ತೆ. ಆ ಟೈಮಲ್ಲಿ 108 ದಿನ ಕಸ್ಟಡಿನಲ್ಲಿದ್ದಾಗ ನೀವೆಲ್ಲ ಕಾರ್ಯಾಚರಣೆಯಲ್ಲಿ ಇದ್ದು ಬಂದವರು, ಆಚೆಗೆ ಅದನ್ನು ನೋಡ್ತಾ ಇದ್ದವರು, ತಲೆನಲ್ಲಿ ಸುತ್ತಮುತ್ತ ವ್ಯವಸ್ಥೆನಲ್ಲಿ ಯಾವ್ಯಾವ ಥರ ಮಾತುಗಳಿತ್ತು, ಏನೇನು ಆಗ್ತಾಯಿತ್ತು ಒಳಗೆ? ರಾಜ್ಕುಮಾರ್ ಅವ್ರು ಕಿಡ್ನ್ಯಾಪ್ ಆಗೋದಕ್ಕೆ ಮುಂಚೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕಮ್ಮ ನಿಮಗೆ. ನಾಗಪ್ಪ ಅಂಥೇಳಿ ನಮ್ಮ ಕರ್ನಾಟಕ ಸರ್ಕಾರದಲ್ಲೂ ಮಂತ್ರಿ ಇದ್ದರು, ಪರಿಮಳ ಅಂಥೇಳಿ, ಪರಿಮಳ ನಾಗಪ್ಪ ಅಂತ ತಾವು ಕೇಳಿರ್ಬೋದು. ಆಯಮ್ಮ ಕೂಡ ಎಲೆಕ್ಷನ್ನಲ್ಲಿ ಗೆದ್ದು ಮಂತ್ರಿ ಆಗಿದ್ದರು. ಸೊ ಅವರ ಒಂದು ಕಿಡ್ನ್ಯಾಪ್ ಆಯಿತು ಕಾಡಲ್ಲಿ. ನಾವು ಎಷ್ಟೋ ಸಲ ಅವ್ರನ್ನ ನೋಡಿ ಮಾತಾಡ್ಸಿದ್ವಿ, ನಾಗಪ್ಪನವ್ರನ್ನ.
ಅವರು ಸಾವು ಆಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ವಿಚಾರ ವಿನಿಮಯಗಳಲ್ಲಿ ಎಷ್ಟೋ ವ್ಯತ್ಯಾಸಗಳಿತ್ತು. ತಮಿಳ್ನಾಡಿನವರು ಏನೋ ಮಾಡಿ ಕೊಂದರು ಅಂತ ಹೇಳ್ತಿದ್ರು, ನಮ್ಮ ಪಡೆಗಳಿಂದಲೇ ಅವರು ಸತ್ತರು ಅಂಥೇಳಿ ಆ ಇನ್ವೆಸ್ಟಿಗೇಷನಲ್ಲಿ ಬರ್ತಾಯಿತ್ತು. ನಾವು ಅವ್ರನ್ನ ಸರಿಯಾಗಿ ಒಂದು ವಿಚಾರ ಮಾಡ್ಕೊಳಕ್ಕಾಗಲಿಲ್ಲಮ್ಮ ಈ ಕಾಡಲ್ಲಿ. ಆ ಮೂಮೆಂಟಲ್ಲೇ ಅವನಿಗೆ ಪ್ಲ್ಯಾನ್ ಇದ್ದಿದ್ದು ಯಾರಾದರೂ ಒಬ್ಬ ದೊಡ್ಡ ವ್ಯಕ್ತಿನ ಡಿಟೈನ್ ಮಾಡಬೇಕು ಅಂಥೇಳಿ. ನಾನೇ ಖುದ್ದು ರಾಜ್ಕುಮಾರ್ ಅವ್ರಿಗೆ ನಂಜನಗೂಡು ಇದ್ರ ಐಬಿನಲ್ಲಿ ಖುದ್ದು ನಾನೇ ಹೇಳಿದ್ದೀನಿ, ಸರ್ ನೀವೊಂದು ಎಸ್ಕಾರ್ಟ್ ತೊಗೊಳ್ಳಿ ನಮ್ಮ ಪೊಲೀಸಿಂದ, ನಿಮಗೆ ಥ್ರೆಟ್ ಇದೆ ಅಂತ ನಾನೇ ಖುದ್ದು ಹೇಳಿದ್ರೆ ಅವರು 2 ಕೈನ ಈ ರೀತಿ ಇದು ಮಾಡಿ ನಮಸ್ಕಾರ ಮಾಡ್ತಾರೆ, ಅವ್ರದ್ದೊಂದು ಸ್ಟೈಲು. ನಾನು ಹೇಳಿದೆ, ಇಲ್ಲ ಸರ್ ನಮ್ಮಿಂದ ನಿಮಗೆ ಸಹಾಯ ಮಾಡ್ತೀವಿ, ಎಸ್ಕಾರ್ಟು ತೊಗೊಳ್ಳಿ ಅಂದರೆ ಬೇಡ, ನಮ್ಮ ಸ್ವತಂತ್ರ ಎಲ್ಲ ಹೋಗುತ್ತೆ, ನೋಡೋಣ ಅಂತ ಅವರು ರೆಫ್ಯೂಸ್ ಮಾಡಿದರು. ಹಾಗಿದ್ರೆ ಇಂಟೆಲಿಜೆನ್ಸ್ ಇತ್ತಾ ಇವ್ರು ಕಿಡ್ನಾಪ್ ಆಗುತ್ತೆ? ಹೌದೌದು, ಇವರೇ ಅಂತಲ್ಲ, ಯಾರೇ ಆ ಜಾಗದಲ್ಲಿ ಓಡಾಡ್ತಕ್ಕಂಥ ಗಣ್ಯ ವ್ಯಕ್ತಿ ಯಾರೇ ಆದರೂ ಕೂಡ ಅವ್ನು ಡಿಟೈನ್ ಮಾಡೋರು. ಇವರು ಮ್ಯಾಟ್ನಿ ಐಡಲ್ಲು ಬಿಡ್ತಾರೆ ಇವ್ರನ್ನ, ಇವ್ರಿಗಿತ್ತು ಥ್ರೆಟ್ಟು. ಆಮೇಲೆ ಏನೇನೋ ಅಲ್ಲಿನ ಗಣಿ ಕಾರ್ಯಗಳಲ್ಲಿ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಇವರು ಅತಿ ಸುಲಭವಾಗಿ ಒಂದು ಅಮಾವಾಸ್ಯೆ ದಿನ ಸಿಗಾಕೊಂಡ್ರು. ಅವ್ರನ್ನ ಕರ್ಕೊಂಡೋದ್ರು. ನಾವೆಲ್ಲ ಸುತ್ತಾಡಿದಂಥ ಜಾಗನೇ ಅದು. ಅದೊಂದು ಆವಾಗ ನಾನು ಇರಲಿಲ್ಲಮ್ಮ, 98ರಲ್ಲಿ ನಾನು ಬಂದ ಮೇಲೆ 2000ದಲ್ಲಿ ಇವರು ಸಿಗಾಕೊಂಡಾಗ ನಾನು ಇರಲಿಲ್ಲ. ಬಟ್ ಕೆಲವು ವಿಚಾರಗಳು ಗೊತ್ತಿರೋದು ಮಾತ್ರ ನಿಮ್ಮ ಹತ್ರ ನಾನು ಹೇಳ್ತೀನಿ. ಅಣ್ಣವ್ರದೇ ಕಿಡ್ನ್ಯಾಪ್ ಯಾಕಾಯಿತು ಅಂತ ಅದ್ರ ಸುತ್ತಮುತ್ತಲು ಒಂದಷ್ಟೆಲ್ಲ ಏನೋ ಊಹಾಪೋಹಗಳಿದೆಯಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಕಾರ ಅವ್ರಿಗೆ ಗೊತ್ತಿದ್ದಂತೆ ಏನು ಇರ್ಬೋದು ಸರ್ ಅದು? ಒಂದನೇದು, ಗಾಜನೂರು ತಮಿಳ್ನಾಡಿಗೆ ಸೇರಿದಂಥ ಕಾಡು. ನಮ್ಮ ಪಡೆಗಳು ಸುತ್ತಮುತ್ತ ಇದ್ಲೂ ಕೂಡ ಅವರು ಅಂಥ ಮ್ಯಾಟ್ನೆ ಐಡಲ್ ವ್ಯಕ್ತಿ ಅಲ್ಲಿ ಬಂದು ಹೋಗ್ತಾಯಿದ್ರು. ಇದು ಗೊತ್ತಿತ್ತು, ನೋಡಿದ್ರು. ಅವ್ರು ಯಾವ ರೆಗ್ಯುಲರಾಗಿ ಬಂದು ಹೋಗ್ತಾರೆ ತಮಿಳ್ನಾಡಿಗೆ, ಅವ್ರದ್ದೇ ತೋಟ. ಆ ಊರಲ್ಲಿ 90 ಭಾಗ ನಮ್ಮ ಕರ್ನಾಟಕದೇ ಇರೋದಲ್ಲಿ. ಮೊದಲು ಕನ್ನಡನೇ ಇದ್ದಿದ್ದಲ್ಲೆಲ್ಲ, ಚಾಮರಾಜನಗರದ್ದು ಒಂದು ಕಾಡಿನ ಒಂದು ಗಡಿ ಭಾಗ. ಅಲ್ಲಿ ಅವರು ಬರೋದನ್ನು ಅವರು ಈಸಿಯಾಗಿ ಗೊತ್ತಾಗುತ್ತಮ್ಮ. ಹೌದೌದು, ನೋಡಿದ್ದೇನೆ, ಅವ್ರನ್ನ ಟಾರ್ಗೆಟ್ ಮಾಡಿದ್ದೇನೆ. ಬೇರೆ ಬೇರೆಯವ್ರನ್ನೆಲ್ಲ ಮಾಡಿದ್ರು, ಅವರೆಲ್ಲ ಆ ಕಡೆ ಬರ್ತಿರ್ಲಿಲ್ಲ. ನಮ್ಮ ಊರಿಗೆ ಬಂದು ಅವ್ರನ್ನ ಎತ್ಕೊಂಡು ಹೋಗ್ಲಿಕ್ಕೂ ಸುಲಭವಾಗಿ ಅವ್ರ ಮನೆ ಬಾಗಿಲಿಗೆ ಬಂದು ಅವ್ರನ್ನ ಎತ್ಕೊಂಡು ಹೋಗ್ಲಿಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಅದರಲ್ಲಿ ಇಂಥ ವ್ಯಕ್ತಿ ಮತ್ತು ಒಳಗಡೆ ಇರ್ತಕ್ಕಂಥ ಮಾತುಗಳು ಬೇರೆ ಇರ್ಬೋದಮ್ಮ, ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ. ಗಣಿಗೆ ಆಗಿರ್ಬೋದು ಅಥವಾ ಇನ್ನೇನಾದರೂ ಹಣದ್ದು ವ್ಯವಸ್ಥೆ ಇರ್ಬೋದು. ಬಟ್ ಗಣ್ಯ ವ್ಯಕ್ತಿಗಳ್ನ ತೊಗೊಂಡು ಹೋಗ್ತಕ್ಕಂಥ ವಿಚಾರ ಇತ್ತು. ಇವ್ರನ್ನೂ ಆ ಒಂದು ಇದಕ್ಕೆ ಹೊಂದ್ಕೊಂಡಿರೋರು ಅಂಥೇಳಿ ಲಿಸ್ಟಲ್ಲಿ ಅವರು ಇದ್ದಿದ್ದನ್ನು ನಾ ಬಲ್ಲೆ ಅಮ್ಮ. ಅವರ ಅಂದರೆ ಅವ್ರನ್ನ ಇಂತಹ ಒಂದು ನರಹಂತಕನ್ನು ಗ್ಲೋರಿಫೈ ಮಾಡ್ತಾ ಇಲ್ಲ. ಬಟ್ ಹಂಟ್ ಫಾರ್ ವೀರಪ್ಪನ್ ಇದರಲ್ಲಿ ಹೇಳ್ತಾರೆ, ಸಕ್ಕರೆ ಇದೆಲ್ಲ ಕೆಲವು ಗ್ರೋಸರೀಸ್ ಎಲ್ಲ ಆ್ಯಕ್ಸಸ್ ಇರ್ತಿದ್ದಿಲ್ಲ. ಕಾಡಲ್ಲಿ ಯಾವ ಎಲೆಯನ್ನು ತೊಗೊಂಡು ಅದರದ್ದೊಂದು ರಸ ಥರ ಮಾಡಿಕೊಂಡು ಇದು ಮಾಡಿದ್ರೆ ಅದು ಸಕ್ಕರೆಯಾಗಿ ಆಗುತ್ತೆ, ಯಾವ್ಯಾವ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ, ಈ ಥರದನ್ನೆಲ್ಲ ಆ ಯಪ್ಪ ಕಂಡುಹಿಡ್ಕೊಂಡಿದ್ದ ಅಂತ. ಕಾಡಲ್ಲಿ ಅಷ್ಟು ವರ್ಷಗಳಿದ್ದಾನೆ ಅಂತ ಹೇಳಿದ್ಮೇಲೆ, ಅಷ್ಟು ವರ್ಷ ಅಂತ ಹೇಳಿದ್ರೆ ನೋಡಿ, 12ನೇ ವರ್ಷದಲ್ಲೇ ಅವನ್ನ ಔಟ್ ಪೋಸ್ಟ್ ಅಂಥೇಳಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇತ್ತು. ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಔಟ್ ಪೋಸ್ಟ್ ಅದು ಟೆಂಪರರಿಯಾಗಿ ತಾತ್ಕಾಲಿಕವಾಗಿ ಓಪನ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಮಹದೇಶ್ವರನ ಬೆಟ್ಟದಲ್ಲಿ ಜಾತ್ರೆ ಆದಾಗ ಮುಖ್ಯವಾದ ಕಾರ್ಯಗಳಿದ್ದಾಗ ಮಾತ್ರ ಇರ್ತಿತ್ತು, ಆಮೇಲೆ ಇರ್ತಾನೆ ಇರಲಿಲ್ಲ, ಭಾಳ ಕಡಿಮೆ ಜನ ಇರ್ತಕ್ಕಂಥದ್ದು. ಆಗ ಇವನು ಆನೆಯನ್ನು ಕೊಂದ ಅನ್ನೋ ಒಂದು ಆರೋಪದಲ್ಲಿ ಎತ್ಕೊಂಡೋಗಿ ಒಂದಿನ ಎಲ್ಲ ಡಿಟೈನ್ ಮಾಡಿದ್ದಾರೆ ಅಲ್ಲಿ. ಆಗ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಇವನಿಗೆ ಶಕ್ತಿ ಜಾಸ್ತಿ ಇದೆ, ಯುಕ್ತಿ ಜಾಸ್ತಿ ಇದೆ, ಸಣ್ಣ. ಮತ್ತು ನಮ್ಮವರು ಕೂಡ ಏನು ಅಂತ ಸೀರಿಯಸ್ಸಾಗಿ ಇವ್ರನ್ನ 24 ಗಂಟೆ ನೋಡಿಕೊಂಡೇ ಇರ್ತಕ್ಕಂಥವ್ರು ಏನಿಲ್ಲ. ಅದು ಆವಾಗ ತಪ್ಪಿಸ್ಕೊಂಡು ಹೋದವನು. ಮತ್ತು ಇಲ್ಲಿ 2ನೇ ಸಲ ಶ್ರೀನಿವಾಸನ್ ಅಂಥೇಳಿ ನಮ್ಮ ACF ಇದ್ದರು, ಅವರು ಜಾಗದಲ್ಲಿ ಸುವರ್ಣ ಸೇತುವೆ ಅಂತ ಒಂದಿದೆ, ಅಲ್ಲಿಂದ ತಪ್ಪಿಸ್ಕೊಂಡೋದ 2ನೇ ಸಲ. 3ನೇ ಸಲ ತಪ್ಪಿಸ್ಕೊಂಡು ಹೋಗಲಿಲ್ಲ, ನಮ್ಮ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ನಲ್ಲೇ ಒಂದಿನ ಎಲ್ಲ ಅವನ್ನ ಡಿಟೈನ್ ಮಾಡಿದರು. ಬೆಂಗಳೂರಲ್ಲಿ 86ರಲ್ಲೇ. ಇಲ್ಲಿಗೆಲ್ಲ ಬಂದಿದ್ದಾರಾ? ಬೆಂಗಳೂರಿನಲ್ಲೇ ಒಂದು ಉಮರ್ ಖಯಾಮ್ ಅಂತೇನೋ ಒಂದು ಬಾರು, ಅಲ್ಲಿ ವ್ಯಾಪಾರಕ್ಕೇನೋ ಬಂದಾಗ ಅವನ್ನ ಆ ಮೀಸೆ ನೋಡಿ ಡೌಟ್ ಆಗಿದ್ದೇನೆ, ಅಲ್ಲೇ ಹಿಡಿದು KR ಶ್ರೀನಿವಾಸ್ ಅಂಥೇಳಿ ಆಗಿನ DIG ಇದ್ದರು, ನಮ್ಮ DG ಆಗಿದ್ದಂಥ ಅವರು ದೊಡ್ಡ ಆಫೀಸರು. ಅವರು ಅವನ್ನ ಕಸ್ಟಡಿಗೆ ಕೊಟ್ಟು ರಾಮಯ್ಯ ಅಂಥೇಳಿ ಹೆಡ್ ಕಾನ್ಸ್ಟೇಬಲ್ ಅವನ್ನ ರಾತ್ರಿ ಎಲ್ಲ ಮಾತಾಡಿಸಿದ್ದಾನೆ, ಅವನ ವಿಚಾರ ಎಲ್ಲ ತಿಳ್ಕೊಂಡಿದ್ದಾನೆ.
ಹಾಗಾಗಿ ಒಬ್ಬ ರಾಮಯ್ಯ ಅನ್ನೋ ವ್ಯಕ್ತಿ ಮಾತ್ರ ಅವನ್ನ ಇದು ಮಾಡಿದರು. ಆಮೇಲೆ ಕಾಡಲ್ಲಿ ಕನ್ಸರ್ನ್ಡ್ ಅವನ ಕೇಸು ಅಂಥೇಳಿ ಕೊಟ್ಬಿಟ್ಟಿದ್ರು. ಇಲ್ಲಿಂದ ಹಾಗಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕಾಡಿಗೆ ಕೊಟ್ಬಿಟ್ರು. ಕಾಡಲ್ಲಿ ಅಂದರೆ ACF ಅವರೇನು ಕುತ್ತಿಗೆ ಕಟ್ ಮಾಡಿದ್ರಲ್ಲಮ್ಮ ತಲೆನ, ACF ಶ್ರೀನಿವಾಸ್ ಅಂತ ಹೇಳಿ ಇದ್ದರು. ಅವ್ರಿಗೆ ಕೊಟ್ಟಾಗ ಅವ್ರದ್ದೇ ಆದಂಥ ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಅವರು ಅವನ್ನ ನೋಡಿದ್ರು. ಅವ್ರಿಲ್ದಾಗ ಅವನೇನು ನೋಡ್ಕೊಳ್ತಿದ್ದಂಥ ಜನಗಳಿದ್ರಲ್ಲ ಅವ್ರಿಗೆಲ್ಲ ಮರಳು ಮಾಡಿ ಎಣ್ಣೆ ತಿಕ್ಕೊಂಡು ಆ ಸಣ್ಣ ಕೈಯಿಂದ ಅವೆಲ್ಲ ತಪ್ಪಿಸ್ಕೊಂಡು ಹೋದವನು ಮತ್ತು ಯಾವತ್ತೂ ನಮ್ಮ ಕೈಗೆ ಸಿಗಲಿಲ್ಲ. ಇಷ್ಟಿದೆ, ಬಹಳಷ್ಟು ಇದೆಯಮ್ಮ. ನನಗೆ ತಿಳಿದಿದ್ದು 10% ಇಲ್ಲ. ನನಗೆ ತಿಳಿದಿದ್ದು ನನ್ನ ಇದರಲ್ಲಿ ಹೇಳ್ತಿದ್ದೀನಿ ತಮಗಷ್ಟೇ. ಹೌದು ಸರ್, ಯಾಕೆಂದರೆ ಕೃಪಾಕರ್ ಮತ್ತು ಸೇನಾನಿ ಅಂತ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸು ಅವರವರ ಬುಕ್ಕಲ್ಲಿ ಸಾಕಷ್ಟು ವಿಚಾರಗಳು ಬರೆದಿದ್ದಾರೆ. ನಿಮ್ಮಂಥವ್ರ ಜೊತೆ ಕಾರ್ಯಾಚರಣೆಯಲ್ಲಿದ್ದವರು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಆ್ಯಂಡ್ ಫಸ್ಟ್ಲಿ ಅಂದರೆ ವಿರ್ ಆಲ್ ಪ್ರೌಡ್. ಯಾಕೆಂದರೆ ಎಲ್ಲರೂ ಇವತ್ತು ಕೂತ್ಕೊಂಡು ಕಥೆ ಕೇಳ್ಬೋದು, ಆದರೆ ಅವತ್ತಿನ ದಿವಸ ನೀವು ಫ್ಯಾಮಿಲಿನ ಸೈಡಿಗಿಟ್ಟು ನಿಮ್ಮ ಜೀವನೂ ಒತ್ತೆ ಇಟ್ಟು ನಾಡಿಗಾಗಿ ದೇಶಕ್ಕಾಗಿ ಕೆಲಸಗಳನ್ನು ಮಾಡೋ ನಿಮ್ಮಂಥವರ ಮನಸ್ಥಿತಿ ಯೂಶಲಿ ಹೇಗಿರುತ್ತೆ ಅಂತ. ಮನಸ್ಥಿತಿ ಅಂದರೆ ಫ್ಯಾಮಿಲಿ ಚೆನ್ನಾಗಿದ್ದರೆ ನಾವಲ್ಲಿ ಕೆಲಸ ಚೆನ್ನಾಗಿ ಮಾಡ್ಬೋದಮ್ಮ. ಫ್ಯಾಮಿಲಿಲೇ ನಮಗೆ ಸಪೋರ್ಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡಲಿಕ್ಕಾಗಲ್ಲ. ನಾವು ಮನೆಗಳಲ್ಲಿ ದಿನಕ್ಕೆ 100 ಕಥೆಗಳು ಪೇಪರಲ್ಲಿ, ರೇಡಿಯೋದಲ್ಲಿ, ಯಾರ್ಯಾರೋ ಟಿ ವಿಗಳಲ್ಲಿ ಹೇಳೋರು, ಅಯ್ಯೋ ನನ್ನ ಗಂಡ ಇದ್ದಾನಲ್ಲೋ ಸತ್ತೋದ, ನನ್ನ ಗಂಡನಿಗೆ ಏನು ತೊಂದರೆ ಆಯಿತು, ಆ ವಿಷಯಗಳೇ ಗೊತ್ತಾಗ್ತಿರ್ಲಿಲ್ಲ. ನನ್ನದೇ ವಿಚಾರ ಆಗಬೇಕು ಅಂತ ಹೇಳಿದ್ರೆ ಅಲ್ಲೇನೋ ಒಂದು ಕಾರ್ಯಾಚರಣೆ ಆಗುತ್ತೆ, ಒಂದಷ್ಟು ಜನ ಸತ್ತಿರ್ತಾರೆ. ನಮ್ಮ ಮನೆಯವ್ರು ಕೇಳೋಕ್ಕೋದ್ರೆ ಯಾರೂ ಹೇಳೋದಿಲ್ಲ, ಏನಾಗಿದೆ ಅಂತ ತಿಳಿಸಲ್ಲ. ಅಕ್ಕಪಕ್ಕದಲ್ಲಿ ತಾತ್ಸಾರವಾಗಿ ಸತ್ತೋದ, ನೆನ್ನೆನೇ ಸತ್ತೋದಂತೆ ನಿನ್ನ ಗಂಡ ಅಂತ ಹೇಳೋರು. ಅಯ್ಯೋ ಇನ್ನೆಲ್ಲಿ ಬರ್ತಾನೆ, ಕೆಲಸ ಹುಡ್ಕೊಂಡು ಹೋಗು. ಈ ಥರ ಒಂದು ಬೇಸರದ ಮಾತುಗಳಲ್ಲೇ ಎಷ್ಟೋ ಜನ ಕಾಯಿಲೆ ಬಿದ್ದು ಬೇಜಾರಾಗಿ ಅವ್ರಿಗೆ ಕೆಲಸಗಳ ಮಾಡೋಕ್ಕೆ ಆಗ್ತಿರಲಿಲ್ಲ. ಆ ರೀತಿ ಕೆಲಸ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ KSRPನಲ್ಲಿ ಭಾಳಷ್ಟು ಜನ ಈ ಒಂದು ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ರಮ್ಮ. ಸೊ ನನ್ನದೇ ಪರಿಸ್ಥಿತಿನಲ್ಲಿ ನನಗೆ ಅಪೆಂಡಿಸಿಟಿಸ್ ಆಗಿ ಕಾಮಗೆರೆಯಲ್ಲಿ ಯಾವ ರೀತಿ ನನಗೆ ಹೊಟ್ಟೆ ನೋವು ಬಂದು ನಾನು ಆಸ್ಪತ್ರೆಗೆ ಹೋದೆ. ಆವತ್ತೇ ರಾತ್ರಿ ವೀರಪ್ಪನ ತಮ್ಮ ಅರ್ಜುನನ್ನು ಡಿಟೈನ್ ಮಾಡಿದ್ದೇನೆ, ಹಿಡ್ಕೊಂಡಿದ್ರು. ಅವನು ಸೈನೈಡ್ ತಿಂದು ಆ ಒಂದು ಮೂಮೆಂಟಲ್ಲಿ ಸತ್ತು ಹೋದ. ಚಾಮರಾಜನಗರದ ಟಿ ನರಸೀಪುರ ಅಲ್ಲೇ ಅವನ್ನ ಹೂತು ಹಾಕಿದ್ದಾರೆ. ಆ ಮೂಮೆಂಟಲ್ಲಿ ನಾನು ಆಸ್ಪತ್ರೆಗೆ ಹೋದ್ಮೇಲೆ ಈ ವಿಚಾರ ನನ್ನ ಮನೆಗೆ ಗೊತ್ತಾಗಿದೆ. ನಮ್ಮ ಮನೆಗೆ ಗೊತ್ತಾದರೆ ಸತ್ತೋಗಿದ್ದಾನೆ ಅಂತಲೇ ಹೇಳ್ತಾರೆ. ಯಾರೂ ಈ ಥರ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳೋಕೆ ಸ್ವಲ್ಪ ಸಿಕ್ತು ಅಂದರೆ ಅದಕ್ಕೆ ಎಲಾಬ್ರೇಟಾಗಿ ಎಲ್ಲ ವೈಭವೀಕರಿಸಿ ಹೇಳೋವಂಥದ್ದು. ಪಾಪ ಇವಳೊಬ್ಬಳೆ ಏನು ಮಾಡ್ತಾಳೆ, ಚಿಕ್ಕ ಮಕ್ಕಳು ಹೋಗಬೇಕು, ಯಾರನ್ನು ಕೇಳಬೇಕು, ದುಡ್ಡು ಕಾಸು ಕಷ್ಟ ಆಗ್ತದೆ, ಬಸ್ಸು ರಾತ್ರಿ ಹೋಗಬೇಕು. ಆ ಮೂಮೆಂಟಲ್ಲಿ ಅವಳು ಮೈಸೂರಿಗೆ ಬರಬೇಕಾದ್ರೆ ತುಂಬ ಕಷ್ಟಪಟ್ಟು ಬಂದು ಆಸ್ಪತ್ರೆಯಲ್ಲಿ ಮೈಸೂರಲ್ಲಿ ನಾನು ನೋಡಬೇಕಾದ್ರೆ ಅವಳ ಕತೆ ನನಗಿನ್ನೂ ರೋಚಕವಾಗಿದೆ ಹೇಳಬೇಕು ಅಂದರೆ. ಯಾರ್ಯಾರನ್ನ ಕೇಳಿಕೊಂಡು ದುಡ್ಡು ಕೇಳಿಕೊಂಡು ಬಸ್ಸಲ್ಲಿ ಬಂದು ಅಲ್ಲಿ ಬಂದು ನಾನು ನಿಂತಾಳು ಅಂತ ಹೇಳಿ ಅವ್ರು ಒಪ್ಕೊಂಡು ಕರ್ಕೊಂಬರ್ಬೇಕಲ್ಲ, ಕಾಡಲ್ಲಿ ಯಾರೂ ಬಿಡೋದಿಲ್ಲ. ಅಯ್ಯೋ, ಆ ರೀತಿ 1-2-3 ಇನ್ಸಿಡೆಂಟಲ್ಲಿ ಮಗನಿಗೂ ಅಷ್ಟೇ ವಿಪರೀತ ಜ್ವರ ಬಂದಿದ್ದೇನೆ. ನನ್ನ ಮಕ ನೋಡದೆ ಹೋದರೆ ಅವನು ಉಳಿಯಲ್ಲ ಅಂತ ಡಾಕ್ಟ್ರ್ ಹೇಳಿದ್ಮೇಲೆ ಇವರು ತಾಯಿ ಮಗಳಿಬ್ಬರು ಮೊಮ್ಮಗನ ಎತ್ಕೊಂಬಂದ್ಬಿಟ್ಟವ್ರೆ. ಅಲ್ಲಿ ನಾನು ಶಕೀಲ್ ಅಹಮದ್ ಅಂಥೇಳಿ ಒಬ್ಬ ಮನುಷ್ಯ ಇದ್ದ, ಸಬ್ ಇನ್ಸ್ಪೆಕ್ಟ್ರು. ಆ ಮನುಷ್ಯ ಇವ್ರು ಬಂದಿರೋದು ನಾನು ಇರಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಆಪ್ರೇಷನ್ಗೆ ಹೋಗಿದ್ದೆ. ಅವ್ರನ್ನೆಲ್ಲ ಒಂದು ಕಡೆ ಕುಂಡಿಸಿದ್ದೇನೆ. ಅವ್ರಿಗೊಂದು ಅಕಾಮಿಡೇಷನ್ ಕೊಟ್ಟು ಊಟ ಕೊಟ್ಟು ನಾನು ಬರಬೇಕಾದ್ರೆ ನನಗೆ ಅಳು ಬರೋದು, ಇಲ್ಲಿಗೆ ಯಾಕೆ ಬರೋಕ್ಕೆ ಹೋದ್ರೆ ನೀವು, ತುಂಬ ಡೇಂಜರು ಅಂತ ಹೇಳಿ. ಆ ಥರ ಬಹಳ ಕಾನ್ಸ್ಟೇಬಲ್ಸ್ದು ಪರಿಸ್ಥಿತಿ ಹೇಳಲಿಕ್ಕೆ ಆಗಲ್ಲ. ನರಬಂಚಿ ಅಂಥೇಳಿ ಒಬ್ಬ ನನ್ನ ಹೆಡ್ ಕಾನ್ಸ್ಟೇಬಲ್ಲು, ನನಗಾದಂಗೆ ಅವನಿಗಾಗಿದೆ. ಅವನೇನು ಬಸ್ಸಲ್ಲಿ ಕಳಿಸ್ಬೇಕು, ಬೇರೆ ಕಡೆ ಕಳ್ಸೋಕ್ಕೆ. ಕಾಡಲ್ಲಿ ಬಂದು ಅವನ್ನ ಕೊಳ್ಳೆಗಾಲಕ್ಕೆ ಬಿಟ್ಟು ಬರಬೇಕಾದ್ರೇ ಕಷ್ಟ. ಅವನು ಊರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲೇ ಸತ್ತೋಗ್ಬಿಟ್ಟು ನಮ್ಮ ಬರ್ಸ್ಟ್ ಆಗ್ಬಿಟ್ಟು ಬಸ್ಸಲ್ಲೇ ಸತ್ತೋದ ಅವನು. ಆಮೇಲೆ ನಿಮಗೆ ಇದು ಹೇಳಿದ್ನಲ್ಲ, ಹಾವಿನ ಒಂದು ಉಣ್ಣೆಗಳು, ನಮ್ಮ ಒಬ್ಬ ಕಾನ್ಸ್ಟೇಬಲ್ಗೆ ಇನ್ಫೆಕ್ಷನ್ ಆಗಿಬಿಟ್ಟು ಮೈಯೆಲ್ಲ ಕೂಡ ಅವನು ಒಬ್ಬ ಹಾಗೆ ಸತ್ತೋದ. ಇವೆಲ್ಲ ನಾವು ಹೇಳ್ಕೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ. ಇಷ್ಟೆಲ್ಲ ನೋಡಿದ್ರೂ ನೋವನ್ನು, ಅಸಹಾಯಕತೆಯನ್ನು, ಆ ಒಂದು ಮಾನಸಿಕ ಧೈರ್ಯ ಮತ್ತು ದೃಢತೆ, ನಾವು ಇದರಲ್ಲೇ ಇದ್ದು ಮುಂದೆ ಹೋಗ್ತೀವಿ ಅನ್ನೋ ಒಂದು ಕಾರಣಗಳು ಹೇಗಿರುತ್ತೆ ಸರ್? ನಮ್ಮ ಕಮಾಂಡ್ರ್ ಮೇಲೆ ಡಿಪೆಂಡ್ ಆಗುತ್ತಮ್ಮ, ನಮ್ಮ ಮನೆ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಸ್ವಂತ ಇದು ಮನೆಯಲ್ಲಿ ನಾವಿದ್ದೀವಿ ಹೋಗ್ರಿ ಮಾಡ್ಕೊಂಬನ್ರಿ ಕೆಲಸನ. ಸೊ ಒಂದಷ್ಟು ದುಡ್ಡು ಜಾಸ್ತಿ ಬರುತ್ತೆ, ಕೆಲಸನೂ ಅಷ್ಟೇ, ಎಲ್ಲಾದರೂ ಮಾಡಲೇಬೇಕು. ನೀವು ಇಲ್ಲಿ ಸತ್ತರೆ 3 ಕಾಸು ಬೆಲೆ ಇರೋದಿಲ್ಲ.
ಅಲ್ಲಾದರೆ ಒಂದೇನೋ ಒಂದು ಕಾರ್ಯಕ್ಕೋಸ್ಕರ, ಒಂದು ನಿಖರವಾದಂಥ ಗುರಿಗೋಸ್ಕರ ದೇಶ ರಾಜ್ಯಕ್ಕೆ ಕೆಲಸ ಮಾಡಿದ್ದೀರಾ ಅಂತ ಬರ್ತದೆ ಅಂಥೇಳಿ ಮನೇಲೂ ಒಂದು ಧೈರ್ಯ ಕೊಟ್ಟು ಕಳಿಸೋರು. ಅಲ್ಲೂ ಕೂಡ ನಮ್ಮ ಮೇಲಧಿಕಾರಿಗಳು ಕೆಳಗಡೆ ಇರ್ತಕ್ಕಂಥವ್ರು ಸಪೋರ್ಟ್ ಮಾಡದೆ ಹೋದ್ರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮಾನಸಿಕ ಆರೋಗ್ಯ, ಮಾನಸಿಕವಾಗಿ. ಅದಕ್ಕೆ ಭಾಳಷ್ಟು ಕಡೆ ನಮಗೆ ನಾವು ಹುರಿದುಂಬಿಸ್ಕೊಂಡು ಹೋಗ್ತಿದ್ವಿ. ಸರ್ ಇವತ್ತು ನನಗೆ ಹುಷಾರಿಲ್ಲ, ಬರೋಕ್ಕಾಗಲ್ಲ ಅಂದಾಗ, ಇಲ್ಲ ನೀನು ಬರಲೇಬೇಕು ಅಂದರೆ ಏನು ಕೆಲಸ ಮಾಡ್ತಾನೆ? ಹೊರೋದೇ 20-30 kg ಹೊರಬೇಕು, 20-30 ಕಿಲೋಮೀಟ್ರ್ಗಳು ದಿನ ನಡಿಲೇಬೇಕು ಅಲ್ಲ. ಹಾಂ, ಒಂದು ಕಡೆ ಮೊಂಡಗೈ ಅಂತಿದೆ, ಮಲೆ ಮಹದೇಶ್ವರರು ಗುರುಗಳು ಏನಿದ್ದಾರೆ, ಒಬ್ಬ ರಾಕ್ಷಸನ ಕೊಂದಂಥ ಜಾಗ ಮೊಂಡಗೈ ಅಂತ ಹೇಳಿ. ಅಲ್ಲಿ 5 ಜನರನ್ನ ಬರ್ಬರವಾಗಿ ಕೊಂದು ಹಾಕ್ಬಿಟ್ಟ, ಮಕ್ಕಳನ್ನ, ಯಂಗ್ಸರ್ನ ಯಾರನ್ನೂ ಬಿಡಲಿಲ್ಲ. ಇನ್ಫಾರ್ಮೆಂಟ್ಸ್ ಅಂತ ಹೇಳಿದ್ದೇನೆ. ಆ ಜಾಗದಲ್ಲಿ ಈ ಜಿಗಣೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನು ಓಡಿ ಹಂಗೂ ಬಿಡ್ತಿಲ್ಲ. ಒಂದು ಕಡೆ ಹೋಗಿದ್ದೀವಿ, ಒಂದು ಚಿಕ್ಕ ಕಲ್ಲಿಂದ ಕಟ್ಟಿರ್ತಕ್ಕಂಥ ಗೂಡಮ್ಮ, ಒಂದು 5x5 ಏನೋ ಇತ್ತದು. ಮಳೆಗೆ ಏನೋ ಬಿತ್ತಲ್ಲ ಅಂಥೇಳಿ ಅಲ್ಲಿ ಕುಂತ್ಕೊಂಡಿದ್ದೇನೆ. ನೀರು ಹುಡುಕ್ತಾ ಇದ್ದೀವಿ, ಸ್ವಲ್ಪ ಇರೋದನ್ನೆಲ್ಲ ಒಂದು ಗುಟಕ್ಕೆ ಕುಡಿದು ಕುಂತ್ಕೊಂಡು ಆ ಮೇಲ್ಗಡೆ ನೋಡಿದ್ರೆ ನಿಜವಾಗ್ಲೂ 4-5 ನಾಗರಾವುಗಳು ಇಷ್ಟು ಅಗಲ ಎಡೆ ಎತ್ಕೊಂಡು ಹಿಂಗೆ ನೋಡ್ತಾ ಇದೆ. ಯಾರೋ ಗೂಡಿಗೆ ಬಂದ್ಬಿಟ್ಟವ್ರಲ್ಲ ಇವರು ಅಂತೇಳಿ. ಅಯ್ಯೋಯ್ಯಪ್ಪ, ಹಿಂಗೆ ನೋಡಿದ್ರೆ ಗಾಬರ ಪಡಲಿಕ್ಕೂ ಆಗ್ತಾಯಿಲ್ಲ ನಮಗೆ, ಓಡಲಿಕ್ಕೂ ಆಗ್ತಾಯಿಲ್ಲ. ಸುಸ್ತಾಗಿ ಬಂದು ಕುಂತಿದ್ದೀವಿ, ಏನೋ ಒಂದು ಶೆಲ್ಟ್ರ್ ಸಿಗ್ತಲ್ಲ ಅಂತ ಕುಂತ್ಕೊಂಡು ಹಿಂಗೆ ಹೊರ್ಕೊಂಡು ಹಿಂಗೆ ನೋಡಿದ್ರೆ ಮೇಲಿಷ್ಟಾವೆ. ಆದರೂ ಗೂಡೋದು, ನಾವಲ್ಲಿ ಸೇರ್ಕೊಂಡಿದ್ದೀವಿ. ಹೆಂಗೆ ಬರೋದು ಅಂತ ಗೊತ್ತಿಲ್ಲದೆ ಸೈಲೆಂಟಾಗಿ ಈಚೆ ಬಂದು ಜಿಗಣೆ ಕಚ್ಚಿದ್ರೂ ಪರವಿಲ್ಲ, ಹಾವಿನ ತಪ್ಪಿಸ್ಕೊಂಡ್ರು ಸಾಕು ಅಂಥೇಳಿ ಇದಕ್ಕೆ ಬಂದ್ವಿ, ಕ್ಯಾಂಪಿಗೆ ಬಂದಾಗ ನಮ್ಮ ಬಸ್ ಡ್ರೈವರ್ಗೆ ಹೆಡ್ಲೈಟ್ಸ್ ಹಾಕಪ್ಪ, ಎಲ್ಲ ಜಿಗಣೆಗಳಿದೆ ಕಿತ್ತಾಕ್ತೀವಿ ಅಂದರೆ, ಇದು ಬೇರೆ ನಿಮ್ಗೆ ಲೈಟ್ ಬೇರೆ ಹಾಕ್ಕೊಂಡು ಕೂತ್ಕೊಳ್ತಾರೆ ಅಂಥೇಳಿ ಅವನು ಲೈಟ್ ಹಾಕಲಿಲ್ಲಮ್ಮ. ಒಬ್ಬೊಬ್ರಿಗೂ 100 ಜಿಗಣೆಗಳು ಸೇರ್ಕೊಂಬಿಟ್ಟವೆ. ನಮಗೆ ಬಟ್ಟೆಗಳೆಲ್ಲ ಕಿತ್ತಾಕಿ ಏನೂ ಇಲ್ಲದೇ ನಾವು ಆಯ್ತು ಬಿಡಪ್ಪ ನೀನು ಹಾಕದೆ ಹೋದೆ ಅಂತ ತೆಗಿತಾಯಿದ್ರೆ ಇಡೀ ಮೈಯೆಲ್ಲ ರಕ್ತ. ಅದು ನೋಡ್ಬಿಟ್ಟು ಗಳ ಹತ್ಬಿಟ್ಟು ಅವನು, ಅಯ್ಯೋ ನಿಮಗೆ ನಾನು ಲೈಟ್ ಹಾಕೋಕ್ಕೆ ಇಲ್ಲ ಅಂತ ಹೇಳಿದ್ನಲ್ಲ, ಒಬ್ಬೊಬ್ರಿಗೆ ಹಿಂಗಾಗಿದೆ ಅಂತ ಹೇಳಿ ಆವಾಗ ಅರಿಶಿನ ತಗೊಂಬಂದು ಮತ್ತು ಬಿಸಿನೀರೆಲ್ಲ ಹಾಕಿ ಸ್ವಲ್ಪ ಬೆಂಕಿ ತೋರಿಸಿದ್ರೆ ಅವೆಲ್ಲ ಬಿದ್ದೋಗ್ತವೆ. ಉಪ್ಪು ಹಾಕಿದ್ರು ಉಪ್ಪು ಅದಕ್ಕೆ ಕ್ಷಾರ ಜಾಸ್ತಿ ಇದ್ದಂಗೆಲ್ಲ ಬೀಳ್ತದೆ. ಈ ರೀತಿ ದಿನಕ್ಕೊಂದೊಂದು ಬೇಕಾದಷ್ಟು ನಾವು ಕಷ್ಟಗಳು ಎದುರಿಸಿದ್ದೀವಿ. ಇದಕ್ಕೆ ನೀವು ಹೇಳ್ದಂಗೆ ಒನ್ನೆಸ್ ನಾವು ಸಪೋರ್ಟ್ ಮಾಡ್ಕೊಂಡು ಹೋಗೋದೇ ಮುಖ್ಯ. ಇಲ್ಲದ ನಮ್ಮಲ್ಲೇ ಆದರೆ ನಿಮ್ಮ ವೆಪನ್ಗಳ್ನು ತೊಗೊಂಡೋಗಿ ನಾವು ಕದ್ದು ಬಿಡ್ತೀವಿ. ವೀರಪ್ಪನೇ ಕದ್ಕೊಂಡು ಹೋಗ್ಬೇಕು ಅಂತಿಲ್ಲ, ನಿಮ್ಮನ್ನ ಎತ್ಕೊಂಡು ಹೋಗ್ಬೇಕು ಅಂತಿಲ್ಲ, ನಮ್ಮವರೇ ನಮ್ಮ ಮೋಸ ಮಾಡಿಬಿಡ್ತಾರೆ. ಅದರಲ್ಲಿ ಬೇರೆ ರಾಜ್ಯದವರು, ಬೇರೆ ಅರೆಸೇನಾ ಪಡೆಗಳು ಇವೆಲ್ಲ ಇದ್ದಾಗ ನಮ್ಮದೇ ಆದಂಥ ಕಷ್ಟಗಳು, ಒಂದೊಂದು ಕಾರ್ಪಣ್ಯಗಳು ಭಾಳ ಜಾಸ್ತಿ ಇರುತ್ತೆ. ಇವೆಲ್ಲ ತಪ್ಪಿಸ್ಕೊಂಡು ನಮ್ಮನ್ನು ನಾವು ಕಾಪಾಡಿಕೊಂಡು ಸಕ್ಸಸ್ ಆಗಬೇಕಾದ್ರೆ ಒಂದೊಂದು ದೊಡ್ಡ ಸಾಹಸವೇ ನಿಮ್ಮ ಕತೆ ಕೇಳಿದ್ರೆ ಸಾಹಸ ನಿಮ್ಮನ್ನು ಹುಡ್ಕೊಂಡು ಬರ್ತಿತ್ತ ಅಥವಾ ನೀವೇ ಸಾಹಸನ ಹುಡ್ಕೊಂಡು ಹೋಗ್ತಿದ್ರ? ಯಾಕೆಂದರೆ ಕಥೆ ಇಲ್ಲಿಗೆ ನಿಲ್ಲಿಲ್ಲ. ಮುಂದೆ ರಾಜ್ಯ ಗುಪ್ತಚರ ಇಲಾಖೆ 1999 2016ವರೆಗೂ ಇಲ್ಲಿ ಆಲ್ಮೋಸ್ಟ್ 17 years ಮಾಡಿದೆ. ಸೊ ಇಲ್ಲಿ ರಾಜ್ಯ ಗುಪ್ತಚರ ಇಲಾಖೆಯಲ್ಲಿ ಬರುವಂಥ ಒಂದಷ್ಟು ಕೆಲಸಗಳಂದರೆ ಹೇಗೆ ಸರ್? ಇಂಟೆಲಿಜೆನ್ಸ್ ಪೊಲೀಸ್ನಲ್ಲಿ, ಇಲಾಖೆಯಲ್ಲಿ ಪೊಲೀಸ್ನ ಕಣ್ಣು ಕಿವಿ ಈ ಗುಪ್ತಚರ ಇಲಾಖೆ, ಅಥವಾ ಸರ್ಕಾರದ ಕಣ್ಣು ಕಿವಿ ಇದೆ. ನಾವೇನೇ ಫಿಸಿಕಲಿ ಕೆಲಸ ಮಾಡಿದ್ರೂ ಕೂಡ ಅವು ಏನು ಲೆಕ್ಕಕ್ಕೆ ಬರಲ್ಲ, ಇನ್ಫಾರ್ಮೇಷನ್ ಮೇಲೆ ಕೆಲಸ ಮಾಡಬೇಕು. ಆ ಇನ್ಫಾರ್ಮೇಷನ್ನೇ ಇದು. ಹೊರ ದೇಶದ್ದಾಗಿರ್ಬೋದು, ವಿದೇಶದ್ದಾಗಿರ್ಬೋದು, ಅಥವಾ ನಮ್ಮ ಇಂಟರ್ ಸ್ಟೇಟ್ ಆಗಿರ್ಬೋದು. ನಮ್ಗೆ ಯಾರಾದರೂ VIP ಬರ್ತಿದ್ದಾರೆ, ಒಬ್ಬ ಕಳ್ಳ ಬರ್ತಿದ್ದಾನೆ, ಇರೋ ಕಳ್ಳನೇ ಏನೋ ಒಂದು ಕೆಲಸ ಮಾಡ್ತಿದ್ದಾನೆ ಅಂತ ನಮಗೆ ಏನಾದರೂ ಇನ್ಫಾರ್ಮೇಷನ್ ಬರಬೇಕಾದ್ರೆ ಇಂಟೆಲಿಜೆನ್ಸ್ ಬ್ಯೂರೋ, ಈ ಗುಪ್ತಚರ ಇಲಾಖೆ, ಇದು IB ಅಂಥೇಳಿ ನಮ್ಮ ಸೆಂಟ್ರಲಲ್ಲಿದೆ. ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಹೇಳ್ತೀವಿ ನಾವು, ಅದನ್ನು ಇಂದ್ರಭವನ ಅಂತೀವಿ. IB ಅಂದರೆ ಇಂದ್ರಭವನ, ಸುಮ್ಮನೆ ನನ್ನ ಲೆಕ್ಕಕ್ಕೆ. ಯಾಕೆಂದರೆ ಅಷ್ಟೊಂದು ಇನ್ಫಾರ್ಮೇಷನ್ ಇರುತ್ತೆ ಅಲ್ಲಿ. ಅವರು ನಮಗೆ ಹಂಚ್ಕೊಳ್ತಾರೆ. SIB ಅಂಥೇಳಿ ಇಲ್ಲಿ ಸ್ಟೇಟ್ಗಳಲ್ಲಿ ಸಬ್ಸಿಡಿಯರಿ ಇಂಟೆಲಿಜೆನ್ಸ್ ಬ್ಯೂರೋ ಅಂಥೇಳಿ ನಮಗೆ ಹಂಚ್ಕೊತಾರೆ. ನಾವು ಸ್ಟೇಟಿಂದ ಅದನ್ನು ಸರಿ ಇದೆ ಇಲ್ಲ ಅಂತ ಹಂಚ್ಕೊಂಡು ಅದ್ರ ಮೇಲೆ ನಾವು ಆ್ಯಕ್ಷನ್ ಮಾಡ್ತೀವಿ. ಸೀರಿಯಸ್ನೆಸ್ ಅಂತ ಹೇಳಿದ್ರೆ ಇವರೇ ಕಳ್ಳರು, ಕಾಕರು, ನೆಕ್ಸಲೈಟ್ಸು, ಟೆರರಿಸ್ಟ್ಗಳದೇ ಮೊದಲು ಬರ್ತಕ್ಕಂಥದ್ದು. ಆಮೇಲೆ ಇವರು ಕ್ರೈಮ್ಸ್, ಜನರಲಾಗಿ ಆಗ್ತಕ್ಕಂಥ ಕ್ರೈಮ್ಸ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಲೇಟೆಸ್ಟ್ ಎಲ್ಲ ಕೂಡ ಅವರು ನಮಗೆ ತಿಳಿಸ್ತಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅಟ್ಯಾಕ್ಗಳಲ್ಲಿ ನಮಗೆ ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳಿದ್ರೆ ನಾವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇನ್ಫಾರ್ಮೇಷನ್ ಬೇಕು. ಈಗ ನೋಡಿ,
ಚಂದ್ರಬಾಬು ನಾಯ್ಡು ಅವ್ರದ್ದು ಏನು ಒಂದು ಬ್ಲಾಸ್ಟ್ ಆಯಿತು ತಿರುಪತಿನಲ್ಲಿ, ಅದು ಇಂಟರ್ಸ್ಟೇಟ್ ಆದ್ದರಿಂದ ಆ ಒಂದು ಇನ್ವೆಸ್ಟಿಗೇಷನ್ನಲ್ಲಿ 6 ತಿಂಗಳು ಮುಂಚೆನೇ ಆ ಒಂದು ವಿಚಾರ ಎಲ್ಲ ಹೇಳಿದ್ದಾರೆ. ಓಹೋ. ಆ ವಿಚಾರ ವರ್ಷಕ್ಕೊಂದ್ಸಲಿ ಸರ್ಕಾರದ ವ್ಯಕ್ತಿ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಸೀರೆ ಪಂಚೆ ಕೊಟ್ಟು ಪೂಜೆ ಮಾಡ್ಕೊಂಬರ್ತಕ್ಕಂಥ ಒಂದು ಸದವಕಾಶ ಸಿ ಎಮ್ಗೆ ಇರ್ತದೆ. ಸಿ ಎಮ್ ಅಲ್ಲಿ ಹೋಗ್ತಾನೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಊರಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಗೋದಿಲ್ವೇ? ಗೊತ್ತಾಗ್ತದೆ. ಆವಾಗ ಇವರು ಅವನು ಹೋಗೋ ಜಾಗದಲ್ಲಿ ಏನಾದರೂ ಮಾಡಿ ಅವನ್ನ ಕೊಲ್ಲಬೇಕು ಅನ್ನೋ ನಕ್ಸಲೈಟ್ಸು. ಇದು ಈ ಇನ್ಫಾರ್ಮೇಷನ್ ಇದ್ದು ನಾವು ಎಲ್ಲಿವರೆಗೂ ಅವ್ರನ್ನ ಕಾಯ್ಲಿಕ್ಕಾಗ್ತದೆ? ಸಕ್ಸಸ್ ಆಗೋದು ಮುಖ್ಯ ಅಲ್ವಾ? ಇನ್ನು ಬ್ಲಾಸ್ಟ್ ಆದಮೇಲೆ ಪ್ರಯೋಜನ ಏನು ಬಂತು? ನಮಗೆ ಇವೆಲ್ಲ ಕೂಡ ಪಾಠ ಮಾಡ್ತೀವಿ. ಪ್ರಿಕಾಷನರಿ ಮೆಷರ್ಸ್ಗೆ ನಾನು ಬಾಂಬ್ ಸ್ಕ್ವಾಡಲ್ಲಿ ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕಿತ್ತು, ಏನು ಮಾಡಿಲ್ಲ, ಹಿಂಗೆ ಮಾಡಿ ಅಂತ ಹೇಳಿದಾಗಲೇ ಅವ್ರಿಗೆ ಗೊತ್ತಾಗೋದು. ಸೊ ಅವೆಲ್ಲ ಕಾನ್ವಾಯ್ ಆಗಿರ್ಬೋದು, ಅಥವಾ ನಾವು ROP ಅಂತಾರೆ, ರೋಡ್ ಓಪನಿಂಗ್ ಪಾರ್ಟಿ ಅಂತ ಹೇಳಿ, ಅದರಲ್ಲೆಲ್ಲ ಈ ಕೆಲಗಳು ROP ರೋಡ್ ಓಪನಿಂಗ್ ಪಾರ್ಟಿ ಚೆಕ್ ಮಾಡೋವಂಥದ್ದು. ಅವರು 50 ಕಿಲೋಮೀಟ್ರ್ ಹೋಗ್ತಾರ, 100 ಕಿಲೋಮೀಟ್ರ್ ಹೋಗ್ತಾರ, ಕಾಡಲ್ಲಿ ಹೋಗ್ತಾರ, ಬೆಟ್ಟದಲ್ಲಿ ಹೋಗ್ತಾರ, ನೀವು ಹೇಳೋದ್ರಲ್ಲ ಏರ್ ಪಿನ್ ಬೆಂಡ್ಸ್ ಅಂತ ಹೇಳಿ ಅಲ್ಲಿ ಹೋಗ್ತಾರ. ಅಲ್ಲೆಲ್ಲ ಕೂಡ ನಾವು ಚೆಕ್ ಮಾಡಬೇಕು. ಒಬ್ಬೊಬ್ರಿಗೂ ಹಂಚ್ಬಿಟ್ಟಿರ್ತಾರೆ. ನಮ್ಮದೇನೆಂದರೆ ಬಾಂಬ್ ಸ್ಕ್ವಾಡ್ ಆದ್ದರಿಂದ ಎಕ್ಸ್ಪ್ಲೋಸಿವ್ಸ್ ಎಲ್ಲಿ ಊತಿಟ್ಟಿರ್ತಾರೆ ಇಲ್ಲ ಅನ್ನೋದು ನಮ್ಮ ಜವಾಬ್ದಾರಿ. ಮತ್ತು ಅದನ್ನು ಕಾಯಬೇಕಾದ್ರೆ ಸೆಂಟ್ರಿಗಳ್ನಿಟ್ಟು ಕಾಯೋದು ಅದು ಬೇರೆ. ಇಲ್ಲದೆ ಹೋದರೆ ಅಲ್ಲೂ ಎಕ್ಸ್ಚೇಂಜ್ ಮಾಡಿಬಿಡ್ತಾರೆ ಅವರು. 2 ಸೆಕೆಂಡ್ 10 ಸೆಕೆಂಡ್ ನಿಮಗೆ ಬಾಂಬ್ನ ಪ್ಲ್ಯಾಂಟ್ ಮಾಡಿಬಿಡ್ತಾರೆ. ಹೌದು, ಅದು ಕಷ್ಟ. ಹಾಗಾಗಿ ಆ ಸೆಂಟ್ರಿಗಳು ಹುಷಾರಾಗಿರ್ಬೇಕು. ನಾವು ಚೆಕ್ ಮಾಡೋದೇ ಇಲ್ಲ, ಅದು ಕಾಯ್ತಕ್ಕಂಥ ಸೆಂಟ್ರಿಗಳು ಭಾಳ ಇಂಪಾರ್ಟೆಂಟು. ಸೊ ಹಾಗಾಗಿ ಆಯಾ ಜಾಗಗಳಲ್ಲಿ ನಾವು ಎಷ್ಟು ಹುಷಾರಾಗಿದ್ದರೂ ಕಡಿಮೆ. ಸೊ ಅದನ್ನು ಕೊಡ್ತಕ್ಕಂಥದ್ದು ಇನ್ಫಾರ್ಮೇಷನ್ನು ನಮ್ಮ ಇವರು ಇಂಟೆಲಿಜೆನ್ಸ್ ಬ್ಯೂರೋ. ಸರ್, ಹೌ ಇಸ್ ಅ ಡೇ ಆ್ಯಟ್ IB? ಅಂದರೆ ದಿನಚರಿ ನಿಮ್ಗೆ ಫೋನ್ಸ್ ಎಲ್ಲ ಒಳಗೆ ಬಿಡ್ತಾರಾ? ನಿಮ್ಮ ಯಾಕೆಂದರೆ ಎಲ್ಲರ ಮೇಲೂ ಡೌಟ್ ಬೀಳೋ ಜಾಗ, ಡೌಟ್ಸ್ಗಳನ್ನು ದೂರ ಮಾಡ್ಕೊಳ್ಳೋ ಜಾಗ ಅಲ್ವಾ ಅದು? ನಮ್ಮದೇ ಆದಂಥ ಸಿಸ್ಟಮಲ್ಲಿ ನಮ್ಮ ಫೋನ್ಗಳಿಗೇನು ರೆಸ್ಟ್ರಿಕ್ಷನ್ ಇಲ್ಲ. ಓ, ಸೀನಿಯರ್ ಆಫೀಸರ್ಸ್ಗೆ ಪರ್ಸ್ನಲ್ ಫೋನ್ಗಳು ಇಟ್ಕೊಳ್ಳೋಕ್ಕೂ ಏನು ರೆಸ್ಟ್ರಿಕ್ಷನ್ ಇಲ್ಲ. ಇವತ್ತೊಂದು ದಿನ ಕಾನ್ಸ್ಟೇಬಲ್ ಕೂಡ ಕಂಪಲ್ಸರಿಯಾಗಿ ಇಟ್ಕೊಳ್ತಾರೆ. ಅದರಲ್ಲೂ ಬೇಕಾದಷ್ಟು ಟೈಪಲ್ಲೇ ಅವರು ಅದನ್ನು ಉಪಯೋಗಿಸ್ತಾರೆ. ಪೇಜಸ್ ಅಂತ ಬರುತ್ತೆ, ಮೊಬೈಲ್ಸ್ ಬರುತ್ತೆ, ವೈರ್ಲೆಸ್ ಬರುತ್ತೆ. ಈಗಂತೂ TVಗಳನ್ನೆಲ್ಲ ನೋಡುವಂಥ ಪರಿಸ್ಥಿತಿ ಬಂದಿದೆ. ಎಷ್ಟೋ ಸಲ ನನಗೆ ಸಾಹೇಬರು ಲೀವ್ ಬೇಕು ಅಂತ ಹೇಳಿದಾಗ ಈ ಕೆಲಸ ಮುಗಿಸ್ಕೊಂಡೇ ಹೋಗು ಅಂತಾರೆ. ಆ ಕೆಲಸ ಮುಗಿಸ್ಕೊಂಡು ಹೋಗಬೇಕಾದ್ರೆ ನಾನು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಶೃಂಗೇರಿಯಿಂದ ನೆಟ್ವರ್ಕ್ ಸಿಗಲ್ಲ. ಅವರು ನೆಟ್ವರ್ಕ್ ಸಿಕ್ಕಿ ಆಯಿತು ನೀನು ಹೋಗೋ ಅನ್ನೋರ್ಗು ನಾವು ಹೋಗೋಂಗಿಲ್ವೇ? ಅದಕ್ಕೊಂದು ಬೆಟ್ಟ ಹತ್ಬೇಕು ನಾನು. ಇಷ್ಟೆಲ್ಲ ಕೆಲಸ ಮುಗಿಸಿ ಅದು ಯಾವ ಕೆಲಸ? ಅಲ್ಲಿ ನಕ್ಸಲೈಟ್ಸು ಒಂದು ತರಬೇತಿ ಶಾಲೆನ ನಡೆಸ್ತಾಯಿದ್ರು. ಎಲ್ಲಿ? ಶೃಂಗೇರಿ. ಅಲ್ಲಿ ಯಾರೂ ಹೋಗ್ತಿರಲಿಲ್ಲ, ಎಲ್ಲ ಬಾಂಬ್ಗಳು ಹೂತ್ಬಿಟ್ಟಿದ್ದಾರೆ ಅನ್ನೋ ಉದ್ದೇಶಕ್ಕೆ ಹೋಗ್ತಿರಲಿಲ್ಲ. ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಅದನ್ನು ನೋಡ್ಬೇಕಾದ್ರೆ ನಾವೇ ಹೋಗಬೇಕು. ನಮಗೆ ಟೈಮ್ ಬೇಕು, ನಾವು ಊರೆಲ್ಲ ಸುತ್ತಬೇಕಲ್ವೇ, ಅವ್ರಿಗೊಂದು ಟೈಮ್ ಕೊಡಬೇಕು. ಈ ನಿಟ್ಟಲ್ಲಿ ನಾವಲ್ಲಿ ಹೋಗಿ ಕೆಲಸ ಎಲ್ಲ ಮುಗಿಸಿ ಬಾಂಬ್ಗಳನ್ನೆಲ್ಲ ಡಿಸ್ಫ್ಯೂಸ್ ಮಾಡಿ ಡಿಸ್ಟ್ರಾಯ್ ಕೂಡ ಮಾಡಿ ಸಾಹೇಬ್ರಿಗೆ ಸರ್ ಕ್ಲಿಯರ್ ಮಾಡಿದ್ದೀನಿ ಅಂದರೆ ಆಯ್ತು ಇವಾಗ ಹೋಗಿ ನೀನು 4 ದಿನ ರಜಾ ನಿನಗೆ. ಅಷ್ಟಕ್ಕೆ ನಾವು ಒಂದು ದೊಡ್ಡ ಬೆಟ್ಟ ಹತ್ತಿ ಆ ಲೈನ್ ತೊಗೊಂಡು ಹೋಗಬೇಕಿತ್ತು. ಯಾಕೆ ಆವಾಗ ಮೊಬೈಲ್ಸು ಅಫಿಷಿಯಲ್ ಇರಲಿಲ್ಲ, ಪರ್ಸ್ನಲ್ ಮೊಬೈಲ್ಸು, ವೈರ್ಲೆಸ್ ಹೇಳಲಿಕ್ಕಾಗಲ್ಲ. ಈ ಥರ ಕಾನ್ಸ್ಟೇಬಲ್ಗಳಿಗೆ ಎಷ್ಟು ತೊಂದರೆ ಆಗ್ತದೆ. ನೀವು ಹೇಳ್ದಂಗೆ ಕೋಆರ್ಡಿನೇಷನ್ ಬಿಟ್ವೀನ್ ಹೈಯರ್ ಆಫೀಸರ್ಸ್ ಆ್ಯಂಡ್ ಇದು ಲೋವರ್ ರ್ಯಾಂಕು ಭಾಳ ಕಷ್ಟ ಇರ್ತಿತ್ತು. ಈ ಸಕ್ಸಸ್ ಆದ್ರೇ ನೀವು ಈ ಕೆಲಸ ಸಕ್ಸಸ್ ಆಗ್ಬೋದು. ಆ ವೀರಪ್ಪನ ಆಗಿರ್ಬೋದು, ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ನಾರ್ಮಲ್ ಡ್ಯೂಟಿನೇ ಆಗಿರ್ಬೋದು. ಈ ಕೋಆರ್ಡಿನೇಷನ್ ಇಲ್ಲದೆ ಹೋದರೆ ನಮ್ಮಲ್ಲೇ ವಿರೋಧಾಭಾಸ ಬಂದು ನಾವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರದಿಂದ ಇಲಾಖೆಯಿಂದ ನಮ್ಮ ಒಂದು ಟ್ರೂಪ್ಸು ಏನಿದೆ ಅಲ್ಲಿಗೆ ಎಲ್ಲ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸರ್, ಈ ಮಧ್ಯೆ VIP ಸೆಕ್ಯೂರಿಟಿ ಕೂಡ ನಿಮ್ಮದು ಒಂದು ಬಿಗ್ ಫೇಸ್ ಆಫ್ ನಿಮ್ಮ ಕರಿಯರ್. ಸಾಕಷ್ಟು ಮುಖ್ಯಮಂತ್ರಿಗಳು JS ಪಟೇಲ್ ಸಿದ್ದರಾಮಯ್ಯ ಅವ್ರಿಗೂ ಸೆಕ್ಯೂರಿಟಿ. ಈ ಕಡೆ ಆಲ್ಸೋ 5 ವರ್ಷ ದೇವೇಗೌಡರ ಒಂದು ರಕ್ಷಣೆ ಇದ್ರಿ. ಸೊ ಅಲ್ಲಿಂದ ಶುರು ಮಾಡ್ತೀನಿ. ಯಾಕಂದರೆ ದೇವೇಗೌಡರು ಒಂದು ದೊಡ್ಡ ಹೆಸರು ಕರ್ನಾಟಕದ ರಾಜಕೀಯ ಇದಕ್ಕೆ, ಬರೀ ಕರ್ನಾಟಕ ಅಲ್ಲ ಭಾರತದಾದ್ಯಂತ. ಯಾಕಂದರೆ ಮಾಜಿ ಪ್ರಧಾನಿಗಳು. ಸೊ ಮೊದಲನೇದಾಗಿ ಇಂತಹ ಒಂದು ಪ್ರೊಫೈಲ್ಗೆ ನಿಮ್ಮಂಥವರ ಆಯ್ಕೆ ಹೇಗಾಗತ್ತೆ? ಹಳೆ ಆಫೀಸರ್ಸ್ನ ಫೇಲ್ಯೂರೇ ಹೊಸ ಆಫೀಸರ್ ಬರಲಿಕ್ಕೆ ದಾರಿ. ಮತ್ತು ಹೊಸ ಪ್ರಾಬ್ಲಮ್ಸ್ ಬಂದಾಗ ಅದನ್ನು ಯಾವಾಗ ಮೇಂಟೈನ್ ಮಾಡೋದಿಲ್ಲ, ಅವ್ರು ಹುಡುಕ್ತಾರೆ ಯಾರು ಇದಕ್ಕೆ ಹೊಂದಾಣಿಕೆ ಆಗ್ತಾರೆ ಮಾಡ್ತಾರೆ ಅಂತ.
ಅದಕ್ಕೆ ನಮ್ಮ ಸ್ವಂತ ನಡವಳಿಕೆಗಳೇ ಆಗಿರ್ಬೋದು, ನಮ್ಮ ಅಭ್ಯಾಸಗಳಾಗಿರ್ಬೋದು, ನಮ್ಮ ಎಕ್ಸ್ಪೀರಿಯನ್ಸೇ ಆಗಿರ್ಬೋದು, ಅಥವಾ ರಿಸಲ್ಟ್ ಈಸ್ ಇಂಪಾರ್ಟೆಂಟ್. ಅವ್ರು ನೋಡ್ತಾರೆ. ಅದಕ್ಕೆ ಜಾತಿನೇ ಆಗಬೇಕು ಅಂತ ಏನಿಲ್ಲ. ಕೆಲವರು ಗೌಡ್ರು ಅಂದಮೇಲೆ ಗೌಡ್ರ ಕಡೆ ಯಾರನ್ನ ಹೋದರೆ ಅವರು ಚೆನ್ನಾಗಿರ್ತಾರೆ, ಸರಿಯಾಗಿ ಕೆಲಸ ಮಾಡ್ತಾರೆ. ಕುರುಬರ ಕಡೆ ಯಾರಾದರೂ ಒಬ್ಬರು ಆಫೀಸರ್ ಹೋದರೆ ಭಾಳಷ್ಟಿದೆಯಮ್ಮ, ಭಾಳಷ್ಟಿದೆ. ಇವೆಲ್ಲ ಕೂಡ ನಮಗೆ ಒಂಥರ ಕೆಲಸ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ. ಕೆಲಸ ಮುಖ್ಯ ಅಲ್ಲಿ. ಸುತ್ತ ನೀವೇ ಹಾಕೊಳ್ತಾರೋ ಬೇಲಿಗಳು. ಅಲ್ಲಿ ಇಂಥವ್ರು ಹೋದ್ರೆ ಕೆಲಸ ಆಗುತ್ತೆ, ಅವರು ಜಾತಿಯವರು, ಅವ್ರ ಕ್ಯಾಸ್ಟು ಅನ್ನೋದು ಒಂದು ಇರುತ್ತೆ. ಏನು ದೇವಸ್ಥಾನಕ್ಕೆ ಪೂಜಾರರು ಹೋಗಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂತಲ್ಲ, ಹಾಗೆ. ಸೊ ಇಲ್ಲಿ ಸಾಹೇಬ್ರ ಕೆಲಸ ಭಾಳ ಅತಿ ಕಠಿಣವಾದಂಥ ಕೆಲಸ. ಯಾಕೆ ಅಂತ ಹೇಳಿದ್ರೆ NSG ಅಂತ ಏನು ಹೇಳಿದೆ ನಿಮಗೆ, NSGನಲ್ಲಿ ಫಸ್ಟು ಶುರುವಾದಾಗ ಟ್ರೈನಿಂಗು ಪ್ರೈಮ್ ಮಿನಿಸ್ಟರ ಒಂದು ಇಂಟೆಲಿಜೆನ್ಸಿಗೆ ನೀವು ಹೇಳಿದ್ರಲ್ಲ, ಆ ಫೇಲ್ಯೂರ್ ಆಗಿದ್ದಕ್ಕೇ ಆಕೆನೂ ಸತ್ತಿದ್ದು. ಮತ್ತು ರಾಜೀವ್ ಗಾಂಧಿ ಸತ್ತಿದ್ದು ಆ ಇಂಟೆಲಿಜೆನ್ಸ್ನೇ. ಈ ಇಂಟೆಲಿಜೆನ್ಸ್ ಕರೆಕ್ಟಾಗಿದ್ದಾಗ ನಮ್ಮ ಕೆಲಸಗಳು ಸರಿ ಹೋಗ್ತದೆ. ಇದನ್ನು ಸರಿ ಹೋಗ್ಬೇಕಾದ್ರೆ ಆ ಯೂನಿಟ್ನೇ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೇನೆ. ಅವ್ರೇನು ಮಾಡಿದ್ರು, SPG ಯೂನಿಟ್ನ ಏನು NSG ಒಳಗಡೆ ಕ್ಯಾಂಪಲ್ಲಿದ್ದಂಥದ್ದನ್ನು ದ್ವಾರಕಾ ಅನ್ನೋ ಜಾಗದಲ್ಲಿ ಚೇಂಜ್ ಮಾಡಿಬಿಟ್ರು, ಸಪ್ರೇಟ್. ಸೊ ಅವ್ರ ಇಂಟೆಲಿಜೆನ್ಸೇ ಬೇರೆ ಇರ್ತದೆ. ಅವರು ಮೊದಲು 5 ವರ್ಷಗಳ ಕಾಲ ಇದು ಮಾಡ್ತಿದ್ರು, ಏನು ರೆಸ್ಟ್ರಿಕ್ಟ್ ಮಾಡಿದರು ಒಬ್ಬ PM-ಗೆ. PM ಅಂತೂ ಇದ್ದಾಗ ಅವ್ರು ಮಾಡಲೇಬೇಕು, SPGಯಿಂದ ಅವ್ರಿಗೆ ಸೆಕ್ಯೂರಿಟಿ. ಆದಾಗ 1 ವರ್ಷಗಳ ಕಾಲ ಅಂತ ಇವಾಗ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. 1 ವರ್ಷದ ಮೇಲೆ ಕೊಡೋದಿಲ್ಲ. ಹಾಗಾಗಿ ಇವರು ಗಾಂಧಿ ಫ್ಯಾಮಿಲಿಗೆಲ್ಲ ತೆಗೆದುಹಾಕಿದ್ದಾರೆ. ದೇವೇಗೌಡರಿಗೂ ಭಾಳಷ್ಟು ವರ್ಷ ಆಯಿತು. ಕಡೆ ಮೂಮೆಂಟ್ಸಲ್ಲಿ ನಾನಿದ್ದೆ. ಅವ್ರು ಆದಮೇಲೆ ನಾನು 5 ವರ್ಷಗಳ ಕಾಲ ಅವ್ರ ಕಡೆ ಇದ್ದಿದ್ದು. ಸೊ ಆವಾಗ SPG ಏನು ಜೊತೆಗಿತ್ತು, SPG ಇತ್ತು ಅಂದಾಗ ಇಡೀ ಭಾರತ ದೇಶದ ಒಂದು ವ್ಯವಸ್ಥೆನೇ ಅವ್ರ ಜೊತೆ ಇತ್ತು ಅಂತ ಅರ್ಥ. ಅಲ್ಲಿ ಪ್ರಧಾನಮಂತ್ರಿಗಳರಲ್ಲೇ ಇರೋದು ಅದು. ಸೊ ಇನ್ನೊಬ್ಬ ಪ್ರಧಾನಿ ಮಾಜಿ ಆಗಿರೋದನ್ನ ರಕ್ಷಣೆ ಮಾಡಬೇಕಾದ್ರೆ ಆ ಥರ ಒಂದು ಸೆಕ್ಯೂರಿಟಿ, ಒಂದು ಉತ್ಕೃಷ್ಟವಾದಂಥ ಇದು ಕೊಡ್ತಿದ್ರು. ಆವಾಗ ನಾವು ಹೇಗಿರಬೇಕು, ಸ್ಟೇಟ್ ಪೊಲೀಸು ಅವ್ರ ಜೊತೆಗೆ ಇರಬೇಕಾಗ್ತದೆ, ಅವ್ರು ಹೇಳ್ದಂಗೆ ಕೇಳಬೇಕಾಗ್ತದೆ. ಹಾಗೆ ಕೂಡ ಮ್ಯಾಕ್ಸಿಮಮ್ ಸೆಕ್ಯೂರಿಟಿ, ಮಿನಿಮಮ್ ಥ್ರೆಟ್ಟು, ಮ್ಯಾಕ್ಸಿಮಮ್ ಡ್ಯಾಮೇಜ್ ಆಯಿತು. ಮ್ಯಾಕ್ಸಿಮಮ್ ಸೆಕ್ಯೂರಿಟಿ, ಮಿನಿಮಮ್ ಥ್ರೆಟ್ಟು, ಮ್ಯಾಕ್ಸಿಮಮ್ ಡ್ಯಾಮೇಜ್ ಅಂದರೆ ಈಗ ಚೆನ್ನಮ್ಮನವ್ರಿಗೇನು ಆ್ಯಸಿಡ್ ಇನ್ಸಿಡೆಂಟ್ ಆಯಿತು, ಆಕೆ ಬದುಕಿದ್ದೇ ಒಂದು ದೊಡ್ಡ ಚಾಲೆಂಜ್, ಗಟ್ಟಿಬಿಟ್ಟ. ಭವಾನಿಯವ್ರಿಗೂ ಕೂಡ ಅದರ ಎಫೆಕ್ಟ್ ಆಯಿತು. ಹೆಣ್ಮಕ್ಳಾದರೂ ಕೂಡ ಅವ್ರಿಗೆ ನಮ್ಮ ಸೆಕ್ಯೂರಿಟಿನಲ್ಲಿ ಆಯ್ತಲ್ಲ, ಅದು ಒಂದು ಬಾಧೆ. ಅವರಿದ್ದಕ್ಕೆ ಅವರು ಜವಾಬ್ದಾರಿ ತೊಗೊಂಡ್ರು, ಯಾರು SPG ಅವರು. ಆದರೂ ನಮ್ಮ ಜಾಗ, ನಾವು ಅದಕ್ಕೆ ಭದ್ರಾಗಿರಬೇಕು. ಸೊ ಈ ಥರ ಕೆಲಸಗಳಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟೇ ಆಗಿರ್ಬೋದು, ನಾವು ಮಾಡಿರ್ತಕ್ಕಂಥ ಕೆಲಸವೇ ಆಗಿರ್ಬೋದು, ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ನಮ್ಮ ಕೆಲಸನ ಪ್ರಮಾಣೀಕರಿಸೋದೇ ಅದು ಅಲ್ವೇ? ಹೌದು ಸರ್, ವೆರಿ ನೈಸ್. ಅಂದರೆ 36 ವರ್ಷಗಳು ನೀವು ಸರ್ವಿಸಲ್ಲಿದ್ದು, ಆಲ್ಸೋ ನಿಮ್ಮ ಇಡೀ ಫ್ಯಾಮಿಲಿನೂ ಆಲ್ಮೋಸ್ಟ್ 140 ವರ್ಷಗಳ ಕಾಲ ನಿಮ್ಮ 2 ಜನ್ರೇಷನ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇದ್ದಿದ್ದು. ಅದ್ರ ಹಿಂದಿಂದು ಜನ್ರೇಷನ್ ವೀವರ್ಸ್ ಆಗಿದ್ರಿ. ಅದರಿಂದ ಇಲ್ಲಿಗೆ ಬಂದು ಸದ್ಯದ ಕುತೂಹಲಗಳು ನಿಮ್ದೇನು ಸರ್? ಯಾಕೆಂದರೆ ಇಷ್ಟೊತ್ತು ನಿಮ್ಮ ಕೆಲಸ ಹಿನ್ನೋಟ ಹೇಗೆ ನೋಡಿದ್ದೀರಾ ಅಂತ. ಐ ಮೀನ್ ಫೀಲ್ಸ್ ವೆರಿ ನಾವು ನೈಸ್. ವೃತ್ತಿ ಜೀವನದಲ್ಲಿ ನಾವು ನೇಕಾರರು, ಪದ್ಮಶಾಲಿಗರು. ವೃತ್ತಿ ಜೀವನ ಈಗೆಲ್ಲರೂ ಭಾಳ ಬಡ ಕುಟುಂಬಗಳು, ಯಾರು ಕೂಡ ಅದನ್ನು ಡಿಪೆಂಡ್ ಮಾಡ್ತಿಲ್ಲ. ಸರ್ಕಾರ ಕೂಡ 180 ರೂಪಾಯಿಗಳ ದಿನಗೂಲಿ ಫಿಕ್ಸ್ ಮಾಡಿದೆ ಅವರಿಗೆ. 180 ರೂಪಾಯಲ್ಲಿ ಯಾರಾದರೂ ದಿನಕ್ಕೆ ಬದುಕೋರಿದ್ದಾರೆ ಬರಲ್ಲ ಸರ್ ಬೆಂಗಳೂರಲ್ಲಿ. ಹಾಗೆ ಬೇರೆ ಬೇರೆ ವೃತ್ತಿಗಳಿಗೆ ಅವ್ರು ಹೋಗಿ, ನನ್ನ ವೃತ್ತಿ ಜೀವನ ಪೊಲೀಸ್ನಲ್ಲೇ ಈ ಥರ ಒಂದು ಕಂಟಿನ್ಯೂ ಆಯಿತು. ಸೊ ನನ್ನ ಮಗ ಕೂಡ ಏನು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ನಾವು ಒಬ್ಬರು ಅಂಡ್ರಲ್ಲಿ ಇರಬೇಕು, ಬಾಣಸಿಗರ ಕೆಲಸ ಮಾಡಬೇಕು, ಯಾಕೆ ಬೇಕು, ನಮ್ಮ ಸ್ವಂತನೇ ಇರಲಿ ಅನ್ನೋ ಉದ್ದೇಶಕ್ಕೆ ಅವನೇನು ಕಂಟಿನ್ಯೂ ಮಾಡಲಿಲ್ಲ. ಬಟ್ ನಾನು ಒಂದು ಚಾಲೆಂಜ್ ತೊಗೊಂಡು ನನ್ನ ಹಿಂದೆ ತಾತ, ತಂದೆ, ಮುತ್ತಾತ ಏನು ಕೆಲಸ ಮಾಡ್ತಿದ್ರು ಅವ್ರಿಗಿನ್ನ ನಾನು ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಡವಳಿಕೆಗಳನ್ನೆಲ್ಲ ಚೇಂಜ್ ಮಾಡಿಕೊಂಡೆ ನಾನು. ಯಾಕೆಂದರೆ ನನ್ನ ಮಾತು ನೀವು ಕೇಳ್ತಿರ್ತೀರ, ಇವನು ಯಾವ ಸೀಮೆ ಪೊಲೀಸಪ್ಪ ಹಿಂಗೆ ಮಾತಾಡ್ತಾನೆ, ಹಿಂಗಿರ್ತಾನೆ ಅಂತ. ಹಂಗಿದ್ರೇ ನಾವು ಮ್ಯಾನೇಜ್ಮೆಂಟ್ ಮಾಡ್ಕೊಳಕ್ಕಾಗೋದು. ನಮ್ಮ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಒಬ್ಬೊಬ್ರು ಒಂದೊಂದು ಥರ ಕಷ್ಟದಲ್ಲಿ ಇರ್ತಾರೆ. ಅವ್ರನ್ನೆಲ್ಲ ನಾವು ಒಂದೇ ತೂಕದಲ್ಲಿ ನೋಡಿದ್ರೆ ಕೆಲಸ ಆಗಲ್ಲ. ಅವರಂತೆ ಹೋಗಿ ಕೆಲಸ ಮಾಡಬೇಕಾಗಿದೆ. ರೆಪ್ರೆಸೆಂಟಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸರ್ಕಾರ
ಉನ್ನತ ಅಧಿಕಾರಿಗಳು ನಾವು ಆಗಿರ್ತೀವಲ್ಲ, ನಾವು ಲೂಸ್ ಸ್ಟಾಕ್ ಅವ್ರಿಗೂ ಹೆಲ್ಪ್ ಮಾಡಬೇಕು. ಸ್ವಂತಕ್ಕೆ ಆಗಿರ್ಬೋದು, ನಮ್ಮ ಡಿಪಾರ್ಟ್ಮೆಂಟಿಂದ ಏನಾದರೂ ಮಾಡಿದ್ರೆ ಕೆಲಸನೂ ಸುಲಭ ಆಗ್ತದೆ, ಒಳ್ಳೆಯ ಹೆಸರು ಬರ್ತದೆ. ಹಾಗೆ CM ಸೆಕ್ಯೂರಿಟಿನಲ್ಲಿ ಈ ಒಂದು ಟೀಮ್ ವರ್ಕ್ ಇದ್ದಿದ್ದಕ್ಕೆ ಇಷ್ಟು ವರ್ಷಗಳ ಕಾಲ ಒಂದು ಸಣ್ಣ ತಪ್ಪಿಲ್ಲದೆ ಯಶಸ್ವಿಯಾಗಿ ಕೆಲಸ ಮಾಡ್ಕೊಂಬಂದಿದ್ದು. ಇಲ್ಲ ಅಂದರೆ ಗಲಾಟೆ ಮಾಡಿದ್ರೆ ನಮ್ಮನ್ನು ಸಸ್ಪೆಂಡು ಮಾಡ್ತಾರೆ, ಟ್ರಾನ್ಸ್ಫರು ಮಾಡ್ತಾರೆ, ಕೆಟ್ಟ ಹೆಸರು ಬರ್ತದೆ. ಎಷ್ಟೋ ಕ್ಲಿಷ್ಟ ಪರಿಸ್ಥಿತಿಗಳು. ಈಗ ನಿಮ್ಗೇನು ಹೇಳಿದೆ ನಾನು, ನಾವೆಲ್ಲೂ ಕೂಡ ನಮ್ಮನ್ನು ನೋಡಿದ್ರೆ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಅಂತ ಹೇಳಬೇಕೆ ಹೊರತು ನೀ ಯಾಕೆ ಹಿಂಗೆ ತಪ್ಪು ಮಾಡಿದೆ ಅಂತ ಹೇಳಬಾರ್ದು. ಅವ್ರಿಗೂ ಗೊತ್ತಾಗಲ್ಲ ಹೊಸ ವಿಚಾರಗಳಲ್ಲಿ. ನೀವು ಇನ್ನೂ ಒಂದು ವಿಚಾರ ಹೇಳಿದ್ರೆ, ನಾವು 84ರಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ ಕಂಪ್ಯೂಟ್ರ್ ಯುಗ ಅವಾಗ ತಾನೇ ಬಂದಿದ್ದು. ಕಂಪ್ಯೂಟ್ರುಗಳಿಲ್ಲ, ಕಂಪ್ಯೂಟ್ರ್ ಕಲಿತೇ ಬರಬೇಕು ಅಂತಿದ್ರು. ಬಾಂಬು ಮೊದಲು ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಪೊಲೀಸ್ ಸ್ಟೇಷನ್ಗಳಲ್ಲಿ ಬರೀ ಲ್ಯಾಂಡ್ ಆರ್ಡ್ರೇ ಇದ್ದಿದ್ದು. ಎಲ್ಲಿ ಬೇರೆ ಬೇರೆ ಇತ್ತು, ಟ್ರಾಫಿಕ್ಕು ಮತ್ತು ಈ ಕ್ರೈಮ್ ಅದು ಎಲ್ಲ ಒಬ್ಬರು ಎಲ್ಲ ಕೆಲಸ ಮಾಡ್ತಿದ್ರು. ಈಗೆಲ್ಲ ಡಿವೈಡ್ ಆಗ್ಬಿಟ್ಟಿದೆ. ಸಿಟಿ, KSRP, ಟ್ರಾಫಿಕ್ಕು ಮತ್ತು ಲಾ ಆ್ಯಂಡ್ ಆರ್ಡರ್ ನೀವೇ ಆಗಿದೆ. ಅದರಲ್ಲಿ ಈಗ ಎಲ್ಲರೂ ಎಲ್ಲ ಕೆಲಸ ಕಲಿಯೋ ಪರಿಸ್ಥಿತಿ ಬಂದಿದೆ. ಇಲ್ಲದೆ ಹೋದರೆ ಏನು ಕೆಲಸ ಮಾಡ್ತೀರಾ? ಎಲ್ಲರೂ ಎಲ್ಲ ಕಾಮನಾಗಿ ಗೊತ್ತೇ ಇರಬೇಕು. ಸ್ವಲ್ಪ ಅವರ ಸಬ್ಜೆಕ್ಟ್ನ ಹೆಚ್ಚಿನ ರೀತಿಯಲ್ಲಿ ಅವರು ತರಬೇತಿ ಹೊಂದಿರಬೇಕು, ಅಥವಾ ಬೇರೆ ವಿಚಾರನೂ ತಿಳ್ಕೊಂಡಿರಬೇಕು. ಹಾಗೆ ಕಂಪ್ಯೂಟರ್ ಆಗಿರ್ಬೋದು, ಬಾಂಬು ಇದಾಗಿರ್ಬೋದು, VIP ಸೆಕ್ಯೂರಿಟಿ ಆಗಿರ್ಬೋದು, ಅಥವಾ ನಮ್ಮ ಕಾನೂನೇ ಆಗಿರ್ಬೋದು, ಎಕ್ಸ್ಪರ್ಟ್ಸ್ ಬೇರೆ. ಆದರೆ ಸ್ವಲ್ಪ ಮಟ್ಟಿಗಾದರೂ ತಿಳ್ಕೊಂಡು ನಾವು ನಾಲೆಡ್ಜು ಪಬ್ಲಿಕ್ ಜೀವನದಲ್ಲಿ ನಾವು ತಲೆ ಎತ್ಕೊಂಡು ಹೋಗಬೇಕು ಅಂದರೆ ಇಷ್ಟಾದರೂ ತಿಳ್ಕೊಂಡಿರಬೇಕು. ಇಲ್ಲದೆ ಹೋದರೆ ಕಾಡಲ್ಲಿ ಹೋಗ್ಬಿಟ್ಟು ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಸೊ ಕೊನೆಯದಾಗಿ ತುಂಬ ಜನ ಒಂದು ಸೀನಿಯರ್ ರಿಟೈರ್ಡ್ SP ಆಗಿ ನೀವು ಇವತ್ತು ಅಡ್ವೈಸ್ ಕೊಡೋದಾದರೆ, ಯಾಕೆ ತುಂಬ ಜನ ಇವತ್ತಿನ ಜನ್ರೇಷನ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೋಬೇಕಾ, ಯಾವ್ಯಾವ ಲೆವೆಲಲ್ಲಿ ಸೇರ್ಕೋಬೋದು, ಯಾವ ಥರ ರೂಟ್ಸ್ಗಳು ತೊಗೋಬೋದು, ಎಷ್ಟು ಸಂಬಳ ಇದೆ, ಈ ಥರ ಸಾಕಷ್ಟು ಪ್ರಶ್ನೆಗಳಿದೆ. ಬಿಕಾಸ್ ಜಾಬ್ಸ್ ಅಂತ ಬಂದರೆ ಒಂದು ಕಾನ್ಸ್ಟೇಬಲಿಂದ ಹಿಡಿದು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ DGPವರೆಗೂ ಅಲ್ಲಿವರೆಗೂ ರ್ಯಾಂಕ್ಸ್ ಇದೆ. ಇಂಟೆಲಿಜೆನ್ಸ್ ಬ್ಯೂರೋನಲ್ಲೂ ನಾನೆಲ್ಲ ವೆಬ್ಸೈಟ್ ಅಂತ ನೋಡಿದಾಗ, ರಿಸರ್ಚ್ ಮಾಡಿದಾಗ ಎಂಟ್ರಿ ಪೊಸಿಷನ್ಸ್ 46,000 ರೂಪಾಯಿ ಸಂಬಳ ಅಂತೆಲ್ಲ ಹಿಂಗೆಲ್ಲ ಇದೆ. ಸೊ ಒಬ್ಬ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ವೇರ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಸರ್ ಇವತ್ತು IPSಗೆ? ಬಹಳ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಇಲ್ಲಿ ಗಂಡು ಹೆಣ್ಣು ಅಂತ 2 ಥರ ಇದೆಯಮ್ಮ. ಪೊಲೀಸ್ನಲ್ಲೂ ಕೂಡ ಗಂಡಸರು ಕೆಲಸ ಮಾಡ್ತಾರೆ, ಹೆಣ್ಣುಮಕ್ಕಳು ಕೆಲಸ ಮಾಡ್ತಾರೆ. ಈಗ ಹೆಣ್ಣುಮಕ್ಕಳು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಆದರೆ ಈ ಮೀಸಲು ಪಡೆ ಅಂತೇನಿದೆ, KSRP, ಇಲ್ಲಿ ಪ್ರಥಮ ಬಾರಿಗೆ ಹೆಣ್ಣುಮಕ್ಕಳಿಗೆ ನಾವೊಂದು ಪಡೆ ಎಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀವಿ. ನನ್ನ ಪಾರ್ಟ್ ಆಫ್ ವರ್ಕಲ್ಲಿ ಮೊದಲನೇ ತರಬೇತಿ ನಾನೇ ಬೆಳಗಾಮಲ್ಲಿ ಕೊಡೋಂಗಾಯಿತು. ಒಂದು 50 ಜನ ಹೆಣ್ಣು ಮಕ್ಕಳಿಗೆ. ಅವರು ಗಂಡಸರ ಥರ ಅವ್ರು ಕೆಲಸ ಮಾಡಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ಸ್ವಭಾವ, ಗುಣಗಳೆಲ್ಲ ಇರ್ತದೆ. ಅದನ್ನು ಈ ಕಡೆ ಬಳಸ್ಕೊಳ್ಬೇಕಾದ್ರೆ ಭಾಳ ಕಷ್ಟ. ಅಥವಾ ಅವರಂತೆ ನಾವು ಕೆಲಸ ತೆಗಿಬೋದು, ಆದರೆ ಅದಕ್ಕೆ ಕಾನೂನು ಅಥವಾ ಸೀನಿಯರ್ ಆಫೀಸರ್ಸು ಹೆಲ್ಪ್ ಮಾಡಬೇಕು. ಅಂದರೆ ನೋಡಿ, ಕಂಪ್ಯೂಟ್ರ್ನಲ್ಲಿ ಅವ್ರಿಗೆ ಹೆಚ್ಚಿನ ನಾಲೆಡ್ಜ್ ಇರುತ್ತೆ, ಕುಂತು ಕೆಲಸ ಮಾಡ್ತಾರೆ, ಸಂಯಮ ಇರ್ತದೆ. ಗಂಡಸರು ಅಂದರೆ ಶಕ್ತಿ ಇರ್ತಕ್ಕಂಥವ್ರು ಹೊರಗಡೆ ಫೀಲ್ಡಲ್ಲಿ ಕೆಲಸ ಮಾಡಲಿಕ್ಕೂ ಇರ್ತಾರೆ. 2 ಕಡೆ ಎಲ್ಲರೂ ಕೆಲಸ ಮಾಡ್ತಾರೆ. ಅವ್ರಿಗೆ ಆಫೀಸ್ ವರ್ಕಲ್ಲಿ ಹೆಚ್ಚಾಗಿ ನಾವು ಆಸ್ತಿ ಇರುತ್ತೆ, ಕೆಲಸ ತೊಗೊಳ್ಲಿಕ್ಕೆ ಇದು ಮಾಡ್ಬೋದು. ಕೆಲವ್ರಿಗೆ ಸ್ಪೆಷಲೈಸ್ಡ್ ವೆಪನ್ಸಲ್ಲೂ ಇರುತ್ತೆ, ಬೇರೆ ಬೇರೆ ಕೆಲಸನೂ, ಅಂಥವ್ರನ್ನ ಹಾರಿಸ್ಕೊಂಡು ನಾವು ಕೆಲಸ ತೊಗೊಳ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ನೋಡಿ, ಅವರು ಪೆರೇಡಲ್ಲಿ ಗಂಡಸರೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಶಕ್ತಿ ಇರೋರು ಅಂದ್ಕೊಳ್ತೀವಿ. ನಮಗಿನ್ನ ಹೆಚ್ಚಾಗಿ ಹೆಣ್ಮಕ್ಳು ಕೆಲಸ ಮಾಡಿದ್ರಮ್ಮ, ಪ್ರೈಸಸ್ ತೊಗೊಂಡ್ರು. ನಾವು ಮೊದಲೆಲ್ಲ ಕಾಲು ಲೆಫ್ಟ್ ರೈಟ್ ಎಲ್ಲ ಮಾಡಬೇಕಾದ್ರೆ ಭಾಳ ಕಡಿಮೆ ಕಾಲನ್ನ ಎತ್ತಿ ಲೆಫ್ಟ್ ರೈಟ್ ಹೇಳ್ತಿದ್ವಿ. ಅವರು ತಲೆವರೆಗೂ ಕಾಲೆತ್ತಿ ಬಡಿದು ಪೆರೇಡ್ ಮಾಡೋವರೆಗೂ ಕೆಲಸ ಮಾಡಿದ್ರಮ್ಮ. ಭಾಳ ನನಗೆ ಒಂದು ಖುಷಿ ಆಯಿತು. ಆಪರ್ಚುನಿಟಿ ಕೊಡಬೇಕಷ್ಟೇ ಸರ್, ಕೊಡಬೇಕು, ಕಲಿಸ್ಬೇಕು. ಆಗಲಿಲ್ಲ ಅಂದವ್ರನ್ನ ನಾವು ಬೇಜಾರು ಮಾಡ್ಕೊಳ್ಳದೆ ಅವ್ರದ್ದೇ ಆದಂಥ ಒಂದು ಕೆಲಸಕ್ಕೆ ಪನಿಷ್ಮೆಂಟ್ ಕೊಟ್ಟು ತೆಗೆದಾಕೋದು ಬೇರೆ ಮಾತು. ಬಟ್ ಅವ್ರ ಅಭಿರುಚಿಗೆ ತಕ್ಕಂಗೆ ಕೆಲಸ ತೊಗೊಳ್ಳೋದು ನಮಗೆ ಬುದ್ಧಿವಂತನ. ಎಲ್ಲಾದರೂ ಆಗಲಿ, ಪ್ರೆಗ್ನೆಂಟ್ ಇರ್ತಾರೆ ಅಥವಾ ಏನೋ ಒಂದು ಕಾಯಿಲೆ ಇರುತ್ತೆ, ಅಥವಾ ಏನೋ ಆ ಮೂಮೆಂಟಲ್ಲಿ ಅವ್ರಿಗೆ ಸಹಿಸ್ಲಿಕ್ಕಾಗಲ್ಲ, ಒಂದು ಟೆನ್ಷನ್ ಆಗ್ತಾ ಇರ್ತದೆ. ಅವೆಲ್ಲ ನಾವು ತಿಳ್ಕೊಂಡಾಗ ಅವ್ರ ಹತ್ರ ಕೆಲಸನೂ ತೊಗೊಳ್ಬೇಕು, ನೈಸಾಗೂ ಇರಬೇಕು, ನಮಗೆ ಯಶಸ್ಸು ಬರಬೇಕು. ಅಂದರೆ ಅದೊಂದು ನಾವು ಹಿರಿಯ ಅಧಿಕಾರಿಗಳು ಹುಷಾರಾಗಿ ಹೋದ್ರೆ ಆಗ್ತದೆ. ಅದರಲ್ಲಿ ಹೆಣ್ಮಕ್ಳದ್ದು ಒಂದು ಪಾತ್ರ. ಎರಡನೇದು, ನಮ್ಮಲ್ಲಿ ಈಗೇನಾಗಿದೆ ಅಂತ ಹೇಳಿದ್ರೆ ಅಭಿರುಚಿಗೆ ತಕ್ಕನಂಗೆ ನಾವು ಕೆಲಸಕ್ಕೆ ಸೇರ್ಕೊಳ್ಳೋಕೆ ಆಗ್ತಾಯಿಲ್ಲ. ಅಂದರೆ ಕಾನ್ಸ್ಟೇಬಲಾಗಿ ಸೇರ್ಕೊಳ್ತೀವಿ, ಅವನು ಕಾನ್ಸ್ಟೇಬಲ್ಗಿನ್ನ ಹೆಚ್ಚಾಗಿ ಬುದ್ಧಿವಂತನಾಗಿರ್ತಾನೆ, ನಾನು ಬೇರೆ ಕೆಲಸಕ್ಕೆ ಸೇರ್ಕೊಳ್ತೀನಿ ಅಂತ ಇದನ್ನ ಬಿಟ್ಟು ಹೋಗ್ತಾನೆ.
ಎಂಟ್ರಿ ಲೆವೆಲೇ ಇದು ಕಾನ್ಸ್ಟೇಬಲ್ ಇಂದ ಬರೋದ್ರಿಂದ ಕೆಲವುದೆಲ್ಲ ದಾಟ್ಕೊಂಡು ಅಲ್ಲ ಹೋಗೋದ್ರಲ್ಲಿ- ಕಾನ್ಸ್ಟೇಬಲ್ಲು ಸಬ್ ಇನ್ಸ್ಪೆಕ್ಟ್ರು DSP ಅಂತಲೂ ಬರುತ್ತೆ ಆದರೆ ಎಂಟ್ರಿ ಲೆವೆಲ್ ಎಂಟ್ರಿ ಲೆವೆಲಲ್ಲಿ. ಆದರೆ ಎಜುಕೇಷನ್ ಮೇಲೆ ಅದು ಹೈಯರ್ ರ್ಯಾಂಕ್ಸ್ ಬರುತ್ತೆ. ಆದರೆ ಎಕ್ಸ್ಪೀರಿಯನ್ಸ್ ಒಂದು. ಎರಡನೇದು ಕಾನ್ಸ್ಟೇಬಲ್ಲು ಯಾವುದೋ ಒಂದು ಒತ್ತಡದಿಂದ ಪರಿಸ್ಥಿತಿಯಿಂದ ಅವನು ಕಾನ್ಸ್ಟೇಬಲ್ ಆಗ್ತಾನೆ. ಅವನು PUC ಆಗಿರ್ಬೋದು, SLC ಆಗಿರ್ಬೋದು, ಡಿಗ್ರಿನೇ ಆಗಿರ್ಬೋದು. ಆದರೆ ಅವನಿಗಿನ್ನ ಕೆಪಾಸಿಟಿ ಇದ್ದು ಅವನು ಹೆಚ್ಚಿನ ಅಧಿಕಾರಿ ರ್ಯಾಂಕ್ನೂ ನಿಭಾಯಿಸುವಂಥ ಪರಿಸ್ಥಿತಿಯಲ್ಲಿ ಅವನಿಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ತದೆ. ಅವನು ಎಕ್ಸಾಮ್ಗಳಿಗೂ ಹೋಗ್ತಾನೆ, ಕಟ್ತಾನೆ, ಪಾಸ್ ಆಗ್ತಾನೆ, ಚೇಂಜ್ ಆಗ್ತಾನೆ. ಇಲ್ಲಿ ಏನು ಖಾಲಿ ಆಗ್ತದೆ, ಕಾನ್ಸ್ಟೇಬಲಿಂದ ಅವನು ಹೋಗಿದ್ದೇನೆ, ಬೇರೆ ಕೆಲಸಕ್ಕೆ ಹೋದಾಗ ಅವನಿಗೆ ಇಲ್ಲಿನ ಎಕ್ಸ್ಪೀರಿಯನ್ಸು ಅವನಿಗಾಗಿರುತ್ತೆ. ಆದರೆ ಇಲ್ಲಿ ಖರ್ಚು ನಾವೇನು ಮಾಡಿದ್ದೀವಿ ಸರ್ಕಾರದಿಂದ, ಡಿಪಾರ್ಟ್ಮೆಂಟಿಂದ ವೇಸ್ಟ್. ನೀನು ಬಂದು ಒಂದು ಕೆಲಸಕ್ಕೆ ಸೇರಿಕೊಂಡು 3 ತಿಂಗಳು 6 ತಿಂಗಳು ಕೆಲಸ ಮಾಡಿದೆ, ಇನ್ನೊಂದಕ್ಕೆ ಹೋಗಿ 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 ಹಾಗೇ ಜಂಪ್ ಮಾಡಿದಾಗ ನಿನ್ನ ಅಭಿರುಚಿ ಏನು, ಎಲ್ಲಿ ಮಾಡಬೇಕು ಅಂತಿದೆಯಾ, ನಿನ್ನ ಕಮಿಟ್ಮೆಂಟ್ ಏನು, ನಾವು ಹೆಂಗೆ ನಿಮ್ಮ ಹತ್ರ ಕೆಲಸ ತೊಗೊಳೋದು, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಟ್ರಸ್ಟು. ನನ್ನ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇವರು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಎಲ್ಲ ಕಲಿತು ಇನ್ನೊಂದು ಕಡೆ ಪ್ರೈವೇಟ್ ಕಡೆ ಹೋಗ್ತಾರೆ. ಆಗ ಇಲ್ಲಿ ಕಲ್ತಿರ್ತಕ್ಕಂಥ ಈ ಸೀಕ್ರೆಟು, ಸೆಕ್ಯೂರಿಟಿ ಇದೆಲ್ಲ ಏನಾಗಬೇಕು, ಬೇಕು ಅಂತ ಬಂದು ಕಲ್ತ್ಕೊಂಡು ಹೋದ್ರೆ ಏನು ಮಾಡಬೇಕು ಅಲ್ವಾ? ಇವತ್ತಿಂದ ಬುದ್ಧಿವಂತಿಕೆ ಎಷ್ಟು ದೂರ ಹೋಗಿದೆ ಅಂದರೆ ಯಾರು ಬೇಕಾದ್ರೆ ಇದನ್ನು ನಾವು ಯಾವ ರೀತಿ ಹತ್ತಿಕ್ಕಬೇಕು, ಇಂಟೆಲಿಜೆನ್ಸಿಂದ ನೋಡಬೇಕು. ಕೆಲವ್ರಿಗೆ ಆ ಕೆಲಸಕ್ಕೆ ಬಂದಮೇಲೆ ಆ ಕೆಲಸನೇ ಮಾಡಬೇಕು. 6 ತಿಂಗಳಿಗೂ ಚೇಂಜ್ ಮಾಡ್ಕೊಂಡು ಹೋಗ್ತಾಯಿತ್ತು ಅಂದರೆ ಕಡೆಗೆ ಎಲ್ಲೂ ಹೋಗ್ತೀಯ ನೀನು, ಏನು ಮಾಡ್ತೀಯ? ಇದು ನಮ್ಮ ಕಾಮನ್ ಪ್ರಾಬ್ಲಮ್ ಎಲ್ಲ ಕಡೆ. ಇದು ಬರೀ ಪೊಲೀಸೇ ಅಂತಲ್ಲ, ಬೇರೆ ಕಡೆನೂ ಅಷ್ಟೇ. ಅದು ಬೇರೆ ಬೇರೆ ಲೆವೆಲ್ಗಳಲ್ಲಿ ಹಣ ಕೊಟ್ಟು ರೆಕಮೆಂಡ್ ಮಾಡ್ಕೊಂಡು ಹೋಗೋದು ಬೇರೆ, ಕೆಪಾಸಿಟಿಯಿಂದ ಹೋಗೋದು ಬೇರೆ. ಆದರೆ ಖಾಲಿ ಆದಾಗ ಯಾಕೆ ಹೋದ್ರು ಅಂತೂ ನಾವು ಅದನ್ನು ಚೆಕ್ ಮಾಡಬೇಕಾಗುತ್ತಲ್ವ. ಇಲ್ಲದೆ ಹೋದರೆ ಏನು ಬಂದವರೆಲ್ಲ ವಾಪಸ್ಸೇ ಹೋಗ್ತಿರ್ತಾರೆ, ಏನಪ್ಪ ಇದೇನು ಚೆನ್ನಾಗಿಲ್ವಾ, ಏನು ಇವತ್ತ ಅಂತ ಕೇಳಬೇಕಾಗ್ತದೆ. ಮೊದಲೆಲ್ಲ 8ನೇ ಕ್ಲಾಸ್ ಓದೋರಿಗೆ ಮೀಸಲು ಪಡೆಯಲು ಕೊಡಿ ಅಂತಿದ್ರು. ಅವ್ರಿಗೇನು ಬುದ್ಧಿವಂತಿಕೆ ಜಾಸ್ತಿ ಬೇಕಿಲ್ಲ, ಪೆರೇಡ್ ಮಾಡೋದು, ಲಾಠಿ ತೊಗೊಂಡು ಕೆಲಸ ಮಾಡೋದು ಅಂತ. ಈಗ ಎಲ್ಲರಿಗೂ ಡಿಗ್ರಿನೇ ಮಿನಿಮಮ್ ಬಂದುಬಿಟ್ಟಿದೆ, ಎಲ್ಲರೂ ಓದಿರ್ತಾರೆ. ಆದರೆ ಎಲ್ಲೂ ನಿಂತು ಕೆಲಸ ಮಾಡಲ್ಲ, ಕಮಿಟ್ಮೆಂಟು. ಆ ಕಮಿಟ್ಮೆಂಟ್ ಇಲ್ಲದೆ ಹೋದರೆ ನಿಮಗೆ ಪ್ರೊಫೆಷ್ನಾಲಿಟಿ ಬರೋದಿಲ್ಲ, ಕಂಟಿನ್ಯೂ ಮಾಡಲಿಕ್ಕಾಗಲ್ಲ. ಮತ್ತು ನಾವು ಇನ್ವೆಸ್ಟಿಗೇಷನ್ಲಾಗಿರ್ಬೋದು, ಕಷ್ಟ ಕೆಲಸಗಳಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಇದ್ರೇ ಮಾಡಲಿಕ್ಕಾಗುತ್ತೆ ಅಲ್ವೇ? ಹೌದು. ಸೊ ಹಾಗಾಗಿ ಇವತ್ತಿನ ಒಂದು ವಾಸ್ತವ ಎಲ್ಲಿಂದ ಎಲ್ಲಿವರೆಗೂ ಹೇಗೆಲ್ಲ ಕೆಲವು ಬದಲಾಗಿಲ್ಲ, ಎಲ್ಲದಕ್ಕೂ ಬೆಳಕನ್ನು ಚೆಲ್ಲಿದ್ದೀರಿ. ಹೌದು ಸರ್, ಕೆಲವು ಬೇಸಿಕ್ ಪ್ರಶ್ನೆಗಳು. ಕಾನ್ಸ್ಟೇಬಲ್ ಆಗಿ ಸೇರ್ಕೊಳ್ಳೋರಿಗೆ ಎಂಟ್ರಿ ಲೆವೆಲ್ ಎಕ್ಸಾಮ್ ಏನು? ಅಲ್ಲೂ ಕೂಡ ನಿಮಗೆ ಈ ನಾಗರಿಕ ಪೊಲೀಸ್ ಅಂತ ತೊಗೊಳ್ತಾರೆ. ಅವ್ರಿಗೆ ಲಾ ಆ್ಯಂಡ್ ಆರ್ಡರು ಮತ್ತು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅವ್ರಿಗೆ ಕನಿಷ್ಠ ಒಂದು PUC ಆಗಬೇಕು ಅಂಥೇಳಿ. ಈಗಂತೂ ಡಿಗ್ರಿಗೆ ಬಂದುಬಿಟ್ಟಿದೆ. ಈಗ ಭಾಳ ಸ್ಟೇಟ್ಗಳಲ್ಲಿ ಡಿಗ್ರಿ ಮಾಡಿದ್ದಾರೆ. ಮೊನ್ನೆ ಬೇರೆ ಒಂದು ಕ್ಯಾಸ್ಟ್ನವ್ರು ತಗೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೇರಳದಲ್ಲಿ ಅದನ್ನು ಕಡಿಮೆನೂ ಮಾಡಿಬಿಟ್ಟಿದ್ದಾರೆ, SLC ಮಾಡಿಬಿಟ್ಟಿದ್ದಾರೆ ಸಿವಿಲ್ ಪೊಲೀಸ್ಗೆ. ನಮ್ಮಲ್ಲಿ ಇಟ್ ಕ್ಯಾನ್ ಗೋ ಅಪ್ ಟು ಡಿಗ್ರಿ, ಅಲ್ಲಿ SSLC ಕಮ್ಮಿ ಮಾಡಿಟ್ಟಿದ್ದಾರೆ. ಮಿನಿಮಮ್ SLC ಇದು ಡಿಗ್ರಿ ಫಾರ್ ಇವರು ಅಷ್ಟೇ, ಯಾರಿಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಆಗಲಿ ಅಥವಾ DSPಗಾಗಲಿ. ಕಾನ್ಸ್ಟೇಬಲ್ಗೆ PUC ಅಂತ ಇಲ್ಲಿವರೆಗೂ ಪ್ರೆಸೆಂಟ್ ಇದೆಯಮ್ಮ. ಈ ಹಿಂದೆ ಇದ್ದಿದ್ದನ್ನ ಹೇಳಿದ್ನಲ್ಲ, ನಮ್ಮ ಮೀಸಲು ಪಡೆಗೆ 79ರಲ್ಲಿ ನಾನು ಅಪ್ಲೈ ಮಾಡಿದಾಗ PUC ಇತ್ತು. 84ರಲ್ಲಿ ನಾನು ಅಪಾಯಿಂಟ್ ಆಗಿದ್ದು, ಅಂದರೆ ಎಷ್ಟು ವರ್ಷ, 5-6 ವರ್ಷ ಆಯಿತು. 6 ವರ್ಷಕ್ಕೆ ಅದು ಮತ್ತೆ ಚೇಂಜ್ ಆಗಿತ್ತದು. ಆದರೆ ನಾವು ಡಿಗ್ರಿ ಆಗಿದ್ವಿ. ಆದರೆ ಇದು ಕಾನ್ಸ್ಟೇಬಲ್ಗೂ ಬರುತ್ತೆ. ಅದೇ ಥರ ಟೆಕ್ನಿಕಲ್ ಮೆಕ್ಯಾನಿಕಲ್ಗೂ ಬೇರೆ ಬೇರೆ ಥರ ಕ್ವಾಲಿಫಿಕೇಷನ್ಸ್ ಕೇಳಿ ತೊಗೊಳ್ತಾರಮ್ಮ. ಎಲ್ಲ ಹೋಮ್ ಮಿನಿಸ್ಟರ್ ಅಂಡರ್ ಬರೋದಲ್ಲ, ಅದು ಯೂನಿಯನ್? ಹೌದಮ್ಮ. ಅಂದರೆ ಸೆಂಟ್ರಲ್ಲು ಬೇರೆ, ಸ್ಟೇಟು ಬೇರೆ ಬರುತ್ತೆ. ಸೆಂಟ್ರಲ್ನೇ ನಾವು ಅನುಕರಣೆ ಮಾಡ್ತೀವಿ. ಆದರೆ CM ಮತ್ತು HM ಇಬ್ಬರಿಗೂ ಬರ್ತಕ್ಕಂಥದ್ದು. ಈಗ IPS ಆಫೀಸರ್ಸ್ ಇದ್ದಾರೆ, ನೇರವಾಗಿ ಅವರು CMನ ಅಂಡರಲ್ಲೇ ಕೆಲಸ ಮಾಡಬೇಕಾಗ್ತದೆ. ಅವ್ರಿಗಿನ್ನ ಕಡಿಮೆ ಅಂದರೆ ಸ್ಟೇಟ್ ರ್ಯಾಂಕ್ ಆಫೀಸರ್ಸ್ ಅಂತ ಏನು ಬರ್ತಾರೆ, ಪ್ರೊಮೋಟೀಸು, ಇವರು ಹೋಮ್ ಮಿನಿಸ್ಟ್ರು ಅವ್ರ ಕಡೆ ಬರ್ತಾರೆ. ಸೊ ನೀವೆಲ್ಲ ಹೋಮ್ ಮಿನಿಸ್ಟರ್ ಕೆಳಗಡೆ ಬರುವಂಥದ್ದು. ಸೊ ಕಾನ್ಸ್ಟೇಬಲ್ ಆಯಿತು, SI ಆಯಿತು, DSP ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಇಲ್ಲಿವರೆಗೂ ಆಯಿತು. ಇನ್ನು ಮೇಲಿಂದೆಲ್ಲ ಡಿಪಾರ್ಟ್ಮೆಂಟ್ಸ್ಗಳೆಲ್ಲ ಇದೆಲ್ಲ KS KS ಬರುತ್ತೆ ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ, ಮತ್ತು UPSC ಬರುತ್ತೆ ಸೆಂಟ್ರಲ್ ಲೆವೆಲಲ್ಲಿ, ಮತ್ತು ಬೇರೆ ಟೆಕ್ನಿಕಲ್ ಇವು ಬೇರೆ ಇಂಜಿನಿಯರಿಂಗು ಇವೆಲ್ಲ ಏನೇನಿರುತ್ತೆ ಅವೆಲ್ಲ ಬೇರೆ ಬೇರೆ ಇದರಲ್ಲಿ ಆ ರ್ಯಾಂಕ್ಗೆ ಸಂಬಂಧಪಟ್ಟಂಗೆ ಇದು ಮಾಡ್ತಾರಮ್ಮ. ಈಗ ಒಂದು ಸಂಬಳದ್ದು ಒಂದು ಇದೇ ಆಗಿರ್ಬೋದು ನಿಖರತೆ, ಅಥವಾ ಓದೊಂದೇ ಆಗಿರ್ಬೋದು, ಅವ್ರು ಕೊಡೋ ಅಧಿಕಾರದ್ದೊಂದು ನಿಖರತೆ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಮಾಡಿ ಕೊಡ್ತಾರಮ್ಮ.
ಸರ್ ಈ ಕಾನ್ಸ್ಟೇಬಲ್ ಲೆವೆಲ್ ಎಂಟರ್ ಆದವ್ರಿಗೆ ಸಂಬಳ ಎಷ್ಟಿರುತ್ತೆ ಈಗ ಇವತ್ತಿಗೆ? ಮ? ಇವತ್ತಿಗೆ 45,000 ರೂಪಾಯಿ ಒಂದು ಮಿನಿಮಮ್ ಅಂತ ಫಿಕ್ಸ್ ಮಾಡಿದ್ದಾರೆ. ಬೇಸಿಕ್ ಅಂತಿರುತ್ತೆ, ಬೇಸಿಕ್ಗೆ DA ಅವೆಲ್ಲ ಕೂಡ ಆ್ಯಡ್ ಆಗುತ್ತೆ. ಮತ್ತು ಸ್ಪೆಷಲ್ ಯೂನಿಟ್ಗಳಲ್ಲಿ ಕೆಲಸ ಮಾಡಿದ್ರೆ ಅದು ಕೂಡ ಅವ್ರಿಗೆ ಬರುತ್ತೆ. ಹೀಗೆ ಒಳ್ಳೆ ಸಂಬಳ ಅವ್ರಿಗೆ. ಇವನ್ನು ಆರ್ಮ್ಡ್ ಆಫೀಸರೇ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆಫೀಸರೇ ಆಗಿರ್ಬೋದು, ಅವ್ರಿಗೆ 45,000 ರೂಪಾಯಿಗಳು ಮಿನಿಮಮ್ ಸಂಬಳ ಅಂಥೇಳಿ ಫಿಕ್ಸ್ ಮಾಡಿದ್ದಾರೆ. ಈಗ ಅದಕ್ಕಿಂತ ಹೆಚ್ಚಾಗಿ ಸಿಗುತ್ತೆ. ಇದಕ್ಕೂ ಕಾಂಟ್ರಾಕ್ಟ್ಸ್ ಎಲ್ಲ ಇರುತ್ತಾ ಗೌರ್ಮೆಂಟ್ ಕಡೆಯಿಂದ? ನೀವು ಹೇಳಿದ್ರಲ್ಲ ಕೆಲವರು ಸೇರ್ಕೋತಾರೆ ಟ್ರೈನಿಂಗ್ ಎಲ್ಲ 6 ತಿಂಗಳಿಗೆ ಬಿಟ್ಬಿಟ್ಟೋಗ್ತಾರೆ, ಇವರೆಲ್ಲರಿಗೂ ಲಾಕಿನ್ ಅಂತ ಏನಾರು ಇರುತ್ತಾ ಸರ್? ಹಾಂ, ಈಗೇನು ಮಾಡಿದ್ದಾರೆ, 1,00,000 ರೂಪಾಯಿ 2,00,000 ರೂಪಾಯಿ ಕಟ್ಟಿ ಹೋಗಬೇಕು, ನಮ್ಮ ಖರ್ಚನ್ನು ನೀವು ಕೊಡಬೇಕು ಅಂಥೇಳಿ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ. ಅದು ಕೂಡ ಎಫೆಕ್ಟ್ ಆಗ್ತಿಲ್ಲ. ಬೇಕಾದ್ರೆ ನಾನು ಕೊಡ್ತೀನಿ ಬಿಡಿ ಅಂತ. ಈಗ ಒಬ್ಬ ಮದುವೆ ಆಗಬೇಕು ಅಂತಿದ್ದಾನೆ, ಅವನು ಕಾನ್ಸ್ಟೇಬಲ್ ಆಗಿರ್ತಾನೆ. ಕಾನ್ಸ್ಟೇಬಲ್ ನಮ್ಮಲ್ಲೇ 3-4 ಯೂನಿಟ್ಸ್ ಇರ್ತದೆ. ಒಂದು KSRP ಇರುತ್ತೆ, CR ಇರುತ್ತೆ, ಮತ್ತು ನಮ್ಮ ಸಿವಿಲ್ ಅಂತ ಇರುತ್ತೆ. ಅವನು ಆಯ್ತು ಬಿಡಪ್ಪ 1,00,000 ರೂಪಾಯಿ ಕೊಡ್ತೀನಿ, ನಿನಗೆ ಅದೇನಾದರೂ ಮದುವೆ ಇದೇ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ನೀನು ಮದುವೆ ಮಾಡ್ಕೊಡ್ತಿದ್ಯಾ ನನ್ನ ಮಗಳನ್ನ ಅಂತೇಳ್ಮೇಲೆ ನಿನ್ನ ಕೇರ್ ನಾನು ತಗೊಳ್ತೀನಿ, 1,00,000 ರೂಪಾಯಿ ಕೊಡ್ತೀನಿ, ನೀನು ಬೇರೆ ಯೂನಿಟ್ ಚೇಂಜ್ ಮಾಡ್ಕೊ. ಅಥವಾ ಅವನಿಗೆ ಸ್ವಂತ ದುಡ್ಡಿತ್ತು ಅಂದರೆ ಯೂನಿಟ್ ಚೇಂಜ್ ಮಾಡ್ತಾನೆ. ಎಂಟ್ರಿ ಬರಬೇಕು ಫಸ್ಟು, ಒಂದು ಟ್ರೈನಿಂಗ್ನ ಒಂದು ಅನುಭವ ತಗೊಳ್ಬೇಕು, ಆ ಎಕ್ಸ್ಪೀರಿಯೆನ್ಸು ಬೇರೆ ಕಡೆ ಬರೋಲ್ಲ. ಅದು ಪ್ರೊಫೆಷನ್ನೂ ಆಗ್ಬಿಟ್ಟಿದೆ, ಪ್ರಾಕ್ಟೀಸು ಆಗ್ಬಿಟ್ಟಿದೆ. ನಮ್ಮಲ್ಲಿ ಆ ಥರ ಒಂದು ಒಳನುಸುಳಿಕೆಗೆ ಅವಕಾಶಗಳು ಬೇಕಾದಷ್ಟು ಆಗಿದೆ. ಯೂನಿಟ್ಸ್ ಬಗ್ಗೆ ಮಾತಾಡಿದ್ರಿ. ನಾವೆಲ್ಲ ಪೊಲೀಸ್ ಟ್ರೈನಿಂಗ್ ಇದು ನಡೆಯೋದು ಆ ಮೈಸೂರು ರೋಡಲ್ಲಿ ಇದಿದೆಯಲ್ಲ ಸರ್, ಆ ಫ್ಲೈಓವರಿಂದ ರೈಟ್ ಸೈಡ್ಗೆ ಒಂದಷ್ಟು ಟ್ರೈನಿಂಗ್ ಸೆಂಟರ್ ಅಂತ ನೋಡಿದ್ದೀವಿ. ಅದು ಬಿಟ್ಟರೆ ಬೇರೆ ಎಲ್ಲೆಲ್ಲಿದೆ? ನಮ್ಮಲ್ಲಿ ನೋಡಿ, ಸಿಟಿ ಪೊಲೀಸ್ನಲ್ಲಿ ಅದು ತುಂಬ ಹಳೆಯದು, CAR, ಸಿಟಿ ಆರ್ಮ್ಡ್ ರಿಸರ್ವ್ ಅಂತೇಳಿ ಮೈಸೂರು ರೋಡಲ್ಲಿರೋದು ಹೆಡ್ ಕ್ವಾರ್ಟರ್ಸ್. ಮತ್ತು ಆಡುಗೋಡಿನಲ್ಲಿರ್ತಕ್ಕಂಥದ್ದು ಸೌತು, ಮತ್ತು ಹೆಗಡೆ ನಗರ ಅಲ್ಲಿರ್ತಕ್ಕಂಥದ್ದು ನಾರ್ತು. ಹಾಗೆ ಟ್ರೈನಿಂಗ್ ಸೆಂಟ್ರ್ಗಳು ಬೇರೆ ಇದೆ. ಇದು ಸಿಟಿಗೆ ಸಂಬಂಧಪಟ್ಟಿದ್ದು. ಮತ್ತು ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಿದ್ದು DAR ಅಂತಿದೆ, ಡಿಸ್ಟ್ರಿಕ್ಟ್ ಅಂತೇಳಿ, ಡಿಸ್ಟ್ರಿಕ್ಟ್ ಆರ್ಮ್ಡ್, ಅವರು ಬೇರೆ ಇದ್ದಾರೆ. ಇದು ಬಿಟ್ಟರೆ ಸ್ಟೇಟಿಗೆ ಸಂಬಂಧಪಟ್ಟಿದ್ದು KSRP ಅಂತಿದೆ. ಇವ್ರಿಗೆ ಜೊತೆಗೇ KSISF ಅಂತ ಬಂದಿದೆ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂಥೇಳಿ. ಅವರು ಕೂಡ ಆ ಇಂಡಸ್ಟ್ರಿಯಲ್ ಹೆಸರಲ್ಲೇ ಬಂದರೂ ಕೂಡ ಎಲ್ಲ ಕೆಲಸಗಳು ಅವರು ಮಾಡ್ತಿದ್ದಾರೆ. ಇದರಲ್ಲಿ ಸಾಫ್ಟ್ವೇರ್ದೇನೂ ಬೇರೆ ಬಂದಿದೆ, ಕಂಪ್ಯೂಟರು ಮತ್ತು ಬೇರೆ ಬೇರೆ ಇದರಲ್ಲಿ. ಮತ್ತು ಮೆಕ್ಯಾನಿಕ್ ಅಂತ ಹೇಳಿದ್ರೆ ಡ್ರೈವಿಂಗ್ ಇದರಲ್ಲೂ ಬೇರೆ ಬಂದಿದೆ, ಇನ್ವೆಸ್ಟಿಗೇಷನ್ಸಲ್ಲೂ ಬೇರೆ ಬಂದಿದೆ. ಈ ಥರ ಬಹಳಷ್ಟು ಮಜಲುಗಳಲ್ಲಿ ಅವ್ರಿಗೆ ಇಂಪ್ರೂವ್ ಮಾಡಲಿಕ್ಕೆ ಎಲ್ಲ ಥರದ್ದು ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಮಾಡಿದ್ದಾರೆ. ಇದು ಸ್ಟೇಟ್ ವೈಡ್ ಇದೆ. ಸಿಟಿ ಅಂತ ಹೇಳಿದ್ದು ಸಿಟಿ ಡಿಸ್ಟ್ರಿಕ್ಟ್ ಅಂತ, ಬಟ್ ಎಲ್ಲ ಕಡೆನೂ ನಮಗೆ ಇವರು ಕೂಡ IBನೂ ಬರ್ತಾರೆ, ಡೆಪ್ಯುಟೇಷನ್ಸು ಹೋಗ್ಬೋದು. ನಾವು ಬೇರೆ ದೇಶಗಳಿಗೂ ಹೋಗ್ಬೋದು, ನಮ್ಮ ಇಂಟರ್ ಸ್ಟೇಟ್ಗಳಿಗೂ ಹೋಗ್ಬೋದು, ಅಲ್ಲೇ ಪರ್ಮನೆಂಟಾಗೂ ಇರ್ಬೋದು, ಹೊರಗೆ ವಾಪಸ್ಸು ಬರ್ಬೋದು. ಈ ಥರ ಭಾಳಷ್ಟು ನಮಗೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರಿಗೆ ಯಾವ ರೀತಿ ಒಂದು ಅಭಿರುಚಿ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಹೆಣ್ಮಕ್ಳಾಗಿರ್ಬೋದು ಅಥವಾ ಫ್ಯಾಮಿಲಿ ವೈಸ್ ಕೂಡ ಕೊಡ್ತಾರೆ. ಇಬ್ಬರು ಎಂಪ್ಲಾಯೀಸ್ ಆಗಿದ್ದಾಗ ಅವರು ಅದೇ ಜಾಗದಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡೋದು, ಯೂನಿಟ್ಗಳು ಚೇಂಜ್ ಮಾಡಿಕೊಂಡು ಮಾಡ್ಬೋದು. ಯೂನಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಯಾವುದು ಬೆಸ್ಟ್ ಯೂನಿಟ್ ಟು ಸ್ಟಾರ್ಟ್ ಇದು ಸರ್? ಯಾಕೆಂದರೆ ಇಲ್ಲಿಂದ ಆ ಕಡೆಗೆ ಟ್ರಾನ್ಸ್ಫರ್ ತೊಗೊಬೋದು ಅಂತೆಲ್ಲ ಕೆಲವ್ದು ಹೇಳಿದ್ರಲ್ಲ, ವಿಚ್ ಮೀನ್ಸ್ ಸೇ ಕೆಲವು ಯೂನಿಟ್ಸ್ಗಳು ತುಂಬ ಹ್ಯೂಮನ್ ಫ್ರೆಂಡ್ಲಿ, ಇನ್ನು ಕೆಲವುದು ನಾಟ್ ವೆರಿ ಲೈಫ್ ಸ್ಟೈಲ್ ಫ್ರೆಂಡ್ಲಿನಾ? ಅಲ್ಲ, ನೀವು ಹೇಳೋದು ಅಂತ ಹೇಳಿದ್ರೆ ಅಧಿಕಾರ, ಎಲ್ಲಾದರೂ ಕೆಲಸ ಮಾಡ್ಬೋದಮ್ಮ. ಕೆಲಸ ನಾವು ಇಲಾಖೆಗೆ, ಸರ್ಕಾರಕ್ಕೆ, ರಾಜ್ಯಕ್ಕೆ, ಜನತೆಗೆ ಮಾಡಬೇಕೇ ಹೊರತು ಸ್ವಂತಕ್ಕೆ ಎಲ್ಲೂ ನಾವು ಮಾಡಬಾರ್ದು. ಕೆಲವು ಕಡೆ ನಿಮಗೆ ಅಧಿಕಾರಯುಕ್ತವಾಗಿ ಒಳ್ಳೆ ಹುದ್ದೆಗಳು ಸಿಗ್ಬೋದು, ಆದರೆ ಅಲ್ಲಿ ನೀವು ಎಷ್ಟು ಮಟ್ಟಿಗೆ ಮಾಡ್ತೀರಾ ಅನ್ನೋದ್ರ ಮೇಲೆ. ಯಾಕೆಂದರೆ ಜನರ ಒತ್ತಡ, ರಾಜಕೀಯದವ್ರ ಒತ್ತಡ ಇದ್ದೇ ಇರ್ತದೆ. ಈ ಒತ್ತಡಗಳಿದ್ದ ಕಡೆ ನಿಮಗೆ ಸ್ವಲಾಭವೂ ಇರುತ್ತೆ. ಸ್ವಲಾಭ, ಆ ಲಾಭಕ್ಕೆ ನಾವು ಜೋತು ಬಿದ್ದಾಗ ನಮ್ಮ ಇಂಟ್ರೆಸ್ಟು ಹೋಗುತ್ತೆ, ನಮ್ಮ ಮೇಲೆ ಒತ್ತಡನೂ ಬರುತ್ತೆ, ಕಷ್ಟ ಆಗುತ್ತೆ ಅಲ್ವೇ? ಅಥವಾ ನೀವು ನೀರು ನೆರಳಿಲ್ಲದ ಜಾಗ ಅಂತ ಹೇಳ್ತಾರೆ. ನೀರು ನೆರಳಿಲ್ಲದ ಜಾಗ ಅಂತ ಹೇಳಿದ್ರೆ ಅಲ್ಲೇನು ಸಂಬಳ ಕೊಡಲ್ವೇ, ಕೆಲಸ ಇರಲ್ವೇ? ನಿಮ್ಮ ಕಮಿಟ್ಮೆಂಟ್ ಅಷ್ಟೇ. ಎಲ್ಲ ಕಡೆ ನಾವು ಕೆಲಸ ಮಾಡಿ, ಕಾಡಿಗಿನ್ನ ಕೆಟ್ಟ ಕೆಲಸ ಏನಿದೆ, ಮಾಡಲೇಬೇಕಾಯ್ತು, ಮಾಡಿದ್ವಿ ನಾವಲ್ಲಿ ಅಲ್ವೇ? ಅಲ್ಲೊಂದಷ್ಟು ದುಡ್ಡು ಜಾಸ್ತಿ ಕೊಡೋರು ನಮಗೆ. ಆ ದುಡ್ಡು ಜಾಸ್ತಿ ಕೊಡೋರು ಅಂತ ಹೇಳಿದ್ದೇನೆ, ಮನೇಲಿ ಕಷ್ಟ ಇರೋರು, ಡಿಪಾರ್ಟ್ಮೆಂಟಲ್ಲಿ ಕಷ್ಟ ಇರೋರೆಲ್ಲ ಸೇರ್ಕೊಂಬಿಡೋರು, ಬಂದು ದುಡ್ಡು ಬರ್ತದೆ, ಏನೋ ನೆಮ್ಮದಿ ಇರಲಿ ಬಿಡಿ ಅಂತ. ನಿಮ್ಮ ಸಂಬಳ ಅವತ್ತು ಕೇಳ್ಬೋದಾ ಸರ್ ವೀರಪ್ಪನ ಟೈಮಲ್ಲೆಲ್ಲ?
ಇಲ್ಲಮ್ಮ, ಅವರು 20% ನಮಗೇನು ಸಂಬಳ ಬರ್ತಿತ್ತು ಅದನ್ನು ಜಾಸ್ತಿ. ಹೆಚ್ಚಾಗಿ 20 to 40% ಅಂತ ಕೊಡೋರು. ಇವತ್ತಿಗೂ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಕೊಡ್ತಾರಾ? ಹೌದಮ್ಮ, ಕ್ವಾರ್ಟರ್ಸ್ ಇದೆ. ಕ್ವಾರ್ಟರ್ಸ್ ಕೊಟ್ಟರು ಕೂಡ ಕ್ವಾರ್ಟರ್ಸ್ ಮೇಂಟೆನೆನ್ಸ್ ಇದೆಯಾ ಅಂತ ಕೇಳಬೇಕು ನೀವು, ಅಲ್ವೇ? ಹೌದು. ಮನೆ ಇದೆ ಅಂದ್ಬಿಟ್ಟು ಮನೆಯಲ್ಲಿ ಮನೆ ವಾಸ ಸ್ಥಿತಿನಲ್ಲಿ ಇದೆಯಾ? ಹೊಸದೇ ಆಗಲಿ ಹಳೇದೇ ಆಗಲಿ, ಮತ್ತು ಮನೆ ಅಕ್ಕಪಕ್ಕದವರು ಚೆನ್ನಾಗಿದ್ದಾರಾ ಅಂತಲೂ ಕೇಳಬೇಕು. ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅದು ಕೂಡ ಲೆಕ್ಕಕ್ಕಿದೆ. ತುಂಬ ಸಂತೋಷ ಆಯಿತು ನಿಮ್ಮಂಥ ವ್ಯಕ್ತಿತ್ವನ ಇವತ್ತು ಇಲ್ಲಿ ಕರೆಸಿ ನಿಮ್ಮ ಅನುಭವದಲ್ಲಿ ಎಲ್ಲ ವಿಚಾರಗಳನ್ನು ಒಂದಷ್ಟು ಮಾತಿಗೆ ಎಳ್ತಿದ್ದೀವಿ. ಥ್ಯಾಂಕ್ ಯು ಸರ್. ನಿಮಗೋಸ್ಕರ ಈಗ ಕೊನೆಯದಾಗಿ ಒಂದು ಪುಸ್ತಕ ನಾನು ಕೊಡ್ತೀನಿ. ಬರುವಂಥ ಪ್ರತಿ ಗೆಸ್ಟ್ಗೂ ವಿ ಗಿವ್ ಒನ್ ಬುಕ್. ನಿಮ್ಮ ಪುಸ್ತಕಗಳನ್ನು ಏನು ಕಲೆಕ್ಟ್ ಮಾಡುವಂಥ ಅಭ್ಯಾಸ ಅಥವಾ ಓದೋ ಹವ್ಯಾಸ ಇದ್ದರೆ ಯಾವ್ಯಾವ ಸಬ್ಜೆಕ್ಟ್ಸ್ ಟಚ್ ಮಾಡ್ತೀರಿ ಯೂಶಲಿ ಸರ್? ಕಡಿಮೆ ನಮ್ಮ. ಹೌದಾ? ಕಡಿಮೆ. ಯಾಕೆಂದರೆ ನಾನು ಜನಗಳನ್ನ ಹತ್ತಿರದಲ್ಲಿ ಹೋಗಿ ಮಾತಾಡಿಸಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಓದ್ತೀನಿ ಭಾಳ ಕಡಿಮೆ. ಅದರಲ್ಲೂ ಕನ್ನಡ ಜಾಸ್ತಿ. ಕನ್ನಡದಲ್ಲಿ ನಾನು ಡಿಗ್ರಿ ಮಾಡಿದ್ದೀನಿ. ಪಂಕ್ತಿ ಪಾವನರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಬರೆದಿರುವಂಥ ಒಂದು ಓದ್ತೀನಮ್ಮ, ಅದೇ ಇರಲಿ. ಯಾಕೆಂದರೆ ನನ್ನ ಜೊತೆಗೆ ಆಕೆನೂ ಇರೋದ್ರಿಂದ ಸ್ಪಷ್ಟತೆ ಚೆನ್ನಾಗಿರುತ್ತೆ. ಕನ್ನಡ ಮಕ್ಕಳು ಓದ್ತಾರೆ. ಶೋರ್ಲಿ ಸರ್. ನಾನು ನಿಮ್ಮ ಅಭಿಮಾನಿನಮ್ಮ. ನೀವು ಮಾತಾಡೋದು, ನಿಮ್ಮ ಒಂದು ಈ ನಿರರ್ಗಳವಾದಂಥ ಮಾತು, ಈ ಇದಕ್ಕೆ ಹೊಂದಾಣಿಕೆ ನನಗೆಲ್ಲ ಭಾಳ ಇಷ್ಟ. ಥ್ಯಾಂಕ್ ಯು ಸರ್. ಭಾಳ ಇಷ್ಟ. ನಾವು ಸಿಟಿ ಮಾರ್ಕೆಟಲ್ಲಿ ಹುಟ್ಟಿ ಬೆಳೆದವರು. ನಮ್ಮ ಹೃದಯ ಮಧ್ಯಭಾಗದಲ್ಲಿ ಬೆಂಗಳೂರಿನಲ್ಲಿ ಈ ಥರ ಒಂದು ಭಾಷೆ ಬೇರೆಯವ್ರು ಮಾತಾಡಲ್ಲ. ನೀವೇನು ಮಾತಾಡ್ತೀರಾ, ಒಂದೊಂದ್ಸಲಿ ತೆಲುಗುನೂ ಮಾತಾಡ್ತೀರಾ, ನೀವು ತೆಲುಗುನವ್ರೆ ಅಂದ್ಕೊಂಡ್ಬಿಟ್ಟಿದ್ದೆ ಒಂದ್ಸಲಿ. ಸರ್ ಬೆಂಗಳೂರು ಎಫೆಕ್ಟ್, ಎಲ್ಲರ ಜೊತೆಗೂ ಮಾತಾಡಿ ಪಂಚಭಾಷೆಗಳು ಬೇಕೇ ಬೇಕಿಲ್ಲಿ. ಹೌದು. ಸೊ ಅಲ್ವೇ? ಹಾಗಾಗಿ ನನಗೆ ವೆರಿ ಹ್ಯಾಪಿ. ಇವತ್ತು ನೀವು ಕರೆದ ಕೂಡಲೇ ನನಗೆ ಭಾಳ ಖುಷಿ ಆಯಿತು, ಬಂದೆ ನಾನು. ಥ್ಯಾಂಕ್ ಯು ಸರ್. ಲಾಸ್ಟ್ಲಿ 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಿ ಇನ್ ದ ಮೀನ್ ಟೈಮ್ ನಾನು ಈ ಪುಸ್ತಕನ ಸೈನ್ ಮಾಡ್ತೀನಿ. ಅಂದರೆ ಯಾವ ವ್ಯಕ್ತಿತ್ವಗಳನ್ನು ನೀವಿಲ್ಲಿ ಶೋನಲ್ಲಿ ಕೂಡಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರಿ ಅಥವಾ ನಾವು ಕರೆಸ್ಬೇಕು? ಯಾವ ಕ್ಷೇತ್ರದವರಾದರೂ ಪರವಾಗಿಲ್ಲ. ಆಗಲಿ ಹೇಳ್ತೀನಿ. ವೃತ್ತಿ ಪ್ರವೃತ್ತಿ ನಮ್ಮ ವೃತ್ತಿ ನೋಡಿ, ಈಗ ನಾನು ಪೊಲೀಸ್ನವನು. ನನ್ನ ಪ್ರವೃತ್ತಿ ಬಂದು ವೀವರ್ಸು, ವೀವಿಂಗಲ್ಲೂ ಒಂದಷ್ಟು ವಿಚಾರ ತಿಳ್ಕೊಂಡಿದ್ದೀವಿ. ನಮ್ಮ ಪ್ರವೃತ್ತಿನಲ್ಲೂ ನೀವು ಈಗಾಗಲೇ ಕೇಳಿದ್ದೀರ ಬಹಳಷ್ಟು. ಇವೆರಡು ಸಮ್ಮಿಳನವಾಗ್ತಕ್ಕಂಥದ್ದು ನನಗೆ ಭಾಳ ಖುಷಿ. ಆ ಥರದಲ್ಲಿ ನಿಮ್ಮಲ್ಲಿ ನಿಮ್ಮ ವ್ಯಕ್ತಿತ್ವ ಪರ್ಟಿಕ್ಯುಲರ್ಲಿ ಎಲ್ಲರನ್ನೂ ಸೇರಿಸ್ಬೇಕು, ಎಲ್ಲ ವಿಚಾರನೂ ತಿಳ್ಕೊಳ್ಬೇಕು ಅಂತ ನಿಮ್ಮ ಅಗಾಧವಾದಂಥ ಒಂದು ಆಸೆ ಏನಿದೆ, ಅದಕ್ಕೆ ತಕ್ಕನಂತೆ ಅಂದರೆ ಮಾರ್ಕಂಡೇಯನ ಹೊಕ್ಲಪ್ಪ ನಮ್ಮದು. ಮಾರ್ಕಂಡೇಯ ಋಷಿ ನಮಗೆ ದೇವರು. ಅವರ ಒಂದು ಅಭಿರುಚಿನಲ್ಲಿ ಭಾಳಷ್ಟು ಜನ ಇದ್ದಾರೆ. ನೀವು ಈಗೇನು ಮಾತಾಡಿಸ್ಬೋದಮ್ಮ. ನಮ್ಮ ಮಿಸಸ್ತೂ ಒಂದು ಸಲ ಇಟ್ಕೊಳ್ಳಿ ನೀವು. ನನಗಿನ್ನ ಹೆಚ್ಚಿನ ವಿಚಾರ ತಿಳ್ಕೊಂಡಿದ್ದಾಳೆ, ಸಕ್ಸಸ್ ಆಗಿದ್ದಾಳೆ. ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ ಸರ್? ಉಮಾ ಅವರಲ್ವಾ? ಹ್ಞೂ, ಉಮಾದೇವಿ. ಬುಕ್ಗಳ ಬಗ್ಗೆ, ಓದೋದ್ರ ಬಗ್ಗೆ, ನೀವು ಬುಕ್ಕು ಓದಿ ಸಕ್ಸಸ್ ಆಗ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಕರೆಕ್ಟು ಅನ್ನೋದ್ರ ಬಗ್ಗೆ ಆಕೆ ತಿಳ್ಕೊಂಡಿದ್ದಾಳೆ. ಈಗ ನನಗೆ ಈ ಕೆಲಸ ಬರಬೇಕಾದ್ರೆ ಆ ಒಂದು ಸಹಿಷ್ಣುತೆ, ಆ ಒಂದು ಪಟ್ಟು, ಆ ಒಂದು ಕಮಿಟ್ಮೆಂಟು ಸಕ್ಸಸ್ ಆಗೋವರೆಗೂ ಬಿಡೋದಿಲ್ಲ. ದಿಸ್ ಬುಕ್ ಇಸ್ ಫಾರ್ ಯು. ಥ್ಯಾಂಕ್ ಯು ಅಮ್ಮ. ಹಾಗೆ KMF ಕಡೆಯಿಂದ ಒಂದು ಹ್ಯಾಂಪರ್. ಥ್ಯಾಂಕ್ ಯು ಅಮ್ಮ. ಇಂಡಿ ವರ್ಣ ಕಡೆಯಿಂದ ದರ್ ಇಸ್ ಒನ್ ಮೋರ್ ಹ್ಯಾಂಪರ್. ಐ ಥಿಂಕ್ ದರ್ ಇಸ್ ಟೂ ಮೆನಿ ಥಿಂಗ್ಸ್ ನಿಮ್ಮ ಕೈನಲ್ಲಿ. ಇದು ನಾನು ಕೊಡ್ತಾ ಇರೋದು ಮ್ಯೂಸಿಕ್ ಪಿಲ್ಲೋ, ರೀಪೋಸ್ ಅವ್ರದ್ದು. ಅದೇ ಇದು ಇಂಟ್ರೊಡ್ಯೂಸ್ ಆದಾಗ ನನಗೆ ಹೇಳಿದ್ರು ಮೆಡಿಸನ್ ಪಿಲ್ಲೋನ. ಮೆಡಿಸನ್ ಪಿಲ್ಲೋ. ಮೆಡಿಸನ್ ಜೊತೆಗೆ ಇದು ತಲೆ ದಪ್ಪ ಇರುತ್ತಲ್ಲಮ್ಮ, ತಲೆ ಹೋದಾಗ ನಮ್ಮ ಶೇಪ್ಗೆ ಹೊಂದಿಕೊಂಡು ಇದು ಬರುತ್ತೆ. ಅದು ಓಕೆ, ಮೆಮೊರಿ ಫಾರ್ಮ್. ಮೆಮೊರಿ ಫಾರ್ಮ್. ಅದರಲ್ಲಿ ಮೆಡಿಸನ್ನು ಯಾವ ಪ್ರಮಾಣದಲ್ಲಿ ಎಷ್ಟಿದೆ ಗೊತ್ತಿಲ್ಲ, ಆದರೆ ಮೆಡಿಸನ್ ಪಿಲ್ಲೋ ಅಂತ ಅವ್ರು ನನಗೆ ಕೊಟ್ಟಿದ್ದು. ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ. ಆದರೆ ಈ ಮ್ಯೂಸಿಕ್ ಇತ್ತೀಚೆಗೆ ಅವರು ಅಳವಡಿಸಿರೋದು. ನಿಮ್ಗೆ ಬೇಕಾದಂಥ ಒಂದು ಇದನ್ನು ಫೋನನ್ನು ನೀವು ಕನೆಕ್ಟ್ ಮಾಡಿದ್ರೆ ಅದು ಮೆತ್ತಗೆ ಬರುತ್ತೆ. ಆದಾಗ ಫಸ್ಟ್ ನನಗೆ ಕೊಟ್ಟರು ಅದನ್ನು ರಾಮನಾಥ್ ಭಟ್ರು. ರೀಪೋಸ್ ಮೇನ್ ಒನ್ ಆಫ್ ದ ಪಾರ್ಟ್ನರ್ ರಾಮನಾಥ್ ಅವರು ನಿಮ್ಮ ಸ್ನೇಹಿತರು ಕೂಡ. ಸೊ ಭಾಳ ಒಳ್ಳೆ ವ್ಯಕ್ತಿ ಅವರು. ಮೈಸೂರು ಸ್ಯಾಂಡಲ್ ಅವ್ರ ಕಡೆಯಿಂದ ಒಂದು ಹ್ಯಾಂಡ್. ಥ್ಯಾಂಕ್ ಯು ಸರ್. ಮತ್ತೆ ಮುಂದೆ ಸಿಗೋಣ.
ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮಲ್ಲಿರುವಂಥ ಅನುಭವ, ಜ್ಞಾನ, ಸಾಕಷ್ಟು ವಿಚಾರಗಳನ್ನು ಮುಂದೆ ಮನೆಗೆ ಇಟ್ಟಿದ್ದೀರಿ. ಬನ್ನಿ, ಮಕ್ಕಳೆಲ್ಲ ನೋಡಬೇಕು ಅಂತಿದ್ದಾರೆ. ಒಂದ್ಸಲಿ ಭಾಳ ಸಂತೋಷ ಆಗುತ್ತೆ. ಖಂಡಿತ. ತೋಟಕ್ಕೆ ಬಂದರೆ ನಿಮಗೆ ಆ ಒಂದು ತೋಟನೂ ತೋರಿಸ್ತೀನಿ. ನಿಮ್ಮ ಪ್ರೋಗ್ರಾಮ್ಗೂ ಉಪಯೋಗಿಸ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡಿ, ನನಗೆ ಭಾಳ ಸಂತೋಷ. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಆರೋಗ್ಯ ನೋಡ್ಕೊಳ್ಳಿ. ವೆರಿ ಕೈಂಡ್ ಆಫ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಸ್ಟಾಫ್ ಆಲ್ಸೋ, ವೆರಿ ನೈಸ್ ಸ್ಟಾಫ್. ಪೂರ್ವಿ, ಕಿರಣ್ ಆ್ಯಂಡ್ ರಾಜು, ಥ್ಯಾಂಕ್ ಯು. ಉಮಾ, ಸೊ ಇವತ್ತಿನ ಎಂಡ್ ನೋಟ್, ಐ ಸಾ ವೆರಿ ಇಂಟ್ರೆಸ್ಟಿಂಗ್ ಪೋಸ್ಟ್. ಇದನ್ನು ನಾನು ಫುಲ್ ಓದಬೇಕು. ಸ್ಯಾಡ್, ಅದಕ್ಕೂ 3 ಅಕ್ಷರ ಇದೆ. ಅದರದ್ದೇ ಆಪೋಸಿಟು ಜಾಯ್, ಅದಕ್ಕೂ 3 ಅಕ್ಷರ ಇದೆ. ಫೇಲ್, ಸೋತಿರೋದು, ಅದು 4 ಅಕ್ಷರನೇ. ರೈಸ್, ಎದಳೋದು, ಮೇಲಕ್ಕೆ ಏಳೋದು, ಅದಕ್ಕೂ 4 ಅಕ್ಷರನೇ. ಇದೇ ಥರ ತುಂಬ ಇದೆ. ಕರ್ಸ್ 5 ಅಕ್ಷರ, ಬ್ಲೆಸ್ ಅದು 5 ಅಕ್ಷರ, ಇಗ್ನೋರ್ 6 ಅಕ್ಷರ, ಕೇಳೋದು ಅದು 6 ಅಕ್ಷರ. ಈ ಆಪೋಸಿಟ್ಸ್ಗಳನ್ನು ಎಲ್ಲ 5 ಅಕ್ಷರದೇ, ಆದ್ರೂ ಅದಕ್ಕೆ ಆಪೋಸಿಟ್ಸಲ್ಲಿರುವಂಥ ಒಂದು ಪವರನ್ನು ಇದ್ರ ಮೂಲಕ ಏನು ಹೇಳಕ್ಕೆ ಹೊರಟಿದ್ದಾರೆ. ಸೊ ನಾವು ಯು ಹ್ಯಾವ್ 2 ರಿಯಾಲಿಟೀಸ್ ಟು ಚೂಸ್ ಫ್ರಮ್. 2 ಪಕ್ಕ ಇರುತ್ತೆ. ಯಾವುದನ್ನು ಆಯ್ಕೆ ಮಾಡ್ತೀರಾ ಅದು ಯಾವತ್ತೂ ಆ ಆಯ್ಕೆ ನಿಮ್ಮದು, ಅದಕ್ಕೆ ಯಾರೂ ಬರಲ್ಲ ಅಂತ. ಸೊ ನಿಮ್ಮ ಆಯ್ಕೆಗಳೇ ನಿಮ್ಮ ನಿಮ್ಮ ಕ್ಯಾರೆಕ್ಟ್ರು, ನಿಮ್ಮ ಫ್ಯೂಚರು, ನಿಮ್ಮ ಪ್ರಾಬ್ಲಿ ಟು ಅನ್ ಎಕ್ಸ್ಟೆಂಟ್ ಪ್ರೆಸೆಂಟ್ ಆಲ್ಸೋ. ಪಾಸ್ಟ್ ಬಿಡಿ, ಏನು ಮಾಡೋಕ್ಕಾಗಲ್ಲ. ಸೊ ಐ ಹೋಪ್ ಈ ಥರ ಮಾತುಗಳೆಲ್ಲ ಬಂದಾಗ ಕೇಳಿಕೊಂಡು ಎಲ್ಲೆಲ್ಲಿ ಏನೇನು ಅಪ್ಲೈ ಮಾಡ್ತೀರಾ ನೋಡಿ. ಸೊ ದ್ಯಾಟ್ ಈಸ್ ಇವತ್ತಿನ ಎಂಡ್ ನೋಟ್. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಅಫ್ಕೋರ್ಸ್ ಎಲ್ಲರೂ ಕೂಡ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಮುಂದೆ ಯಾವ ಕ್ಷೇತ್ರದ ವ್ಯಕ್ತಿತ್ವಗಳನ್ನು ಈ ಒಂದು ಕುರ್ಚಿನಲ್ಲಿ ಕೂಡಿಸ್ಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಳೆ ಎಪಿಸೋಡ್ಸ್ಗಳನ್ನು ನೋಡಿ ಪ್ರತಿಯೊಂದು ವಿಡಿಯೋ ಆಚೆಗೆ ಬಂದಾಗ ಕಮೆಂಟ್ ಸೆಕ್ಷನಲ್ಲಿ ಸಾಕಷ್ಟು ಜನ ಅಪ್ರಿಸಿಯೇಷನನ್ನು ತಿಳಿಸ್ತೀರಾ. ಹಿಯರ್ ಇಸ್ ಒನ್ ಥ್ಯಾಂಕ್ಸ್ ಫ್ರಮ್ ಆಲ್ ಆಫ್ ಅಸ್ ಫ್ರಮ್ ಜಸ್ಟ್ ಕ್ಯೂರಿಯಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕೂ ನಾವು ರಿಪ್ಲೈ ಮಾಡದೇ ಇರಬಹುದು, ಆದರೆ ಎಲ್ಲ ಕನ್ಸ್ಟ್ರಕ್ಟಿವ್ ಕಮೆಂಟ್ಸನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಜೊತೆಗಿರಿ, ನಾವು ನಿಮ್ಮ ಜೊತೆಗೆ ಸದಾ ಇದ್ದೇ ಇರ್ತೀವಿ. ಹೋಗಿ ಬರೋದೇ. ಥ್ಯಾಂಕ್ ಯು. Thank you, sir. Thank you, Ma. Thank you very much.